ಆ ಹೊತ್ತಿಗೆ ಎಂಟ್ರಿ ಆದ್ದು ರವಿ ಬೆಳಗೆರೆ, ಯಾರು ಓನರ್ ಅವ್ರು ತಗೋದೆ. ರವಿ ಬೆಳಗೆರೆ ಅಂತ ಬಂದಿದ್ದಾರೆ, ಅಡ್ರೆಸ್ ತಗೊಂಡು ಕಳಿಸಿ ಅವ್ರನ್ನ ಅಂತ ಹೇಳಿದ್ರು. ನಮಗೆ ಅಡ್ರೆಸ್ ತಗೊಂಡು ಕಳಿಸಿ ಅಂತ ಹೇಳಿದ್ರೆ ಬೇಡ ಅವನು ಅಂತ ಲೆಕ್ಕ. ತುಂಬಾ ಅವಶ್ಯಕತೆ ಬಿಟ್ಟು ನಾನು ಹೋಗಿ ವೆಂಕಟೇಶ್ ಅಂತ ಹೇಳಿದೆ. ರವಿ ಬೆಳಗೆರೆ ನನಗೆ ಬೇಕೇ ಬೇಕು, 100%. ಒಂದು ಶಕ್ತಿ ಅವನು, ವ್ಯಕ್ತಿ ಅಂತ ಹೇಳಲಿಕ್ಕೂ ಸಾಧ್ಯ. ಆಕ್ಸಿಡೆಂಟ್ ಆಗುವ ಲಾಸ್ಟ್ ಮೂಮೆಂಟ್ ಇದೆಯಾ, ತುಂಬಾ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಶಂಕರ್ನಾಗ್ ಹೋಗ್ಬಿಟ್ಟ. ಆ ಶಾಕಿನ ನಾನು ಹೊರಗೆ ಬರಲಿಲ್ಲ, ಏನು ಸುದ್ದಿ ಬರೀರಿ. ಸಾವಿನಲ್ಲೂ ಮಿಂಚಿನ ಓಟ. ಶಂಕರ್ನಾಗ್ ಅವರ ಸಾವಿನ ಬಗ್ಗೆ ಇವತ್ತಿಗೂ ಸಾಕಷ್ಟು ಅನುಮಾನಗಳಿದೆ. ಅನಂತನಾಗ್ ಹೇಳಿದ ಪ್ರಕಾರ ಚಿತ್ರರಂಗ ಸ್ವಯಂ ಘೋಷಿತ ಬಂದ್ ಆಗಿತ್ತಂತೆ. ಇಡೀ ಬೆಂಗಳೂರು ಸ್ಮಶಾನನೇ. ರಾಜ್ಕುಮಾರ್ ಇರುವಾಗ ಸಮಸ್ಯೆನೇ. ವಿಷ್ಣುವರ್ಧನ್ ಅವರಿಗೆ ಆದ ಅನ್ಯಾಯದ ಅವರು ಮಾಡಿದ ಅನಾಹುತಗಳು, ಕಿರುಕುಳಗಳು ಅಷ್ಟೇ. ಬಟ್ ಆ ಕಿರುಕುಳದಿಂದ ನೋವು ಅನುಭವಿಸಿದ್ದು ವಿಷ್ಣುವರ್ಧನ್. ಅದು ವೈಮನಸ್ಯ ಅಂತ ಏನು ಹುಟ್ಕೊಂಡಿದ್ದು ಅದು ಅಭಿಮಾನಿಗಳ ಮಧ್ಯೆ. ಹಾಡು ಕೇಳಿಬಿಟ್ಟು ಅಣ್ಣ ಅವರ ಕರ್ಕಶ ಕಂಠ. ಭಾರತಮ್ಮ ಆ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ನಂಗೆ ಗೊತ್ತಾದ್ದೇ ಅಲ್ಲಿ. ಪ್ರೊಫೆಷನ್ ಬೇರೆ, ರಿಲೇಷನ್ ಬೇರೆ. ನಾನು ಯಾವತ್ತೂ ತಾರೆಯರ ಹಿಂದೆ ಬಿದ್ದಿಲ್ಲ. ಹೊಟ್ಟೆಪಾಡಿಗೆ ಏನು ಮಾಡ್ತೀರಿ ಮಿಶ್ರೆ ಅಂತ ಹೇಳಿ, ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿ ಅಣ್ಣಲ್ಲಿಗಾರಲ್ಲ ಅಂತ ನೀರು ಬಂತು. ಒಂದು ವಾರದಲ್ಲಿ ಒಂದು ಲೆಟ್ರ್ ಬಂತು ನನಗೆ, ಇದು ನೀನು ಮಾಡಿದ ಕಿತಾಪತಿ, ನನ್ನ ಅಪ್ಪಾಜಿಯನ್ನು 8 ವರ್ಷ ಬದುಕಿಸಿದ್ರೆ ಅದು ನಿಮ್ಮ ಬರಹ ಮತ್ತು ನೀವು. ಏನು ಬೇರೆ ಕೆಲಸ ಇಲ್ವೇನ್ರಿ ನಿಮಗೆ? ಈಗ ಆತಿಥ್ಯ ನನಗೆ ಸಾಕಾಗಿದೆ, ನಿಮ್ಮ ಸಂದರ್ಶನ ಬೇಡ, ಏನು ಬೇಡ, ನಿನ್ನ ಮೂಲಕ ಯಾಕೆ ನಾನು ದಾನ ಮಾಡಬೇಕು. ಇವತ್ತಿಗೆ ಅಂತ ಒಂದು ಖಡಕ್ ಧ್ವನಿ, ಆ ನಂಬಿಕೆ ಇಲ್ಲ ಈಗ ಯಾರನ್ನು. ಅಲ್ಲಲ್ಲಿ ಒಂದು ಮಿಂಚು ಬೆಳಗದೆ ಹೊರತಾಗಿ ಇದೆಲ್ಲ ಕತ್ಲು. ಆಮೇಲೆ ಈ ವರ್ಷ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋದು, ಅದು ದೊಡ್ಡ ಡ್ರಾಬ್ಯಾಕ್. ನೆಕ್ಸ್ಟ್ ಏನು, ಪ್ಯಾನ್ ಇಂಡಿಯಾ ಹುಚ್ಚು. ಈಗ ರಾಜ್ ಬಿ ಶೆಟ್ಟಿ ಅವನು ಯಾವ ಸ್ಟಾರು, ಮಂಗಳೂರು ಭಾಷೆ ಶುರುವಾದ್ದೇ ಲೇವಡಿ ಮಾಡ್ಕೊಂಡು ಏನು ಕನ್ನಡ ಇಂಡಸ್ಟ್ರಿಯನ್ನು ಸೆಟ್ರೆ ಆಳ್ತಾ ಇದ್ದಾರೆ. ಅಂದ್ರೆ ಈ ಪ್ಯಾನ್ ಇಂಡಿಯಾದಿಂದ ಹೊರಗೆ ಬಂದು ಚಿತ್ರಗಳನ್ನ ಕೊಡ್ತಾ ಇದ್ದ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ತೀರ್ಪು ಕೊಡ್ಲಿಕ್ಕೆ ನಾವು ಯಾರೂ ಅಲ್ಲ, ಆದರೆ ನನ್ನ ಸಂಪರ್ಕದಲ್ಲಿದ್ದಾಗ ನಾನು ನೋಡಿದ ದರ್ಶನ್ ಇದ್ದಾರಲ್ಲ, ಅದು ಬೇರೆ. ಇರ್ತಿದ್ರೆ ಒಂದು ವರ್ಷಕ್ಕೆ ಒಂದು 3 ಸಿನಿಮಾ ಸುಮ್ಮನೆ ಆ ಹುಡುಗರ ಜೊತೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ ಅಂತ. ಯಾಕಂದರೆ ಅಲ್ಲಿಂದಲೇ ಬಂದವನು, ನೆಲದಿಂದಲೇ ಬಂದ ಒಬ್ಬ ತಾರೆ, ಮಹಾತಾರೆ. ನನ್ನ ಮೇಲೆ ದೊಡ್ಡ ಆಪಾದನೆ ಬರ್ತಾ ಇತ್ತು. ಅದು ಜೊತೆಗಾರ ಸಿನಿಮಾದ ಪ್ರೆಸ್ ಮೀಟ್. ಸ್ಟಾಪ್ ಅಂತ ಹೇಳಿ, ಸಾರಿ ಅಷ್ಟೇ, ಒಂದು ಎರಡು ಅಕ್ಷರ ಅದು ಹೇಳ್ಬೋದು. ನಾನು ಯಾಕೆ ಕೇಳಬೇಕು, ಸಾರಿ, ನೀನು ಹಾಗೆಲ್ಲ ಮಾತಾಡ್ಲಿಕ್ಕಾಗಲ್ಲ. ಆ ಪತ್ರಕರ್ತರು ನಾವು ಪ್ರಶ್ನೆ ಕೇಳಿದ್ವಿ, ಒಂದು ಕೇಳ್ತಾ ಇದ್ವಿ, ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಿಮಗೆ ಬೇಕಿದ್ರೆ ಎದ್ದು ಹೋಗಿ ಅಂತ ಹೇಳಿ. ಅಲ್ಲಿಗೆ ರಮ್ಯ ಬರಬಾರ್ದು ಅಂತ ಹೇಳಿ. ರಮ್ಯ ಬಿಟ್ಟು ಹೋದ ಜಾಗ ಇದೆಯಲ್ಲ, ಆ ಸೀಟ್ ಇವತ್ತಿಗೂ ಖಾಲಿ ಇದೆ. ಇಲ್ಲಿ ಸುದೀಪ್, ಇಲ್ಲಿ ದರ್ಶನ್, ಅದರಲ್ಲಿ ನಾನು. ಸುದೀಪ್ ಏನು ದರ್ಶನ್ದು ಯಾಕೆ ಮತ್ತೆ ಸರಿ ಹೋಗಲ್ವಾ ಅಂತ. ಗುರುಗಳೇ, ಅದು ಮಾತ್ರ ಕೇಳಬೇಡಿ, ಆ ವಿಷಯ ಬೇಡ. ಒಬ್ಬ ಪುಟ್ಟವಣ ಇಲ್ಲ, ಅದು ತಾಕತ್ತು, ಒಬ್ಬ ನಿರ್ದೇಶಕ ತಾಕತ್ತು. ನನ್ನ ಜೊತೆ ಒಂದು ಕೋತಿ ಆ್ಯಕ್ಟ್ ಮಾಡಿದ್ದು ಕೂಡ ಅದು ಗೆಲ್ತದೆ ಅಂತೇಳಿ. ಬ್ಯಾಡ್ಗಿ ಮೆಣಸಿನಕಾಯಿ. ವಿಷಯ ಸಾಕಷ್ಟು ಪುರಸ್ಕಾರಗಳ, ಬಿರುದುಗಳ ಒಡೆಯ, ಬರೆದ ಪ್ರತಿ ಅಂಕಣ ದಾರಿದೀಪವಾದ ಅದೆಷ್ಟೋ ಕತೆಗಳ ಸಾರಥಿ. ಪತ್ರಕರ್ತರು ಕೂಡ ಕತೆಗಾರರಾಗಬಹುದೆಂದು ತೋರಿಸಿಕೊಟ್ಟ 16 ಪುಸ್ತಕಗಳ ಕರ್ತೃ. ನೇರನುಡಿ, ಸಾತ್ವಿಕ ಕೋಪದಿಂದಲೇ ಪ್ರಸಿದ್ಧಿಯಾದ ವ್ಯಕ್ತಿತ್ವ. ನಟ ನಟಿಯರಷ್ಟೇ ಒಬ್ಬ ಸಿನಿ ಪತ್ರಕರ್ತ ಹೆಸರು ಮಾಡಬಹುದೆಂದು ತೋರಿಸಿಕೊಟ್ಟ ಇವರು ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂತಹ ಸಮಯದಲ್ಲಿ ಚಿತ್ರರಂಗದ ಬಗ್ಗೆ, ನಟರ ಬಗ್ಗೆ, ಚಿತ್ರಗಳ ಬಗ್ಗೆ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತಹ ನಮ್ಮಂತಹ ಅಭಿಮಾನಿಗಳಿಗೆ ಒಂದು ಮಾಧ್ಯಮದ ಮೂಲಕ ಆ ಎಲ್ಲಾ ವಿಚಾರಗಳನ್ನು ತಲುಪಿಸ್ತಾ ಇದ್ರು. ಆ ಮಾಧ್ಯಮವೇ ಪತ್ರಿಕಾ ಮಾಧ್ಯಮ. ಅದರಲ್ಲೂ ಸಿನಿ ಪತ್ರಕರ್ತರು ಪ್ರಮುಖರಾದವರು. ಆ ರೀತಿ ಸಿನಿ ಪತ್ರಕರ್ತರಲ್ಲಿ ಪ್ರಮುಖರಾದವರಲ್ಲಿ ಶ್ರೀಯುತ ಗಣೇಶ್ ಕಾಸರಗೋಡು ಕೂಡ ಒಬ್ರು. ಇವರು ಕಂಡ ಚಿತ್ರರಂಗ, ನಟರು, ನಟಿಯರು ಮತ್ತು ಕಾಂಟ್ರವರ್ಸಿಗಳ ಇದೆಲ್ಲದರ ಬಗ್ಗೆ ಇವತ್ತು ದಿವ್ಯಾ ಭರತ್ ಜೊತೆ ಮಾತುಕತೆಯಲ್ಲಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ ಭರತ್. ಎಡಿ ಕ್ರಿಯೇಷನ್ಸ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಖ್ಯಾತ ಸಿನಿ ಪತ್ರಕರ್ತರಾದ ಶ್ರೀಯುತ ಗಣೇಶ್ ಕಾಸರಗೋಡ್ರವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿ. ಗಣೇಶ್ ಕಾಸರಗೋಡು ಹೆಸರಿನಲ್ಲೇ ಕಾಸರಗೋಡಿದೆ. ಅಂದರೆ ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದವ್ರು ನೀವು. ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ ಸರ್? ಕಾಸರಗೋಡು ನಾನು ಇದ್ದಾಗ ಅದು ಸ್ವರ್ಗ, ಈಗಲೂ ಸ್ವರ್ಗನೇ. ಅಂದರೆ ಮಾನಸಿಕವಾಗಿ ನಾವು ಏನು ಯೋಚನೆ ಮಾಡ್ತೀವೋ ಅದೇ ರೀತಿಯ ಊರು ಇರುತ್ತೆ. ನನಗೆ ಊರಿಗೆ ವರ್ಷಕ್ಕೆ ಸುಮಾರು 5-6 ಸಲ ನಾನು ಊರಿಗೆ ಹೋಗ್ತೀನಿ. 350-400 ಕಿಲೋಮೀಟ್ರ್ ದೂರ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಆ ಇಂಟ್ರೆಸ್ಟ್ ಇದೆಯಲ್ಲ ಊರು ತಲುಪುವಂಥ. ಜಾಲಸೂರು ದಾಟಿ
ಕಾರ್ ಆ ಕಡೆ ಹೋದ್ಮೇಲೆ ಆಹಾ ಕೇರಳ ಅಂತೇಳಿ ಅಲ್ಲಿ ಬೋರ್ಡ್ ಇದೆ, ಒಂದು ಬೋರ್ಡು. ಆ ಬೋರ್ಡಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಕೇರಳಕ್ಕೆ ಸ್ವಾಗತ ಅಂತೇಳಿ. ಎಷ್ಟು ಮುದ್ದಾಗಿ ಕನ್ನಡ ಅಂದರೆ ತುಂಬ ಗೀಚಿದೇನಲ್ಲ. ಸೊ ಅದು ಕಾಸರಗೋಡು. ಸೊ ಕಾಸರಗೋಡಿನಲ್ಲಿ ಕನ್ನಡ ಇದೆ, ಬಟ್ ಏನಂದರೆ ನಮ್ಮ ಸ್ನೇಹಿತರೇ ಮಲಯಾಳದಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಮಲಯಾಳಿ ಅನಿವಾರ್ಯ, ಅದು ರಾಜ್ಯ ಭಾಷೆ ಆಗಿರೋದ್ರಿಂದ ಮಲಯಾಳದಲ್ಲಿ ಮಾತಾಡೋದನ್ನು ನಾವು ಕೇಳಿಸ್ಕೊತೀವಿ. ನನಗೆ ಸ್ವಲ್ಪ ಕಷ್ಟ ಮಾತಾಡೋದು ಮಲಯಾಳದಲ್ಲಿ, ಆದರೆ ಅರ್ಥ ಆಗುತ್ತೆ ಮಾತಾಡೋದು. ಅದರಲ್ಲಿ ಗೋಡ್ ಇರ್ತದೆ. ಕೇರಳ ಹೇಳಿದ್ದೆ ಅದು ದೈವಭೂಮಿ ಅಂತೇಳಿ. ಸೊ ಗಾಡ್ GOD ಲಾಸ್ಟಿಗೆ, GODU ಅಲ್ಲ, GOD ಕಾಸರಗೋಡ್. ನನ್ನ ಪಾಲಿಗೆ ಕಾಸರಗೋಡು ದೇವರೇ, ದೇವಭೂಮಿ ನನ್ನ ಪಾಲಿಗೆ. ಕಾಸರಗೋಡು ನನಗೆ ಹಲವು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಅಲ್ಲಿನ ಕಾಲೇಜಿನಲ್ಲಿ ಕನ್ನಡ MA ಬಂದಿರೋದೇ ಫಸ್ಟ್ ಟೈಮ್. ಅಲ್ಲಿ ಮಲಯಾಳ ಇರಲಿಲ್ಲ, ಕನ್ನಡ MA ಇದೆ, ಆಮೇಲೆ ರಿಸರ್ಚ್ ಸೆಂಟರ್ ಇದೆ, ಆಮೇಲೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ರಿಸರ್ಚ್ ಸೆಂಟರ್ ಇದೆ. ಯಕ್ಷಗಾನ ಪಾರ್ಥಿಸುಬ್ಬನೂರು ಕುಂಬಳೆ ಪಕ್ಕದಲ್ಲಿ, ಅದು ಅಲ್ಲಿ ಆ ಕಾಲೇಜಿನಲ್ಲಿ ಇದೆ. ಎಲ್ಲ ಇದ್ರೂ ಕೂಡ ನಮ್ಗೆ ಈಗ ಹೋದಾಗ ಏನಪ್ಪ ಇದು ನನ್ನ ಊರು ಹೌದಾ ಅಲ್ವಾ ಅಂತ ಅನಿಸ್ತಂದ್ರೆ ಮಲಯಾಳಕರಣ ಕ್ರಮೇಣ ಆಗಿದೆ. ಯಾರೋ ತಮಾಷೆಗೆ ಹೇಳೋದಿದೆ ಏನಂದರೆ, ಹಗಲ ಹೊತ್ತಿಗೆ ಅಲ್ಲ ರಾತ್ರಿ ಹೊತ್ತಿಗೆ ಒಂದು ಬಾಂಬ್ ಹಾಕಿದರೆ, ನೆಗೆಟಿವ್ ಅಪ್ರೋಚ್, ಬಾಂಬ್ ಹಾಕಿದರೆ ಅಲ್ಲಿ ಉಳಿಯುವುದು ಕನ್ನಡಿಗರು ಅಳ್ದು ಬಿಡ್ತಾರೆ ಅಲ್ಲಿ. ಅಂದ್ರೆ ಪಕ್ಕದ ಊರಿಂದಲೇ ಬರ್ತಾರೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಅದು. ಮಲಯಾಳಿಗಳೆಲ್ಲ ಬಂದಿರ್ತಾರೆ, ಎಲ್ಲ ಸರ್ಕಾರಿ ಆಫೀಸ್ಗಳು ಮಲಯಾಳಿಗಳೇ ಸೇರ್ಕೊಂಡಿದ್ದಾರೆ. ಆಮೇಲೆ ಈ ಸಿನಿಮಾ ಬಂತಲ್ಲ ರಿಷಬ್ ಶೆಟ್ಟಿದು ಸರ್ಕಾರಿ ಪ್ರಾಥಮಿಕ ಶಾಲೆ, ಅದು ಅಲ್ಲಿನ ಒಂದು ಆಂಗಲ್ನ ಸಮಸ್ಯೆನ ಇಟ್ಕೊಂಡು ಮಾಡಿರೋ ಸಿನಿಮಾ ಸೂಪರ್ ಹಿಟ್ ಆಗಿಬಿಡ್ತು. ಹೌದು. ಸೊ ಅದು ಅಲ್ಲಿ ಪಕ್ಕದಲ್ಲಿ ದಕ್ಷಿಣ ಕನ್ನಡ, ಅಲ್ಲಿಯ ಭಾಷೆ ಇಲ್ಲಿ ಸೇರಿಸ್ಕೊಂಡು ಮಲಯಾಳೀಕರಣವಾದ ಕನ್ನಡನ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಸಿನಿಮಾ. ಅದರಲ್ಲಿ ಸಾಧಾರಣ ಕಾಸರಗೋಡಿನ ಪರಿಚಯ ಆಗುತ್ತೆ. ಸೊ ಇದು ಕಾಸರಗೋಡು. ನೀವು ಓದಿದ್ದು ಎಲ್ಲ ಅಲ್ಲೇನಾ? ಎಸ್, ನಂದೆಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಒಂದು GUP ಸ್ಕೂಲು, ನನ್ನ 7ನೇ ತರಗತಿವರೆಗೆ. 8ರಿಂದ SSLC ವರೆಗೆ ಗೌರ್ಮೆಂಟ್ ಸ್ಕೂಲು. SSLC ಆದಮೇಲೆ PUC PDC ಅಲ್ಲಿ ಪ್ರೀ ಡಿಗ್ರಿ ಕೋರ್ಸ್ ಅಂತ, ಅದು ಅಲ್ಲಿಂದ MA ವರೆಗೆ ಗೌರ್ಮೆಂಟ್ ಕಾಲೇಜ್. ಒಂದು ಪೈಸೆ ಫೀಸ್ ಇಲ್ಲದೆ ನಾನು ಕಲ್ತಿದ್ದು, ಒಂದೇ ಒಂದು ಪೈಸೆ ಫೀಸ್ ಇಲ್ಲ. ಇದು ಏನು ಪುಸ್ತಕಕ್ಕೆ ಮಾತ್ರ ಖರ್ಚಾಗಿರೋದು, ಅದು ಯಾರ ಹತ್ರ ಎರವಲ್ಗೂ ತಗೊಳ್ಳೋದು. ಸೆಕೆಂಡ್ PUC ನಲ್ಲಿ ಇರೋರು ಫಸ್ಟ್ PUC ನಲ್ಲಿ ನಾನಿದ್ದಾಗ ಅವರ ಬುಕ್ ತಗೊಳ್ಳೋದು. ಸೊ ಈ ಥರ ಕಲ್ತಿದ್ದು ನಾನು. ಅಂದ್ರೆ ನಿಮ್ಗೆ ಅವಾಗ್ಲೇ ಅನ್ಸಿತ್ತಾ ನಾನು ಪತ್ರಿಕೋದ್ಯಮವನ್ನೇ ಆಯ್ಕೆ ಮಾಡ್ಕೋಬೇಕು? ಇಲ್ಲ ಏನಿಲ್ಲ, ಬ್ಲ್ಯಾಂಕ್. ನಾನು ಮೊದಲೇ ಹೇಳ್ತಾ ಇರೋ ಹಾಗೆ ನನ್ನ ಹಿಂದೆ ಗುರು ಇಲ್ಲ, ಮುಂದೆ ಗುರಿನೂ ಇಲ್ಲ, ಯಾವುದೂ ಇಲ್ಲದೆ ಸುಮ್ಮನೆ ಜೀವನ. ಈಗಲೂ ಅಷ್ಟೇ, ಏನು ಅಂತ ಗೊತ್ತಿಲ್ಲ, ಹೋಗ್ತಾ ಇರ್ತದೆ ಜೀವನ. ಅಲ್ಲಿನೂ ಹಾಗೆ MA ಆಯಿತಾ, MA ರ್ಯಾಂಕ್ ಬಂತು, ಕನ್ನಡದಲ್ಲಿ ಬಂದ ಕೂಡಲೇ ನನಗೊಂದು ಆಫರ್ ಬಂತು ಗೌರ್ಮೆಂಟ್ ಹೈಸ್ಕೂಲ್, ಅಲ್ಲಿ ಮೇಸ್ಟರ್ ಕೆಲಸ. ಅಲ್ಲಿ ಹೋಗಿ ಸೇರಿಕೊಂಡೆ. ನನಗೇನು ಗುರಿ ಇಲ್ಲದ್ರಿಂದ ಅಲ್ಲೊಂದು ಅವಕಾಶ ಇದೆ, ಕೆಲಸ, ಒಂದು ಸಂಬಳ ಬರುವಂಥ ಕೆಲಸ. ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿ ನನಗೆ ಕಷ್ಟ ಆಗ್ತಾಯಿತ್ತು. ಅಂದರೆ ಒಂದು 40 ಮಂದಿ ಹುಡುಗರ ಮುಂದೆ ಪಾಠ ಮಾಡೋದು ನನಗೆ ಶಿವರಿಂಗ್ ಆಗಲ್ಲ, ನನಗೆ ಪ್ರಾಬ್ಲಮ್. ನಾನು ಸ್ಟೇಜ್ನಲ್ಲಿ ಇವಾಗಲೂ ಅಷ್ಟೇ ಶಿವರಿಂಗ್ ಪಕ್ಕ ಬರೋದಿಲ್ಲ. ಒಂದ್ಸಲ ಮಾತು ಬಂದ ಮೇಲೆ ಮತ್ತೆ ನಡೀತದೆ. ಇದನ್ನು ನಮ್ಮ ಹೆಡ್ ಮಾಸ್ಟ್ರು ಗೊತ್ತಾಯ್ತು ಅವರಿಗೆ, ಏನೋ ಸ್ವಲ್ಪ ವೀಕ್ನೆಸ್ ಇದೆ ಇವನಿಗೆ ಅಂತೇಳಿ. ತಕ್ಷಣ ಒಂದು ಕಲ್ಚರಲ್ ಲಿವಿಂಗ್ ಮಾಡಿದರು. ನಾನು ನಾಟಕ ಅದು ಇದೆಲ್ಲ ಮಾಡ್ತಾ ಇದ್ದೆ ಕಾಲೇಜಿನಲ್ಲಿ. ಸೊ ಅದು ನನಗೆ ಹೆಲ್ಪ್ ಆಯಿತು. ಕಲ್ಚರಲ್ ಲಿವಿಂಗ್ ಮಾಡಿ ಯಕ್ಷಗಾನ, ನಾಟಕ, ಹಾಡು, ಹಾಸ್ಯ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಲ್ಚರಲ್ ಲಿವಿಂಗ್ ಮಾಡಿ ನನ್ನ ಕೈ ಕೊಟ್ಟರು. ಅಷ್ಟರಲ್ಲಿ ಒಂದು ಪವಾಡ ನಡೆದೋಯ್ತು. ಏನದು? ವಾಸುದೇವ ಆಚಾರ್ಯ ಅಂತಿದ್ದು, ನನ್ನ 1 ವರ್ಷ ಸೀನಿಯರ್. ಆತ ಆರ್ಟಿಸ್ಟ್, ರಚನಾ ಆರ್ಟ್ ವರ್ಕ್ ಅಂತೇಳಿ ಬೆಂಗಳೂರಿನಲ್ಲಿ KG ರೋಡ್ನಲ್ಲಿ ಇತ್ತು. ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಒಂದು ದಿವಸ ಇದ್ದಕ್ಕಿದ್ದಾಗ ಒಂದು ಕಾರ್ಡ್ ಬರ್ತದೆ ನನಗೆ ವಿಶ್ವಕುಮಾರ್ ಅಂತ ಒಂದು ಸಿನಿಮಾ ಮ್ಯಾಗಝಿನ್ ಮಾಡ್ತಾ ಇದ್ದಾರೆ, ಚಿತ್ರದೀಪ ಅಂತೇಳಿ. ಅವರಿಗೆ ಬೇಕಾಗ್ಬೋದು, ನೀವು ಬನ್ನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಕಾರ್ಡ್ನಲ್ಲಿ ಟೈಪ್ ಮಾಡಿ ಕಳಿಸಿರೋದು. ವಾಸುದೇವ್ ನನ್ನ ಬೆಂಗಳೂರು ಎಂಟ್ರಿಗೆ ಕಾರಣ ಆದ್ದು ಆ ವಾಸುದೇವ್. ಯಾವತ್ತು ಮರೆಯಲ್ಲ, ಬಟ್ ಇವತ್ತಿಲ್ಲ, ವಾಸುದೇವ್ ಇಲ್ಲ. ಅವರ ಮಿಸ್ಸಸ್, ಅವರ ಮಕ್ಕಳು ಎಲ್ಲ ಇದ್ದಾರೆ, ತುಂಬ ಚೆನ್ನಾಗಿ ಇದ್ದಾರೆ ಅವರು. ಸೊ ಹಾಗೆ ಬಂದಾಗ ವಿಶ್ವಕುಮಾರ್ ಗೊತ್ತಲ್ಲ, ಕರಾವಳಿ ಸಿನಿಮಾ ಮಾಡಿದವರು, ಸಾಹಿತಿ ಅವರು, ಬಂದಮೇಲೆ ಪೊಲಿಟಿಷಿಯನ್ ಆದವರು. ಅವ್ರ ಜೊತೆ ಸೇರ್ಕೊಂಡಾಗ ಕಲಿಯುವುದು ಪ್ರಥಮತಃ. ಕಲಿತಾ ಅಲ್ಲಿ ಗಂಗಾಧರ ಮೊದಲಿಯಾರ್ ನಮ್ಮ ಜೊತೆ ಇದ್ದರು. ಸೊ ಅವರು ಹಿರಿಯರು ನಮಗೆ, ಅವರಿಂದ ತುಂಬ ಕಲಿತೆ.
ಅಲ್ಲಿ ಹೋದ ಕೂಡಲೇ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಸಂವಹನ, ಆಮೇಲೆ ಇದು ನಮ್ಮ ಗೋಪಾಲಕೃಷ್ಣ ಅಡಿಗ, ಕೆ ವಿ ತಿರುಮಲೇಶ್, ಈ ಥರ ಎಲ್ಲ ಒಂದು ಲ್ಯಾಂಗ್ವೇಜ್ ಇದೆಯಲ್ಲ, ಅದು ತೀರಾ ಓದಿದವರಿಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ನಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ಅದನ್ನು ನರಸಿಂಹ ನಮ್ಮ ಎಡಿಟ್ರು ಅವ್ರು ಹೇಳೋದು, ಇದು ಯಾರು ಓದ್ಲಿಕ್ಕಿರೋದು, ಇದೆಲ್ಲ ಬರೆದ್ರೆ ಯಾರು ಓದಲ್ಲ, ನೀನು ಸರಳವಾಗಿ ತುಂಬ ಸ್ಪಷ್ಟವಾಗಿ ಬರೀ, ತುಂಬ ಸರಳ ಅಂತೇಳಿ. ನಾನು ಇವತ್ತೇನಾದರೂ ಬರವಣಿಗೆ ಕಲ್ತಿದ್ರೆ ಅದರ ಮೂಲ ಆರ್ ನರಸಿಂಹಗೆ ಸಲ್ಲಬೇಕು, ಅವರ ಮಾತು. ಅಲ್ಲಿಂದ ಶುರು ಮಾಡಿದೆ. ಎಸ್, ಅದು ನನಗೆ ಆಗೋಯ್ತು. ಚಿತ್ರದೀಪ ಅಂತ ಪತ್ರಿಕೆ, ಚಿತ್ರದೀಪ ಪತ್ರಿಕೆ ಮುಳುಗುತ್ತದೆ ಅಂತ ಅಂದಾಗ ನಾನು ಚಿತ್ರತಾರ ಅಂತ ಒಂದು ಮ್ಯಾಗಝಿನ್ ಶುರು ಮಾಡಿದೆ. ಆ ಮ್ಯಾಗಝಿನ್ ಅದು ಅಷ್ಟೇ ತೊಂದರೆ ಆಯಿತು. ಅರಗಿಣಿಗೆ ಬಂದೆ. ಅರಗಿಣಿಯಲ್ಲಿ ಒಂದು 8 ಪತ್ರಿಕೆ ಇತ್ತು. ಆ 8 ಪತ್ರಿಕೆ ಇನ್ಚಾರ್ಜ್ ನಾನು. ಈ ಕೆಲಸದ ಬ್ಯುಸಿಯಲ್ಲಿ ನನಗೆ ಬರವಣಿಗೆ ನಿಂತೋಯ್ತು. ಅದ್ರ ಪ್ರೊಡಕ್ಷನ್ ಸೈಡ್ ನೋಡಿಕೊಂಡೆ. ಒಂದು ತಾಯಿ, ಒಂದು ತಂದೆ, ಎಂದೆಲ್ಲ ಪತ್ರಿಕೆಗಳು, ಅಭಿಮಾನ, ಅಭಿಮಾನಿ, ಕ್ರೈಮ್ ಪುಸ್ತಕ, ಬುಕ್ಕು, ಮ್ಯಾಗಝಿನ್, ಆಮೇಲೆ ಇದು ಅರಗಿಣಿ ಸಿನಿಮಾ, ಒಂದಕ್ಕೊಂದು ಸಂಬಂಧ ಇಲ್ಲ. ಎಲ್ಲವನ್ನ ಪ್ರೊಡಕ್ಷನ್ ನೋಡ್ಕೊಳ್ಳೋದು, ಪ್ರಿಂಟಿಗೆ ಹೋಗೋದು, ಅದು ಟೈಮಿಗೆ ಪ್ರಿಂಟಾಗಿ ಬರಬೇಕು, ಇದನ್ನು ನೋಡ್ಕೊಳ್ಳೋದ್ರಲ್ಲಿ ನಾನು ಕಳೆದೋಗ್ಬಿಟ್ಟೆ. ಆ ಹೊತ್ತಿಗೆ ಎಂಟ್ರಿ ಅದು ರವಿ ಬೆಳಗೆರೆ. ನಿಮ್ಮ ಆಪ್ತರು. ನಿಮ್ಮ ಮತ್ತು ರವಿ ಬೆಳಗೆರೆ ಅವರ ಒಡನಾಟ ಹೇಗಿತ್ತು ಪತ್ರಿಕೋದ್ಯಮದಲ್ಲಿ? ಅದ್ಭುತ. ಅದ್ಭುತ ಅಂದರೆ ಹಾಯ್ ಬೆಂಗಳೂರು ಪತ್ರಿಕೆ ಮಾಡೋ ಅದರ ಹಿನ್ನೆಲೆಯಲ್ಲಿ ದೊಡ್ಡ ಕತೆ ಇದೆ, ಅದು ಇಂಟ್ರೆಸ್ಟಿಂಗ್ ಆದ ಕತೆ ಇದೆ. ಆತ ಬಳ್ಳಾರಿಯಿಂದ ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಬಂದ. ಕೆಲಸ ಸಿಗಲಿಲ್ಲ, ವಾಪಸ್ ಹೋದ. ನಾನು ಏಕವಚನದಲ್ಲಿ ಮಾತಾಡೋದು ತುಂಬ ಸಲಿಗೆಯಿಂದ ನಾನು ಮಾತಾಡ್ತಾ ಇದ್ದೇನೆ, ಅವರ ಮೇಲೆ ಅಗೌರವದಿಂದ ಮಾತಾಡೋದಲ್ಲ. ಒಂದು ದಿವಸ ಇದ್ದಕ್ಕಿದ್ದಾಗೆ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ನಾನು ಅರಗಿಣಿ ಪತ್ರಿಕೆ ಮುಂದೆ ನಿಂತಿದ್ದೆ. ರವಿ ಬೆಳಗೆರೆ ಹೋದಲ್ವ, ತುಂಬ ಕಂಗಾಲಾಗಿದ್ದ. ಹೌದಲ್ಲ ಅಂತ ಕರೆದೆ ಒಳಗೆ. ಅವ್ರಿಗೆ ಕರೆದು ಎದುರು ಕೂತ್ಕೊಳ್ಸಿದೆ. ಅವನ ಮುಖ ನೋಡಿದರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಕಣ್ಣು ಹೀಗೆ ಬೀಳೋಂಗಿತ್ತು. ಅಂದರೆ ತುಂಬ ಕುಡಿದಿದ್ದ, ಆಗ ಹತಾಶನಾಗಿದ್ದ. ಕೆಲಸ ಇರಲಿಲ್ಲ, ಕಾಲೇಜು ಕೆಲಸದಿಂದ ಕಲಿಸ್ಬಿಟ್ಟಿದ್ರು. ಏನೋ ಒಂದು ಕೆಲಸ ಬೇಕು ಅಂತ ಹೇಳಿ, ಗಣೇಶ ಏನಾದರೂ ಒಂದು ಕೆಲಸ ಕೊಡ ಸಾಯ ಅಂತ ಹೇಳ್ದ. ಇಷ್ಟು ದೊಡ್ಡ ಕವಿ, ಇಷ್ಟು ದೊಡ್ಡ ಸಾಹಿತಿ, ಇಷ್ಟು ದೊಡ್ಡ ಕಥೆಗಾರ, ನಿಮಗೊಂದು ಕೆಲಸನ, ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಇಲ್ಲ ನಿಜವಾಗ್ಲೂ ನಾನು ತುಂಬ ಕಂಗಾಲಾಗಿದ್ದೇನೆ, ನನಗೊಂದು ಕೆಲಸ ಬೇಕೇ ಬೇಕು, ನೀನು ಹೇಳಿದರೆ ಇದು ಕೆಲಸ ಆಗುತ್ತೆ ಅಂತ ಹೇಳ್ದೆ. ನಾನು ವೆಂಕಟೇಶ್ ನಮ್ಮ ಎಡಿಟರ್ ಮತ್ತು ಅದು ಪೂರ್ತಿ ಅದರ ಯಾರು ಓನರ್ ಅವ್ರು ತಗೋದೆ. ರವಿ ಬೆಳಗೆರೆ ಅಂತ ಬಂದಿದ್ದಾರೆ, ಸೊ ಅವರನ್ನು ತೊಗೋಬೋದು. ಆಗ ಸ್ಟಾಫ್ ಅಗತ್ಯ ಇತ್ತು, ಯಾಕಂದರೆ ನಾನು ಒಬ್ಬನೇ ಅದನ್ನು ಅಷ್ಟನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ. ರವಿ ಬೆಳಗೆರೆ ಬಳ್ಳಾರಿಯಿಂದ ಅಂತ ಕೇಳಿದ್ರು. ಹೌದೌದು, ಹೇಳಿ ಕಳಿಸಿ, ಅಡ್ರೆಸ್ ತೊಗೊಂಡು ಕಳಿಸಿ ಅವ್ರನ್ನ ಅಂತ ಹೇಳಿದರು. ನನಗೆ ಅಡ್ರೆಸ್ ತೊಗೊಂಡು ಕಳಿಸಿ ಅಂತ ಹೇಳಿದರೆ ಬೇಡ ಅವನು ಅಂತ ಲೆಕ್ಕ, ಯಾವುದೇ ಲ್ಯಾಂಗ್ವೇಜಲ್ಲಿ, ನಮ್ಮ ಯಾವುದೇ ಪತ್ರಿಕಾ ಲ್ಯಾಂಗ್ವೇಜ್ನಲ್ಲಿ ಅದು ಕಳಿಸಿ ಅಂತೇಳಿ ಹೇಳಿದಾಗ ಅಯ್ಯೋ ಪಾಪ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಹಾಗೆ ಹೇಳಿದೆ. ಅಡ್ರೆಸ್ ಕೊಡು, ನಾನು ಪತ್ರ ಮುಖ್ಯನ ಅಥವಾ ಏನೋ ನಾನು ಕರೆಸ್ತೇನೆ ನಾನು ಅಂತೇಳಿ. ಅವನು ಆಯ್ತು ಗಣೇಶ್, ಇದು ನನಗೆ ಋಣ ಇಲ್ಲ ಈ ಪತ್ರಿಕೆದು ಅಂತೇಳಿ ಎದ್ದು ಹೊರಟೋದು. ಆಗ ನಮ್ಮ ಆಫೀಸ್ನಲ್ಲಿ ಇದ್ದ ಇನ್ನೊಬ್ಬ ಸ್ಟಾಫ್ ಗಣೇಶ್ ನಾಯಕ್ ಅಂತೇಳಿ, ಅವನು ಹೊರಟೋಗ್ಬಿಟ್ಟ, ಬಿಟ್ಟು ಹೋದ ಅಂದರೆ ಅವನ ಪೆಕ್ಯುಲಿಯರ್ ಕ್ಯಾರೆಕ್ಟರ್. ಅವನು ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ, ಯಾವುದೋ ಒಂದು ದಿವಸ ಬಂದು ಕೂತ್ಕೊಂಡ್ಬಿಡ್ತಾನೆ. ಅವನು ಹೋದಾಗ ಅಲ್ಲಿ ತುಂಬ ಅವಶ್ಯಕತೆ ಬಿತ್ತು. ನಾನು ಹೋಗಿ ವೆಂಕಟೇಶ್ ಹತ್ರ ಹೇಳಿದೆ, ರವಿ ಬೆಳಗೆರೆ ನನಗೆ ಬೇಕೇ ಬೇಕು ಅಂತ. ಅಲ್ಲೇ ಒಂದು ಟೆಲಿಗ್ರಾಮ್ ಫಾರ್ಮ್, ಆಗ ಟೆಲಿಗ್ರಾಮ್ ಫಾರ್ಮ್ ಇತ್ತು, ಅಲ್ಲಿ ನಾನು ಬರೆದೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತೇಳಿ ರವಿ ಬೆಳಗೆರೆ ನಾನೇ ಬರೆದು ಅದನ್ನು ಕಳಿಸಿದೆ ಟೆಲಿಗ್ರಾಮ್. ವೆರಿ ನೆಕ್ಸ್ಟ್ ಮಾರ್ನಿಂಗ್ ರವಿ ಬೆಳಗೆರೆ ಇಲ್ಲಿದ್ದಾನೆ. ಬೆಂಗಳೂರಿನಲ್ಲಿ ರವಿ ಬೆಳಗೆರೆ ಜೀವನ ಶುರು ಮಾಡಿದ್ದು ಅಲ್ಲಿಂದ. ಅಂದರೆ ರವಿ ಬೆಳಗೆರೆ ಅಂತ ಸಾಹಿತಿ ಅಥವಾ ಕಥೆಗಾರ ಅಥವಾ ಪತ್ರಕರ್ತನಿಗೆ ಒಂದು ನೆಲೆ ಕೊಟ್ಟಿದ್ದು ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಲ್ಲ, ಬಟ್ ಗೆಳೆಯನಿಗೆ ಎಲ್ಲೋ ಒಂದು ಕಡೆ ನಾನು ಸಹಾಯ ಮಾಡಿದ್ದೇನೆ ಎಂಬ ಒಂದು ತೃಪ್ತಿ ನನಗಿದೆ. ಆಮೇಲೆ ಕಟ್ಟಿದ ಸಾಮ್ರಾಜ್ಯ ಎಲ್ಲ ನಾವು ನೋಡಿದ್ದೀವಿ, ಪ್ರಾರ್ಥನಾ ಆಗಿರಲಿ, ಹಾಯ್ ಬೆಂಗಳೂರಾಗಲಿ. ಹಾಯ್ ಬೆಂಗಳೂರು ಕತೆ ಇನ್ನೊಂದಿದೆ, ನಾವು ಮುಂದೆ ಮಾತಾಡೋಣ ಕೂಡ, ಅದು ಕೂಡ ನನ್ನ ಪ್ರಶ್ನೆಯಲ್ಲಿದೆ. ಮತ್ತೆ ಶಂಕರ್ ನಾಗ್ ಅವ್ರ ಬಗ್ಗೆ, ಅಂದ್ರೆ ನಿಮ್ಗೆ ಆವಾಗ ಶಂಕರ್ ನಾಗ್ ಅವ್ರನ್ನ ಚಿತ್ರರಂಗದಲ್ಲಿ ನೋಡಿದಾಗ ಒಬ್ಬ ಸಿನಿ ಪತ್ರಕರ್ತರಾಗಿ ಇವರಿಂದ ಏನೋ ಒಂದು ಹೊಸತನ ಬರುತ್ತೆ ಚಿತ್ರರಂಗಕ್ಕೆ ಅಂತ ಅನ್ಸಿದ್ದಿದ್ಯಾ? 100%. ಆತನ ಚಡಪಟಿಕೆ ಯಾವತ್ತೂ ಸುಮ್ಮನೆ ಕೂತ್ಕೊಂಡ ವ್ಯಕ್ತಿ ಅಲ್ಲ. ಏನೂ ಕೆಲಸ ಇಲ್ಲದೆ ಪುಸ್ತಕ ಇದ್ದೇ ಇದೆ, ರಾಶಿ ಪುಸ್ತಕಗಳು ಕಾರಲ್ಲಿ ಇದ್ದೇ ಇರ್ತದೆ, ಪುಸ್ತಕ ಓದ್ತಾ ಇರ್ತಾನೆ. ಪಕ್ಕದಲ್ಲಿ ಯಾರಿದ್ದಾರೆ ಏನು ಗಮನ ಇರುತ್ತೆ, ಬಟ್ ತಾನು ಓದೋದ್ರಲ್ಲಿ ಗಮನ ಜಾಸ್ತಿ ಇರುತ್ತೆ. ಸೊ ಅಂಥ ಒಬ್ಬ ವ್ಯಕ್ತಿ
ಒಂದು ಶಕ್ತಿ ಅವನು, ವ್ಯಕ್ತಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಶಂಕರ್ನಾಗ್ ಒಂದು ಶಕ್ತಿ. ಇಲ್ಲಾಂದರೆ 36 ವರ್ಷದಲ್ಲಿ ಎಲ್ಲವನ್ನೂ ಮಾಡಿ ಹೋಗೋದು, ಮತ್ತು ಇವತ್ತಿಗೂ ಕೂಡ ನಾವು ಶಂಕರ್ನಾಗ್ ಬಗ್ಗೆ ಮಾತಾಡೋದು ಅಂತ ಸಾಮಾನ್ಯ ವಿಷಯ ಅಲ್ಲ. ಅದು ಆಕ್ಸಿಡೆಂಟ್ ಆಗುವ ಲಾಸ್ಟ್ ಮೂಮೆಂಟ್ ಇದೆಯಲ್ಲ, ಅದ್ರ ಬಗ್ಗೆ ಮಾತ್ರ ನಾನು ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಅದು ಅದರ 1 ವಾರದ ಹಿಂದೆ ಈ ಜೋಕುಮಾರ್ ಸ್ವಾಮಿ ಅಂತ ಸಿನಿಮಾ, ಅಲ್ಲೆಲ್ಲೋ ಶೂಟಿಂಗ್, ಹುಬ್ಬಳ್ಳಿ ಆಚೆ, ಲೋಕಾಪುರ ಅಂತ ಆ ಊರಿನ ಹೆಸರು. ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್, ಫಿಲಮ್ ಚೇಂಬರ್ ಇದೆಯಲ್ಲ ಇಲ್ಲಿ ಇವಾಗ, ಅದು ಈ ಥರ ಬಿಲ್ಡಿಂಗ್ ಇರಲಿಲ್ಲ, ಒಂದು ಸಾಧಾರಣವಾದ ಹಳೆ ಟೈಪ್ ಬಿಲ್ಡಿಂಗ್. ಅದರ ಹಿಂದ್ಗಡೆ ಒಂದು ಹಲಸಿನ ಮರ ಇದೆ, ಒಂದು ಕಟ್ಟೆ. ಆ ಕಟ್ಟೆಯಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಪ್ರೆಸ್ ಮೀಟ್ ಅಂತೇಳಿ. ಒಂದು ಓಣಿ ಅಷ್ಟೇ, ಅದು ಬೇರೆ ಶಂಕರ್ನಾಗ್ಗೆ ಯಾವುದೂ ಬೇಕಾಗಿಲ್ಲ, ಎಲ್ಲಿ ಕೂತ್ಕೊಳ್ತಾನೆ ಅದೇ ಸಾಮ್ರಾಜ್ಯ. ತುಂಬಾ ಸರಳ ವ್ಯಕ್ತಿ ಅಂತ, ತುಂಬಾ ಸರಳ. ಒಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಒಂದು ಹಲಸಿನಕಾಯಿ ಇದೆ, ಗಣೇಶ್ ಇದಾದ್ಮೇಲೆ ನಿಮಗೆ ಈ ಹಲಸಿನಕಾಯಿ ನಿಮಗೆ ಕೊಟ್ಬಿಡ್ತೀನಿ ಅಂತ ತಮಾಷೆಗೆ. ಒಂದು ಜೋಕುಮಾರ ಸ್ವಾಮಿ ಇದೆ, ನೀವು ಬರಲೇಬೇಕು ಅಂತ ಹಠ ಮಾಡಿ ಎಸ್ ಬಂದೇ ಬರ್ತೀನಿ, ನಾನು ಆಗ ಹುಬ್ಬಳ್ಳಿಯಲ್ಲಿ ಇರ್ತೀನಿ, ಅಂದರೆ ಸಂಯುಕ್ತ ಕರ್ನಾಟಕ, ಅಲ್ಲಿ ಹುಬ್ಬಳ್ಳಿ ಎಡಿಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಕರ್ಮವೀರಕ್ಕಾಗಿ. ಹಾಗೆ ನಾನು ಅಲ್ಲಿಂದಲೇ ಬಂದ್ಬಿಡ್ತೀನಿ ಅಂತ ಹೇಳಿದೆ. ಸೊ ಅದು ಇಲ್ಲಿ ಮೀಟ್ ಮಾಡಿದ ಲಾಸ್ಟ್ ಶಂಕರ್ನಾಗನ್ನು ಮೀಟ್ ಮಾಡಿದ್ದು. ಆಮೇಲೆ ನೋಡಿದರೆ ನಾನು ಹುಬ್ಬಳ್ಳಿಗೆ ಹೋದೆ. ಅಲ್ಲಿ ಇದ್ದಕ್ಕಿದ್ದಾಗ ಒಂದು ಬೆಳಗ್ಗೆ ನಮಗೆ ಅಲ್ಲೊಂದು ಪೈಪೋಟಿ ನಡೀತಿತ್ತು. ರವಿ ಬೆಳಗೆರೆ ಅಲ್ಲಿ ಇದ್ದರು, ಕರ್ಮವೀರದ ಎಡಿಟರ್ ಅಂತೇಳಿ. ಪೈಪೋಟಿ ಅಂದರೆ ಬೆಳಗ್ಗೆ ಎಷ್ಟು ಬೆಳಗ್ಗೆ ನಾನು ಬರ್ತೇನೆ, ಅವರು ಅದೇ ಬೆಳಗ್ಗೆ ಬಂದಿರ್ತಾರೆ. ನಾನು 6 ಗಂಟೆಗೆ ಬಂದರೆ ಅವರು 5 ಗಂಟೆ ಬಂದಿರ್ತಾರೆ. ಈ ಥರ ಪೈಪೋಟಿ, 5 ಗಂಟೆ ಬೆಳಿಗ್ಗೆ, ಸಂಜೆ ಅಲ್ಲ. ಸೊ ಆ ಥರ ಪೈಪೋಟಿ ನಡೀತಾ ಇರುವಾಗ ಇದ್ದಕ್ಕಿದ್ದಾಗೆ ನಮ್ಮ ಇನ್ಚಾರ್ಜ್ ವೆಂಕಟನಾರಾಯಣ ಅಂತಿದ್ರು, ಅವ್ರು ಬಂದು ನಿಮ್ಮ ಗೆಳೆಯರು ಹೋಗ್ಬಿಟ್ರ ಅಂತ ಹೇಳಿದ್ರು. ಬೆಳಗ್ಗೆ 8 ಗಂಟೆ ಹೊತ್ತಿಗೆ. ಯಾವ ಗೆಳೆಯರು ಅಂತಲ್ಲ, ಶಂಕರ್ನಾಗ್ ಹೋಗ್ಬಿಟ್ರ. ಏನಾಯ್ತು ಅಂತ ಹೇಳಿ ನನಗೊಂದು ಆಘಾತ ಒಳಗೆ ಆಯಿತು. ಏನಾಯಿತು ಅಂತ ಹೇಳಿದೆ. ಸೊ ಅವರು ಆಕ್ಸಿಡೆಂಟ್, ದಾವಣಗೆರೆಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಸ್ವಲ್ಪ ಒಂದು ಸುದ್ದಿ ಬರೀರಿ ಅಂತೇಳಿ. ಆ ಶಾಕಿಂದ ನಾನು ಹೊರಗೆ ಬರಲಿಲ್ಲ, ಏನು ಸುದ್ದಿ ಬರೀರಿ ಹಿಂಗೆ. ಶಂಕರ್ನಾಗ್ ಮೊನ್ನೆ ತಾನೇ ನಾನು ಮಾತಾಡಿ ಬಂದಿದ್ದೇನೆ ಅಂತ, ಶಂಕರ್ನಾಗ್ ಇನ್ನು ಇಲ್ಲ ಅಂತ ಹೇಳಿದರೆ ಹೇಗೆ ಅಂಥೇಳಿ ನನಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಅಳು ಒತ್ತೊತ್ತೇ ಬರ್ತಾಯಿದೆ. ಅಲ್ಲಿ ಕಾಂಪೌಂಡ್ ಒಂದು ಕಡೆ ಒಂದು ಟಾಯ್ಲೆಟ್ ಇದೆ, ಅಲ್ಲಿ ಅದರೊಳಗೆ ಹೋಗ್ಬಿಟ್ಟು ಫುಲ್ ನೀರು ಆನ್ ಮಾಡಿ ಆ ಸೌಂಡ್ ಕೇಳಬಾರ್ದು, ಮನ್ಸಾರ ಹತ್ಬಿಟ್ಟೆ. ಹತ್ತಿದ್ದಂದ್ರೆ ಇವತ್ತಿಗೂ ನನಗೆ ಅನಿಸುತ್ತೆ, ಈಗ ಶಂಕರ್ನಾಗ್ ಯಾರು, ನಾನು ಯಾಕೆ ಅವನಿಗೆ ಇಷ್ಟೊಂದು ಹಚ್ಚಿಕೊಂಡ್ಬಿಟ್ಟೆ ಅಂತೇಳಿ. ಅದೇ ಶಕ್ತಿ ಅಂತ ಹೇಳಿದ್ದಾರೆ, ಚಿತ್ರರಂಗಕ್ಕೆ ಒಂದು ಶಕ್ತಿ ಅಂತೇಳಿ. ಹೊರಗೆ ಬಂದ ಕೂಡಲೇ ಸಾವಿನಲ್ಲೂ ಮಿಂಚಿನ ಓಟ ಅಂತ ಟೈಟ್ಲ್ ಕೊಟ್ಟು ಒಂದು ನ್ಯೂಸ್ ಬರ್ತದೆ. ಮಿಂಚಿನ ಓಟ ಅವರ ಫಿಲ್ಮದ ಟೈಟ್ಲ್, ಸಾವಿನಲ್ಲೂ ಮಿಂಚಿನ ಓಟ ಅಂತ. ಅದು ಫ್ರಂಟ್ ಪೇಜ್ನಲ್ಲಿ ದೊಡ್ಡದಾಗಿ ಬಂತು. ಆಮೇಲೆ ಇದನ್ನೆಲ್ಲ ನೋಡ್ಲಿಕ್ಕೂ ಆಗಿಲ್ಲ ನನಗೆ, ನಾನು ಹುಬ್ಬಳ್ಳಿಯಲ್ಲಿ ಇರೋದ್ರಿಂದ ಶವ ಸಂಸ್ಕಾರ ಆಗಲಿ ಅದಕ್ಕಾಗಲಿ ಹೋಗ್ಲಿಕ್ಕಾಗಿಲ್ಲ. ಏನೇ ನೋಡಿದರೆ ಅದು ಫೋಟೋ ಅದೇ. ಬಟ್ ಶಂಕರ್ನಾಗ್ ಬಗ್ಗೆ ತುಂಬ ಹೇಳಿದ್ದು ಅನಂತ್ನಾಗ್ ನನ್ನ ಹತ್ರ. ಅಂದರೆ ಅನಂತ್ನಾಗ್ ಕುಸಿದೋಗ್ಬಿಟ್ಟಿದ್ರು ಆಗ. ಎಲ್ಲವೂ ಆಗಿದ್ದರು ಅನಂತ್ನಾಗಿಗೆ ಶಂಕರ್ನಾಗ್. ಗೆಳೆಯ ಮಾತ್ರ ಅಲ್ಲ, ಬಂಧು ಮಾತ್ರ ಅಲ್ಲ, ತಮ್ಮ ಮಾತ್ರ ಅಲ್ಲ, ಎಲ್ಲವೂ ಆಗಿದ್ದರು. ಅಂಥ ಶಂಕರ್ನಾಗ್ ಹೋದಾಗ ತುಂಬ ಅಪ್ಸೆಟ್ ಆಗಿಬಿಟ್ಟು, ಅದು ಅದರ ಹಿನ್ನೆಲೆ ಒಂದು ಬೇರೊಂದು ಕತೆ ಇದೆ. ನಾನು ನಿಮ್ಮನ್ನ ಇಂಟರಪ್ಟ್ ಮಾಡ್ತಿದ್ದೀನಿ, ಯಾಕಂದ್ರೆ ಶಂಕರ್ನಾಗ್ ಅವರ ಸಾವಿನ ಬಗ್ಗೆ ಇವತ್ತಿಗೂ ಸಾಕಷ್ಟು ಅನುಮಾನಗಳಿದೆ. ಎಷ್ಟೋ ಕಡೆ ಬರೀತಿರ್ತಾರೆ, ಕೆಲವರು ಮಾತಾಡ್ತಿರ್ತಾರೆ. ನಾವೆಲ್ಲ ಹುಟ್ಟೋಕ್ ಮುಂಚೆ ಅವರು ಸಾಧಿಸಿ ಹೋದವರು, ನಮ್ಗೆ ಅಷ್ಟು ಗೊತ್ತಿಲ್ಲ ಏನು ಅಂತ. ಒಬ್ಬ ಅಷ್ಟು ದಿಗ್ಗಜ, ಅಷ್ಟು ಪ್ರಖ್ಯಾತಿಯನ್ನ ಪಡೆದವರು ತುಂಬಾ ಕಡಿಮೆ ಸಮಯದಲ್ಲಿ ಅವರ ಸಾವಿನ ಬಗ್ಗೆ ಇಷ್ಟೊಂದು ಅನುಮಾನಗಳು ಹುಟ್ಟೋಕೆ ಏನ್ ಕಾರಣ ಇರ್ಬೋದು ಅಂತ? ಏನು ಇಲ್ಲ, ಅದು ಗಾಸಿಪ್ ಅಷ್ಟೇ. ಇದೊಂದು ಆಕಸ್ಮಿಕ ಅಪಘಾತ ಅಷ್ಟೇ, ಅದಕ್ಕಿಂತ ಹೆಚ್ಚು ಇದೇನಲ್ಲ. ಗಾಸಿಪ್ ಆಡೋರಿಗೆ ಆಡ್ತಾರೆ. ನನಗೆ ತಿಳಿದ ಮಟ್ಟಿಗೆ, ನಾನು ಆ ಕಾಲದಲ್ಲಿದ್ದೆ, ಈ ಕಾಲದಲ್ಲಿ ಇದ್ದೀನಿ. ಸೊ ಅದು ಅನಂತ್ನಾಗ್ ಹೇಳಿದ ಪ್ರಕಾರ ಅದು ಇಲ್ಲ, ಅದು ಬರೇ ಗಾಸಿಪ್ ಲೆವೆಲ್ನಲ್ಲಿ ಮಾತ್ರ ಇರೋದು ಅಂತೇಳಿ. ಅದರಲ್ಲಿ ಏನಾಯ್ತು ಅಂದರೆ, ಹಿಂದಿನ ದಿವಸ ಅಂದರೆ ಆ ಕಾರು ಹೊರಡೋ ಹಿಂದೆ ಅವರು ಒಂದು ಪಾರ್ಟಿ ಮಾಡಿದರು ಇದಕ್ಕೆ, ಜೋಕುಮಾರ ಸ್ವಾಮಿ ಸಿನಿಮಾಕ್ಕೆ ಸಂಬಂಧಪಟ್ಟ. ಸೊ ಪಾರ್ಟಿ ಮಾಡಿ ಅನಂತ್ ಮನೆಗೆ ಹೋಗುವಾಗ ಹೇಳಿದರು, ನೀನು ಇವತ್ತು ಹೋಗ್ಬೇಡ ಅಲ್ಲಿಗೆ, ನಾಳೆ ಮುಹೂರ್ತ, ನಾಳೆ ಬೆಳಿಗ್ಗೆ, ಇವತ್ತು ಹೋಗ್ಬೇಡ, ಯಾವ್ದು ಬೆಳಗ್ಗೆ ಒಂದು 4 ಗಂಟೆಗೆ ಹೊರಟ್ಬಿಡು ಅಂತೇಳಿ ಹೇಳಿ ಬಂದಿದ್ದಾರೆ. ಬಟ್ ಅಲ್ಲಿ ಅವಸರ ಮಾಡ್ಕೊಂಡ್ಬಿಟ್ರು ಅರುಂಧತಿ ನಾಗ್. ತುಂಬ ಇಲ್ಲ, ನಾಳೆ ಟೆನ್ಷನ್ ಆಗಿಬಿಡ್ತದೆ, ಇವತ್ತು ಹೊರಟ್ಬಿಡೋಣ ಅಂತೇಳಿ. ಅದೇನೋ ಸಣ್ಣ ಕಾರು, ಮಾರುತಿ ಕಾರು ಇರಬೇಕು. ಸೊ ಅದರಲ್ಲಿ ಹೊರಟು ಆಗ ಇವನು ಮನೆಗೆ ಹೋಗಿ ಅನಂತ್ನಾಗ್ ಮಲ್ಕೊಳ್ಳೋ ಮೊದಲು ಮತ್ತೆ ಫೋನ್ ಮಾಡಿದೆ, ಹೋಗಿಲ್ಲಲ್ಲ ನೀನು ಹೊರಡಬೇಡ, ಬೆಳಗ್ಗೆನೆ ಹೊರಟ್ಬಿಡು ಅಂತೇಳಿ. ಅದು ಆಗಿಲ್ಲ, ಹೊರಟ್ಬಿಟ್ಟಿದ್ದಾರೆ. ಆಮೇಲೆ ಕೇಳಿದ್ರೆ ಎಸ್ ಆಗ್ಬೋದು. ಸೊ
ಅಪಘಾತ ಆಯಿತು. ಅಪಘಾತದ ಹಿಂದೆ ಆಗಲೇ ಬಂದಿತ್ತು ತುಂಬ ಗಾಸಿಪ್ಗಳು, ಅಲ್ಲ ಅದು ಗಾಸಿಪ್ ಮಾತ್ರ. ಅಣ್ಣವ್ರನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದ್ಯಾ, ಒಡನಾಟ ಇದೆಯಾ? ಇದೆ. ಆ ನೆನಪುಗಳನ್ನ ತುಂಬ ಅಂದರೆ ಎದುರು ಬದುರು ಕೂತ್ಕೊಂಡು ಸಂದರ್ಶನ ಮಾಡೋ ಸಂದರ್ಭ ಬರೆದಿದ್ದರೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ, ಅಂದರೆ ಶೂಟಿಂಗ್ ಸ್ಪಾಟ್ಗಳಲ್ಲಿ ಇದೆಲ್ಲ ನಾನು ನೋಡಿದ್ದು ತುಂಬ ಅಂದರೆ ತುಂಬ ಸರಳ ವ್ಯಕ್ತಿ. ನಾನು ಒಂದು ಮಹಾದೇವಪುರಕ್ಕೆ ಶೂಟಿಂಗ್ ಹೋದ್ವಿ. ಮಹಾದೇವಪುರದಲ್ಲಿ ಶೂಟಿಂಗ್ ನಮ್ಮನ್ನು ಇಲ್ಲಿಂದ ಕರ್ಕೊಂಡೋದ್ರು, ಪಿ ಆರ್ ಕರ್ಕೊಂಡೋದ್ರು. ಸೊ ಶೂಟಿಂಗ್ ಮುಗೀತು, ಮಧ್ಯಾಹ್ನದ ಊಟಕ್ಕೆ ಅರೇಂಜ್ ಮಾಡ್ತಾರೆ. ಅಲ್ಲಿ ಗದ್ದೆಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಗದ್ದೆ ಮಧ್ಯೆ ಇದೆಯಲ್ಲ ನಡ್ಕೊಂಡು ಹೋಗೋ ಜಾಗ, ಅದು ಸ್ವಲ್ಪ ಹಗಲ ಇದೆ ಅಲ್ಲಿ. ಸೊ ಅಲ್ಲಿ ಊಟ ಕೂತ್ಕೊಳ್ಳೋದು. ಚಾಪೆ ಸಣ್ಣ ಸಣ್ಣ ಚಾಪೆ ಹಾಕಿದ್ರು, ಬಾಳೆ ಎಲ್ಲ ತಂದಿಟ್ರು. ಅಕಸ್ಮಾತ್ ನನ್ನ ಅದೃಷ್ಟವೇನೋ ಗೊತ್ತಿಲ್ಲ, ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡು, ನನ್ನ ಪಕ್ಕದಲ್ಲಿ ರಾಜ್ಕುಮಾರ್ ಅಂತ ಹೇಳ್ಬಾರ್ದು, ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಸೊ ನಾನ್ ವೆಜ್ ಊಟ, ಚಿಕನ್ ಅದೆಲ್ಲ ಬಡಿಸಿದ್ರು. ನನಗೆ ಅದು ಮುದ್ದೆ ಮತ್ತು ಇದು ಚಿಕನ್ ಸಾರು. ನನಗೆ ಆ ಮುದ್ದೆ ತಿಂದ ಅಭ್ಯಾಸ ಇಲ್ಲ. ನೀವು ಮಂಗಳೂರು ಕಡೆಯವರು? ಅಭ್ಯಾಸ ಇಲ್ಲ. ಅದನ್ನು ಹೀಗೆ ಮಾಡಿ ಅಣ್ಣವ್ರು ನೋಡ್ತಾ ಇದ್ದಾರೆ, ಆಗಲ್ವಾ ಅಂತ. ಇಲ್ಲ ಅದು ಹೇಗೆಂತ ಗೊತ್ತಿಲ್ಲ ಅಂತ ಅವರೇ ಒಂದು ಪೀಸ್ ಇದು ಮಾಡಿ ಇದನ್ನು ನುಂಗಿ ಅಂತ ಹೇಳಿದ್ರು. ನನಗೆ ನುಂಗಿದ್ರೆ ಟೇಸ್ಟ್ ಗೊತ್ತಾಗೋದು ಹೇಗೆ, ಜಗಿಬೇಕಲ್ವಾ, ಅದು ನುಂಗುವ ವ್ಯವಸ್ಥೆ. ನುಂಗಿದೆ. ಆಮೇಲೆ ಚಿಕನ್ ಒಂದು ಪೀಸ್, ಲೆಗ್ ಪೀಸ್ ಇದೆ, ಅದನ್ನು ತೆಗೆದು ಬಾಯಿಗಿಟ್ಟೆ. ಆಗ ಅದನ್ನು ಗಮನಿಸ್ತಾ ಇದ್ದಾರೆ ಅಣ್ಣವರು. ನೋಡ್ತಾ ಇರುವಾಗ ಇದೇನು ಇವನಿಗೆ ಅದನ್ನು ತಿನ್ನಲಿಕ್ಕೆ ಬರಲ್ಲ ಅಂತೇಳಿ ಅವರು ಅವರ ಬಾಳೆಲೆಯಿಂದ ಒಂದು ಚಿಕನ್ ಪೀಸ್ ತೆಗೆದು ಹಾಗೆಲ್ಲ ಹೀಗೆ ತಿನ್ನಿ ಅಂತೇಳಿ ಇಷ್ಟೆಲ್ಲ ಮಾತುಕತೆ. ನನಗೆ ಚಿಕನ್ ತಿನ್ನಲಿಕ್ಕೆ ಹೇಳಿಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್. ಇಷ್ಟೆಲ್ಲ ಮಾತುಕತೆ ನಡೆಯುವಾಗ ನಾನು ಯಾರು ಅಂತ ಗೊತ್ತಿಲ್ಲ. ಓಕೆ, ನಿಮ್ಮ ಹೆಸರೇನು ಅಂತ. ನಾನು ಗಣೇಶ್ ಕಾಸರಗೋಡು ಅಂತೇಳಿ. ಆಗ ಕಾಸರಗೋಡು ಗಣೇಶ್, ಆರಂಭದಲ್ಲಿ ನನ್ನ ಹೆಸರು ಕಾಸರಗೋಡು ಗಣೇಶ್ ಅಂತ. ಆಮೇಲೆ ಗಣೇಶ್ ಕಾಸರಗೋಡು ಗಣೇಶ್ ಅಂತ. ನೀವು ಕಾಸರಗೋಡಿನವರ? ಹೌದು. ಎಂಥ ಜಾಗ, ಎಂಥ ಪ್ರದೇಶ, ಅದು ಈಗ ಕೇರಳಕ್ಕೆ ಸೇರಿದೆ ಅಲ್ವಾ. ಅಲ್ಲಿ ಕೈಯ ಇಂಜನ್ ರೈ ಅಂತಿದ್ದಾರಲ್ಲ, ಹೌದು. ಆಮೇಲೆ ಪೆರ್ಲೆ ಕೃಷ್ಣ ಭಟ್ರು ಯಕ್ಷಗಾನ, ತಾಳಮದ್ದಲೆ ಎಲ್ಲ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲದ ಅವರು ಹೇಳ್ತಾ ಇದ್ದಾರೆ ರಾಜ್ಕುಮಾರ್. ಅಂದರೆ ಎಷ್ಟು ಸ್ಟಡಿ ಮಾಡಿದ್ದಾರೆ ಕಾಸರಗೋಡು ಬಗ್ಗೆ, ಒಂದು ಗಡಿ ಪ್ರದೇಶದ ಬಗ್ಗೆ ಅಂತೇಳಿ. ಹೌದೌದು ಅಂತೇಳಿ ಒಂದು ಪದ ಹೇಳಿದರು. ಹಸಿದುಡುಗೆ ಪಸೆದೊಟ್ಟು ಸಿರಿಮುಡಿಗೆ ಹೂದೊಟ್ಟು ಭುವನೇಶ್ವರಿ ನೀನು ಇಳೆಗೆ ಬರಬೇಕು ಅಂತೇಳಿ. ಅದು ಕೈಯಾರ ಕೈಯನ್ನೇ ಬರ್ತಿರೋದು. ಹೆಂಗೆ ಅವರು ಹೇಳ್ತಾ ಇದ್ದಾರೆ. ಇದು ನಾನು ಇವತ್ತಿಗೂ ನನ್ನ ಸ್ಮೃತಿ ಪಟದಲ್ಲಿ ಇದ್ದಿದೆ ಅಂತೇಳಿ ರಾಜ್ಕುಮಾರ್ ಹೇಳಿದರು. ಒಂದು ಗಾದೆ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವರು ಮಾಡದ ಪಾತ್ರ. ಹಂಗೆ ಅಣ್ಣವ್ರಿಗೆ ಗೊತ್ತಿಲ್ಲದ ವಿಷಯಗಳು ಇರ್ಲಿಲ್ಲ ಅನ್ಸುತ್ತೆ. ಮಾತಾಡಲಿಕ್ಕೆ ಕೂತ್ಕೊಂಡು ನಾನು ಓದಿದ್ದು 3ನೇ ಕ್ಲಾಸು 4ನೇ ಕ್ಲಾಸು ಅಷ್ಟೇ ಅಂತ ಹೇಳ್ತಾರೆ. ಬಟ್ ಯಾವ ಪಂಡಿತನಿಗಿಂತ ಹೆಚ್ಚು ದೊಡ್ಡ ಪಂಡಿತ ರಾಜ್ಕುಮಾರ್. ಆಮೇಲೆ ಪುನೀತ್ ರಾಜ್ಕುಮಾರ್ದೊಂದು ಮುಹೂರ್ತ ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಪ್ರಸನ್ನ ಎಲ್ಲ ಕರೆದಿದ್ರು. ಅಲ್ಲಿ ಹೋಗಿ ಮುಹೂರ್ತ ಅಲ್ಲಿ ಮುಹೂರ್ತ ಮೊದಲು ಅವರು ಊಟ ತಿಂಡಿ ಮೇಲೆ ತುಂಬ ಯಾರೇ ಅತಿಥಿಗೆ ಬಂದರೂ ಅವರಿಗೆ ಅದು ಮುಖ್ಯ, ಹೊಟ್ಟೆ ತುಂಬಿಸ್ಬೇಕು ಅವರಿಗೆ. ಸೊ ನಾವು ತಿಂಡಿ ಹೋಗೋಣ ಅಂತ ಹೇಳಿದ್ರು ರಾಜ್ಕುಮಾರ್. ನಾವು ತಟ್ಟೆ ಇಟ್ಕೊಂಡು ಎಲ್ಲ ನಿಂತ್ಕೊಂಡಿದ್ದೇವೆ ಉದ್ದಕ್ಕೆ ಜರ್ನಲಿಸ್ಟ್ಗಳ. ತಿರುಗಿ ನೋಡ್ತಾನೆ ರಾಜ್ಕುಮಾರ್ ಇದ್ದಾರೆ ಅಲ್ಲಿ. ಅವರ ಮನೆಯಲ್ಲಿ ಅವರೇ ಅತಿಥಿಯಾಗಿ ನಮ್ಮ ಜೊತೆ ನಿಂತ್ಕೊಂಡು ತಟ್ಟೆ ಇಟ್ಕೊಂಡು ನಿಂತಿದ್ದಾರೆ. ಅವರು ಗೈಡ್ ಮಾಡಿದ್ದರು. ಇದು ಇಡ್ಲಿ ತುಂಬ ಸ್ಮೂತ್ ಆಗಿದೆ, ತುಂಬ ಮೆದುವಾಗಿದೆ, ಅಲ್ಲಿ ಸಾಂಬಾರಿದೆ, ಅಲ್ಲಿ ಚಿಕನ್ ಇದೆ, ಇದು ತಿನ್ನಿ, ಆಮೇಲೆ ಇದು ಏನು ದೋಸೆ ತಿನ್ನಿ. ಅವರ ಆತಿಥ್ಯ ಇದೆಯಲ್ಲ, ನಾನು ಒಬ್ಬ ಹೇಳೋದಲ್ಲ. ಆ ಮನೆಗೆ ಹೋದ ಯಾರೇ ಆಗಿನ ಮನೆ ಬೇರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನೇ ಬೇರೆ ರೀತಿ, ದೊಡ್ಡ ಮನೆ. ಅದು ಒಂದು ವಿಶೇಷನೇ ರಾಜ್ಕುಮಾರ್ ಆತಿಥ್ಯ. ಅದು ಬರುವಾಗ ಗೇಟಿನವರೆಗೆ ಬಂದು ಬೀಳ್ಕೊಡ್ತಾರೆ ಅಂತ ರಾಜ್ಕುಮಾರ್. ತುಂಬ ಗ್ರೇಟ್ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ವೀರಪ್ಪನವರು ಅಪಹರಣ ಮಾಡಿಬಿಡ್ತಾರೆ. ಅವತ್ತು ಅಪಹರಣ ಆದಾಗ ಚಿತ್ರರಂಗ ಸ್ವಯಂ ಘೋಷಿತ ಬಂದ್ ಆಗಿತ್ತಂತೆ. ಆವತ್ತಿನ ದಿನಗಳನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಮಗೆ ಯಾರೊಬ್ಬರು ಫೋನ್ ಮಾಡಿದರು. ರಾಜ್ಕುಮಾರ್ ಅವರನ್ನು ವೀರಪ್ಪನ ಕರ್ಕೊಂಡೋದು. ಎಲ್ಲಿ ಕರ್ಕೊಂಡೋದು ನನಗೇನು ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡೋದು? ಅಪಹರಣ ರೀ ಅಂತ ಹೇಳಿದರು. ಅಪಹರಣ, ಕಿಡ್ನಾಪ್ ಮಾಡಿದಾರ, ಎಲ್ಲಿಂದ, ಹೇಗೆ, ಇವೆಲ್ಲ ವಿವರ ಬಂತು. 6ನೇ ದಿವಸ ಶುರು ಆಯಿತು. ಇಲ್ಲಿ ಬೆಂಗಳೂರಲ್ಲಿ ದೊಡ್ಡ ಒಂಥರ ಗೊಂದಲ, ಒಂದು ಸ್ಮಶಾನ ವಾತಾವರಣ. ಇಡೀ ಬೆಂಗಳೂರು ಸ್ಮಶಾನನೇ ಆ ಟೈಮಲ್ಲಿ. ಸಿನಿಮಾ ಶೂಟಿಂಗ್ ಇಲ್ಲ, ಸಿನಿಮಾ ಪ್ರದರ್ಶನ ಇಲ್ಲ, ಚಿತ್ರರಂಗದವರು ಎಲ್ಲ. ಅಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್, ಟಿ ವೆಂಕಟೇಶ್ ಇವರೆಲ್ಲ ಓಡಾಡ್ತಾ ಇದ್ದಾರೆ. ಯಾರು ಏನು ಮಾಡಲಿಕ್ಕಾಗಲ್ಲ.
ಆಗ ಎಸ್ ಎನ್ ಕೃಷ್ಣ ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ, ನಿಂತೇ ಹೋಯ್ತು. ಇದು ರಾಜ್ಕುಮಾರ್ ಕಿಡ್ನ್ಯಾಪ್ ಆದ ಮೇಲೆ ಇದ್ದ ಚಿತ್ರರಂಗದ ಪರಿಸ್ಥಿತಿ ಎಲ್ಲವೂ. ಅದು ಸುಮಾರು ಆ ಟೈಮ್ನಲ್ಲಿ ಸುದೀಪ್ ಅವರ ಸ್ಪರ್ಶ ಸ್ಪರ್ಶ ರಿಲೀಸ್ ಆಯಿತು. ರಿಲೀಸ್ ಆಗಿ ತುಂಬ ಒಳ್ಳೆ ಓಪನಿಂಗ್ ಎಲ್ಲ ಸಿಕ್ಕಿತ್ತು. ಬಟ್ ಜನ ಜನ ಓಡಾಡಲ್ಲ, ಜನ ರಸ್ತೆಯಲ್ಲಿ ಓಡಾಡಲ್ಲ, ಸಿನಿಮಾ ಮನೆಗೆ ಯಾರು ಬರ್ತಾನೆ ಇಲ್ಲ. ಸೊ ಆದ್ರಿಂದ ಅದು ಸ್ವಲ್ಪ ಅಂದ್ರೆ ಪ್ರಾಬ್ಲಮ್ ಈ ಆಯಿತು. ಕೋವಿಡ್ ಪರಿಸ್ಥಿತಿಯನ್ನ ಅವಾಗ್ಲೇ ನೋಡಿ Same. ಚಿತ್ರರಂಗ ಸೇಮ್ ರಸ್ತೆ ಪಿಳ್ಳೆ ಇಲ್ಲ ಅಂಥದ್ದು. ಆಮೇಲೆ ತುಂಬ ಗಲಾಟೆಗಳೆಲ್ಲ ಆಯಿತು. ತಮಿಳ್ನಾಡಿಗೆ ಅವನು ತಮಿಳ್ನಾಡಿನಲ್ಲಿದ್ದಾನೆ, ಯಾರು ತಮಿಳ, ಈತ ಭಾಷೆದು ಗೊಂದಲ ಸ್ವಲ್ಪ ಎಲ್ಲ ಶುರು ಆಯಿತು. ಆಗ 108 ದಿವಸ ಅದರಲ್ಲಿ ಸುದೀಪ್ ಸಿನಿಮಾ ಸಫರ್ ಆಯಿತು, ಅನಿವಾರ್ಯ. ಆಮೇಲೆ ರಿಲೀಸ್ ಮಾಡಿದ್ರು, ಚೆನ್ನಾಗಿ ಹೋಯಿತು, ಅದೆಲ್ಲ ಆಮೇಲೆ ಪ್ರಶ್ನೆ. ಇದು ಬೆಂಗಳೂರು ಯಾವ ರೀತಿ ಒತ್ತಿ ಉರಿತು, ಅದು ಇನ್ನೊಂದು ಇದೆ. ಕಾವೇರಿ ಗಲಾಟೆಯಲ್ಲಿ ಬೆಂಗಳೂರು ಯಾವ ರೀತಿ ಉರಿತು, ಅದಕ್ಕೆ ರಾಜ್ಕುಮಾರ್ ಅವರ ಹೆಸರು ಅಂಟಿಸ್ಕೊಂಡು ಅದು ಬೇರೆ ರೀತಿಯ ಒಂದು ಪ್ರಾಬ್ಲಮ್ ಆಯಿತು. ಸರ್ ಅವ್ರು ಬಂದ ಮೇಲೆ ವಿಜೃಂಭಣೆಯಾಗಿ ಅವ್ರನ್ನ ಸ್ವಾಗತ ಮಾಡಿದ್ರಂತೆ. ರಾಜ್ಕುಮಾರ್ ಅವರೇ ಎಷ್ಟೋ ಊರುಗಳಿಗೆ ಭೇಟಿ ಕೊಟ್ರಂತೆ. ಅಂದ್ರೆ ನನಗೋಸ್ಕರ ಅಭಿಮಾನಿಗಳು ಇಷ್ಟೆಲ್ಲ ಒದ್ದಾಡಿದ್ರು, ಅವ್ರನ್ನ ನಾನು ಹೋಗಿ ನೋಡ್ಬೇಕು ಅಂತ. ಆ ಸಂಭ್ರಮನ ನೀವು ನೋಡಿದಾಗ ಸಿನಿ ಪತ್ರಕರ್ತರಾಗಿ ಹೇಗಿತ್ತು? ದೊಡ್ಡ ಸಂಭ್ರಮದಲ್ಲಿ ಎಲ್ಲರೂ ಸ್ವಾಗತಿಸಿದವರು. ಒಂಥರ ಮನೆ ಯಜಮಾನ ವಾಪಸ್ ಬಂದಾಗೆ ಆ ಭಾವನೆ ಬಂತು. ಒಂದೇನೆಂದರೆ ರಾಜ್ಕುಮಾರ್ ಫಸ್ಟ್ ಅಭಿಮಾನಿಗಳೇ ದೇವರು ಅಂತೇಳಿ, ನನ್ನ ಅಭಿಮಾನಿಗಳು ಬಿಟ್ಟರೆ ನನಗೇನಿಲ್ಲ ಅಂತೇಳಿ ಹೇಳಿ ಅನೌನ್ಸ್ ಮಾಡಿರೋದೇ ರಾಜ್ಕುಮಾರ್. ಆಮೇಲೆ ಈಗ ದರ್ಶನ್ ಸೆಲೆಬ್ರಿಟಿ ಅಂತೇಳಿ ಹೇಳಿದ್ರು, ಈ ಥರ ಎಲ್ಲ ಬಂತು ಅಭಿಮಾನಿಗಳು. ಫಸ್ಟ್ ಹೇಳಿದ್ದು ರಾಜ್ಕುಮಾರ್. ಆ ಅಭಿಮಾನಿಗಳಿಗೆ ಬೇಕಾಗಿ ಸಿನಿಮಾ ಮಾಡಿದ್ರು. ಮಧ್ಯದಲ್ಲಿ ಒಂದು ಗ್ಯಾಪ್ ಆಯಿತು, ಒಂದು 5 ವರ್ಷ ಆ್ಯಕ್ಟ್ ಮಾಡಿಲ್ಲ. ಆಗ ದೊಡ್ಡ ಗಲಾಟೆ ಆಯಿತು. ಗಲಾಟೆ ಅಂದರೆ ಅವರ ಸದಾಶಿವನಗರದ ಮನೆ ಮುಂದೆ ಜನ ಸಾವಿರಗಟ್ಟಲೆ ಸೇರಿಬಿಟ್ಟು ಮಾಡಲೇಬೇಕು ಅಂತೇಳಿ, ಸಿನಿಮಾ ಮಾಡಲೇಬೇಕು ನೀವು ಅಂತೇಳಿ. ಆಗ ಈ ದುಃಖ ರಕ್ತದಲ್ಲಿ ಲೆಟ್ರ್ ಬರೆದು ಅದನ್ನು ಹೀಗೆ ತೋರಿಸಿದ್ರು ರಾಜ್ಕುಮಾರ್ಗೆ. ಆಮೇಲೆ ಬಂದು ಒಂದು ದಿವಸ ನಾನು ಆ್ಯಕ್ಟ್ ಮಾಡ್ತಾ ಇದ್ದೇನೆ ಸಿನಿಮಾದಲ್ಲಿ ಅಂತ ಅವರು ಪ್ರಾಮಿಸ್ ಮಾಡಿದ ಮೇಲೆ ಚದುರುತ್ತೆಲ್ಲ ಇದೆ. ಸೊ ಸಿನಿಮಾ ಮಾಡಿದ್ರು. ಸೊ ಸೂಪರ್ ಹಿಟ್ ಆಯಿತು ಸಿನಿಮಾಗಳೆಲ್ಲ, 1 by 1 ಸೂಪರ್ ಹಿಟ್ ಆಯಿತು. ಇದು ರಾಜ್ಕುಮಾರ್. ಇಲ್ಲ, ಇದು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಮಾತ್ರ ನನ್ನ ಮಾತು ಇದು. ಇದಕ್ಕಿಂತ ಮೀರಿದ ನೇರ ವ್ಯಕ್ತಿತ್ವ ರಾಜ್ಕುಮಾರ್. ಈ ನೆಪೋಟಿಸಮ್ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಸರ್? ನೆಪೋಟಿಸಮ್ನ ಕನ್ನಡ ಪದ ಕರೆಕ್ಟಾಗಿ ಏನು? ಕನ್ನಡ ಪದ ಅಂದ್ರೆ ಕಲಾವಿದರ ಕುಟುಂಬದಿಂದ ಬಂದಂತಹ ಮುಂದಿನ ಪೀಳಿಗೆಗೆ ಸುಲಭವಾಗಿ ಅವಕಾಶ ಸಿಗುತ್ತೆ, ಕೊಡ್ತಾರೆ ಜನಗಳು ಅಂತ. ಆಗಲ್ಲ, ಅದಾಗಲ್ಲ ಅಂತ ಅನ್ಸಿದ್ಯಾ? ಆಗಲ್ಲ, ಖಂಡಿತ. ಈಗ ನಮ್ಮ ಮುಂದೆನೇ ಸಾಕಷ್ಟು ಜನ ಇದ್ದಾರೆ. ತಮ್ಮ ಅಷ್ಟ ಸ್ಟ್ರಾಂಗ್ ಆದ ರವಿಚಂದ್ರನ್ ಇದ್ದು ತಮ್ಮನನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಆಮೇಲೆ ಮಕ್ಕಳು, 2 ಮಕ್ಕಳು, ಅವರನ್ನು ತಾನು ಬೆಳೆದ ರೀತಿಯಲ್ಲಿ ಬೆಳೆಸಲಿಕ್ಕಾಗಿಲ್ಲ. ಜಗ್ಗೇಶ್ ಇದ್ದಾರೆ, ಅಷ್ಟು ತುಂಬ ಜನ ಇದ್ದಾರೆ. ಅವರು ಇಲ್ಲ, ಆಗಲ್ಲ. ಒಂದು ಅದೃಷ್ಟ ಬೇಕು, ಪ್ರತಿಭೆ ಬೇಕು. ಪ್ರತಿಭೆಗಿಂತ ಹೆಚ್ಚಾಗಿ ನಾನು ಹೇಳೋದು ಯೋಗ ಮತ್ತು ಯೋಗ್ಯತೆ ಕೂಡಿ ಬರಲೇಬೇಕು. ಇಲ್ಲದಿದ್ದರೆ ಎಲ್ಲಿ ಈ ಸಿನಿಮಾ ರಂಗದಲ್ಲಿ ಎಸ್ಪೆಷಲಿ ಏನೂ ಮಾಡಲಿಕ್ಕಾಗಲ್ಲ. ಯಾರು ಯಾರನ್ನು ಕಾಪಾಡಲಿಕ್ಕಾಗಲ್ಲ. ಯಾರು ಯಾರನ್ನು ಬೆಳೆಸಿದ್ದಿ ಅಂತೇಳಿ ಅದೆಲ್ಲ ಸುಳ್ಳು. ಅವ್ರದ್ದೇ ಆದ ಒಂದು ಅದೃಷ್ಟ ಬೇಕು, ಯೋಗ ಬೇಕು, ಯೋಗ್ಯತೆ ಒರಿಜಿನಲ್. ಎಷ್ಟು ಜನ ಯೋಗ್ಯತೆ ಅವರೆಲ್ಲ. ಹಾಗೆ ನೋಡಿದ್ರೆ ಅಂಬರೀಷ್ ಒಂದ್ಸಲ ಮಾತಾಡ್ತಾ ಇರೋದು, ನಾನು ಯಾವ ನಟ, ಈ ನಟನೆ ಅಂದರೆ ವಿಷ್ಣುವರ್ಧನ್, ನಟನೆ ಅಂದರೆ ಅಶ್ವಥ್ ಅಂತೇಳಿ ಅಂಬರೀಷ್ ನನ್ನಂತ ಹೇಳಿರೋದು. ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ಬಿಂಬಿಸ್ತೇವೆ. ಯೋಗ ತುಂಬ ದೊಡ್ಡ ರೀತಿಯಲ್ಲಿ ಅಂಬರೀಷ್ ಕೈ ಹಿಡಿದಿದೆ, ಪ್ರತಿಭೆಗಿಂತ ಹೆಚ್ಚಾಗಿ, ಯೋಗ್ಯತೆಗಿಂತ ಹೆಚ್ಚಾಗಿ. ಸೊ ಅದೊಂದು ಬೇರೆ ರೀತಿ. ಇಲ್ಲಿ ಇದು ಇಲ್ಲ, ಆಗಲ್ಲ. ನೆಪೋಟಿಸಮ್ ನಡೆಯುವುದಿಲ್ಲ ಕನ್ನಡ ಚಿತ್ರರಂಗದಲ್ಲಿ, ಅಲ್ಲ, ಸಾಧ್ಯ ಅಲ್ಲ. ಈಗ ವಿಷ್ಣುವರ್ಧನ್ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈಗ ಅಂಬರೀಷ್ ಅವ್ರ ಮಾತು ಬಂದಾಗ, ಅಂದ್ರೆ ವಿಷ್ಣುವರ್ಧನ್ ಅವರಿಗೆ, ಅವರ ಕಲೆಗೆ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗಲೂ ಕೂಡ ಆ ಮಾತುಗಳು ಬರ್ತಾನೆ ಇರತ್ತೆ. ಅವರ ಸಮಾಧಿಯ ವಿವಾದಗಳಾಗಿರ್ಬೋದು, ಅವರಿಗೆ ಕೆಲವೊಂದು ಪುರಸ್ಕಾರಗಳು ತುಂಬಾ ನಿಧಾನವಾಗಿ ಸಿಗ್ತಿದೆ ಅಂತ ಇರ್ಬೋದು. ನಿಮಗೆ ಆ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅವರ ಸಿನಿಮಾ ಜೀವನಕ್ಕೆ ಸಂಬಂಧಪಟ್ಟು ಅವರಿಗೆ ಸಿಗಬೇಕಾದೆಲ್ಲವೂ ಸಿಕ್ಕಿದೆ. ಅದ್ರ ವೈಯಕ್ತಿಕವಾಗಿ ಒಂದ್ಸಲ ನಾನು ಕೇಳಿದೆ, ಸರ್ ರಾಜ್ಕುಮಾರ್ ಆಯಿತು, ಅಂಬರೀಷ್ ಇವರೆಲ್ಲ ನಾಯಕರಾಗಿ ಇದು ಮಾಡ್ತಾ ಇದ್ದಾರೆ, ನೀವು ಯಾಕೆ ಚಿತ್ರರಂಗದಲ್ಲಿ ನಾಯಕನಾಗಿ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಹತ್ರ ಬರುವಂಗೆ,
ನೀವು ಸಾಲ್ವ್ ಮಾಡ್ತೀರಿ ಅಂದ್ರೆ ಅಂಬರೀಷ್. ಆಗ ರಾಜ್ಕುಮಾರ್ ಇರುವಾಗ ಸಮಸ್ಯೆನೇ ಇರ್ತಿರ್ಲಿಲ್ಲ. ರಾಜ್ಕುಮಾರ್ ಹೆಸರು ಹೇಳಿದ್ರೆ ಸಾಕು ಸಮಸ್ಯೆ ಸಾಲ್ವ್ ಆಗ್ಬಿಡ್ತಿತ್ತು. ಆಮೇಲೆ ಅಂಬರೀಷ್, ನೆಕ್ಸ್ಟ್ ವಿಷ್ಣುವರ್ಧನ್ ಯಾಕೆ ಬರಲಿಲ್ಲ ಅಂತ. ನಾನಾಗಿ ಹೇಗೆ ಹೋಗುದು? ನಾನು ನಾಯಕ, ಬನ್ನಿ ನನ್ನ ಹತ್ರ ಸಮಸ್ಯೆ ತಗೊಂಡು ಹೇಳಲಿಕ್ಕಾಗತ್ತಾ? ಇಲ್ಲ. ಅದರ ಪಾಡಿಗೆ ಅದು ಬಂದಾಗ ನಾನು ಅದು ಮುಂದುವರಿತೇನೆ. ಅದರ ಹೊರತಾಗಿ ನಾನಾಗಿ ನಾನು ನಾಯಕ ಅಂತ ಹೇಳಲಿಕ್ಕೆ ಯಾವ ಕಾರಣಕ್ಕೂ ರೆಡಿ ಇಲ್ಲ ಅಂತ ಸ್ಪಷ್ಟವಾಗಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಸೊ ಆದ್ದರಿಂದ ಈಗ ಅದು ಕೆಲವು ಅನ್ಯಾಯ ಆಗಿದೆ, ತುಂಬ ತುಂಬ. ವಿಷ್ಣುವರ್ಧನ್ ಅವರಿಗೆ ಆದ ಅನ್ಯಾಯದ ಪಟ್ಟಿ ಮಾಡಿದರೆ ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಪಟ್ಟಿಲಿ ಘಟನೆಗಳು. ಅವರು ಬೆಂಗಳೂರನ್ನು ಬಿಟ್ಟು ಚೆನ್ನೈಗೆ ಹೋಗಿ ನೆಲೆಸಬೇಕಂತಿದ್ರು. ಹೌದು, ಅದು ಅವರಿಬ್ಬರು ಸರಿ ಇದ್ದರು, ಯಾರು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ. ಬಟ್ ಅವರ ಅಭಿಮಾನಿಗಳ ಅಂತ ಹೇಳಿಸಿಕೊಂಡವರಿದಾರಲ್ಲ, ಅಂಥ ಅಭಿಮಾನಿಗಳು ಇದ್ದಾರೆ, ಅಂಧ ಅಭಿಮಾನಿಗಳು. ಅವರ ಪೈಪೋಟಿ ಇದು. ಅವರು ಮಾಡಿದ ಅನಾಹುತಗಳು, ಕಿರುಕುಳಗಳು ಅಷ್ಟೇ, ಇವರಿಗೆ ಸಂಬಂಧಪಟ್ಟಲ್ಲ. ಬಟ್ ಆ ಕಿರುಕುಳದಿಂದ ನೋವು ಅನುಭವಿಸಿದ್ದು ವಿಷ್ಣುವರ್ಧನ್. ಒಂದ್ಸಲ ಪ್ರೆಸ್ ಮೀಟ್ ಕರೆದು ಹೇಳಿದ್ ನಾನು ಚೆನ್ನೈಗೆ ಹೋಗ್ತೇನೆ ಅಂತೇಳಿ. ಅಷ್ಟರಲ್ಲಿ ಬಂಧನ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡ್ತು. ಸೂಪರ್ ಹಿಟ್ ಆದ ಕೂಡಲೇ ಮತ್ತೆ ಇಲ್ಲ, ನಾನು ಇಲ್ಲಿರ್ತೀನಿ, ಏನೇ ಬಂದರೂ ಎದುರಿಸ್ತೀನಿ ಅಂತೇಳಿ ವಿಷ್ಣುವರ್ಧನ್ ಇಲ್ಲಿ ಸೆಟ್ಲ್ ಆದರು. ನಾನು ನಿಮ್ಮ ಶುಭಂ ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಅನ್ನು ಓದಿದ್ದೆ ಅವ್ರ ಬಗ್ಗೆ. ಅಂದ್ರೆ ವಿಷ್ಣುವರ್ಧನ್ ಅವರ ಕನಸಿನಲ್ಲಿ ಅಣ್ಣವ್ರು ಬರ್ತಾ ಇದ್ರು, ಅದ್ರ ಬಗ್ಗೆ ನೀವು ಹೇಳಿದ್ರಿ. ಹೌದು ಹೌದು. ಸೊ ಈ ಬಗ್ಗೆ ಅವ್ರು ನಿಮ್ಮ ಹತ್ರ ಏನು ಅವರು, ಅದು ರವಿ ಬೆಳಗೆರೆ ಮತ್ತು ನಾನು ವಿಷ್ಣುವರ್ಧನ್ ನೋಡ್ಲಿಕ್ಕೆ ಹೋಗಿದ್ದು. ಅವರ ಹಳೆ ಮನೆ ಅಂದರೆ ಈಗ ಒಡೆದು ಬೇರೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಒಂದು ಗಾರ್ಡನ್ ಥರ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವರು ಸಾಕ್ಷಾತ್ ಶಿರಡಿ ಸಾಯಿಬಾಬನ ವೇಷದಲ್ಲೇ ಇದ್ದರು. ಒಂದು ಮಾತಾಡ್ತಾ ಯಾವುದೋ ರವಿ ಬೆಳಗೆರೆ ಇದ್ದರೆ ಮಾತಿಗೆ ಅಡೆತಡೆ ಏನಿಲ್ಲ, ಕೊರತೆ ಇಲ್ಲ, ಏನು ಬೇಕಾದ್ರೆ ಮಾತಾಡ್ತಾ ಹೋಗ್ತಾರೆ. ನಾನು ಸುಮ್ಮನೆ ಕೈಗಟ್ಟು ಕೂತ್ಕೊಂಡಿದ್ದೆ. ಅದರಲ್ಲಿ ನನಗೆ ತುಂಬ ಆಕರ್ಷಣೆ ಮೂಡಿದ ಅವರು ಈ ಮಾತು ಬಂದಾಗ. ಯಾವುದಂದ್ರೆ, ನನ್ನ ಹಗಲು ಆದರೂ ಕೂಡ ಅದು ಕನಸು ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಬಟ್ ಮನಸ್ಸಿನಲ್ಲಿ ಅಣ್ಣವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಗ ಅಣ್ಣವರು ತೀರ್ಕೊಂಡಿದ್ರು. ಸೊ ಬರ್ತಾರೆ, ಬಂದ್ಬಿಟ್ಟು ಬಾಗಿಲು ತೆಗಿತಾರೆ, ಹೇಗಿದ್ದೀರಿ ಅವರ ಮಾಮೂಲಿ ಸ್ಟೈಲ್ನಲ್ಲಿ ಕೇಳ್ತಾರೆ. ಸೊ ನಾನು ಅವರನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ. ಬೆಡ್ರೂಮ್ನಲ್ಲಿ ಹಾಸಿಗೆ ಮೇಲೆ ಕೂತ್ಕೊಳ್ತಾರೆ. ಅವರು ಹೆಗಲ ಮೇಲೆ ಕೈ ಹಾಕ್ತಾರೆ. ಕೈ ಹಾಕ್ಬಿಟ್ಟು ಹೇಗಿದೆ ಚಿತ್ರರಂಗ, ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಅಂತೆಲ್ಲ ವಿಚಾರಿಸ್ತಾರೆ. ನಿಮ್ಮ ಅವಕಾಶಗಳೆಲ್ಲ ಹೇಗಿದೆ ಅಂತೆಲ್ಲ ಕೇಳ್ತಾರೆ. ಸೊ ಇದು ರಾತ್ರಿ ಕನಸಲ್ಲ, ಹಗಲಿನ ಕನಸು ಅಲ್ಲ, ನಿಜವಾಗ್ಲೂ ನಡೆದ ಹಾಗೆ. ಆಮೇಲೆ 1-2 ಗಂಟೆ ನನ್ನನ್ನು ಯಾರು ಮಾತಾಡಿಸ್ಬಾರ್ದು. ಅವ್ರು ಹೋಗ್ತಾರೆ, ಹೋದ್ಮೇಲೆ ಮಾಯ ಆಗಿಬಿಡ್ತಾರೆ. ಮಾಯ ಆದಮೇಲೆ ನನಗೆ ಯಾರು ಮಾತಾಡಿಸ್ಬಾರ್ದು, ನಾನು ಅದನ್ನು ಎಂಜಾಯ್ ಮಾಡ್ತಾ ಇರ್ತೇನೆ ಅಣ್ಣವ್ರು ಬಂದಿದ್ದಾನೆ. ಇದು ವಿಷ್ಣುವರ್ಧನ್ ನಮ್ಮ ಹತ್ರ ಹೇಳಿರುವ. ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ವೈಮನಸ್ಸು ಇದ್ದಿದ್ರೆ ಇದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಹೌದು, ಸಾಧ್ಯ ಆಗ್ತಾ ಇರಲಿಲ್ಲ. ಅದು ವೈಮನಸ್ಯ ಅಂತ ಏನು ಹುಟ್ಕೊಂಡಿದ್ದು ಅದು ಅಭಿಮಾನಿಗಳ ಮಧ್ಯೆ. ಇವತ್ತಿಗೂ ಅಷ್ಟೇ, ಸುದೀಪ್ ಅಭಿಮಾನಿಗಳಾಗಲಿ, ದರ್ಶನ್ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೆ ಸಂಬಂಧಪಟ್ಟಿರೋ ಅಷ್ಟೇ. ಅವರವರು ಸರಿ ಇರ್ತಾರೆ. ಈಗಿನ ಪರಿಸ್ಥಿತಿ ಬೇರೆ ಆಗಿದೆ. ಸುದೀಪ್ ಮತ್ತೆ ದರ್ಶನ್ ಅಭಿಮಾನಿಗಳಿಗೆ ಸಂಬಂಧಪಟ್ಟ ನಾನು ಹೇಳ್ತಾರೆ, ಅವ್ರು ಚೆನ್ನಾಗಿರುವಾಗ. ಮತ್ತೆ ಇವಾಗ ಸಿನಿ ತಾರೆಯರು ಅವತ್ತು ಪ್ರೆಸ್ ಮೀಟ್ಗೆ ಕೊಡ್ತಾ ಇದ್ದಂತ ಗೌರವ ಮತ್ತು ಒಡನಾಟ ಇವತ್ತಿಗ ಅದು ಅದೇ ರೀತಿ ಇದೆ ಅಂತ ಅನಿಸ್ತಿಲ್ಲ? ಇಲ್ಲ, ಖಂಡಿತ ಇಲ್ಲ. ನಾನು ಹೋಗ್ತಾನೆ ಇಲ್ಲ ಪ್ರೆಸ್ ಮೀಟಿಗೆ. ಯಾಕಂದ್ರೆ ಅದು ಬದಲಾದ ಪ್ರೆಸ್ ಮೀಟ್. ಅದು ನಮ್ಮದು ಗೋಲ್ಡನ್ ಇರ, ಸುವರ್ಣ ಯುಗ. ನಾವು ಒಂದಷ್ಟು ಜನ ಪತ್ರಕರ್ತರಿದ್ವಿ. ಸೊ ವೆರಿ ಡೀಸೆಂಟ್. ಅಲ್ಲಿ ಯಾರ ಹತ್ರ ದುಡ್ಡಿಗಾಗಿ ಕೈ ಚಾಚ್ತಿರಲಿಲ್ಲ. ಪ್ರಶ್ನೆನೂ ಕೇಳೋದು ಕಮ್ಮಿ ಇತ್ತು. ಈಗ ಉದಾಹರಣೆ ಗ್ರೀನ್ ಹೌಸ್, ನಮ್ಮ ಅಡ್ಡೆ, ಪ್ರೆಸ್ ಕ್ಲಬ್ ಬಿಟ್ಟರೆ ನಮ್ಮ ಅಡ್ಡೆ ಇದ್ದಿದ್ದು ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ. ಅಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇತ್ತು. ಪ್ರೆಸ್ ಮೀಟ್ ಆಗಿ ನಾವು ಒಳಗೆ ಬರ್ತಿದ್ವಿ. ಅಲ್ಲಿ ಒಂದು ಬೆಂಚ್ ಹಾಕಿದ್ರು, ಅಲ್ಲಿ ಕೂತ್ಕೊಂಡು ನಮ್ಮ ಪಾಡಿಗೆ ಇರ್ತಿದ್ರು. ಎಲ್ಲ ಬರೋರು ಪ್ರೆಸ್ ಮೀಟ್ನಲ್ಲಿ ಯಾರ್ಯಾರು ಮಾತಾಡಿದವರು, ದೊಡ್ಡ ದೊಡ್ಡ ತಾರೆಯರು ಎಲ್ಲ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೋಗ್ತಾರೆ. ನಮ್ಗೆ ಸಬ್ಜೆಕ್ಟ್ ಸಿಗ್ತಾ ಇದ್ದು ಅಲ್ಲಿ ಏನೋ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರು, ಇಲ್ಲಿ ಸಬ್ಜೆಕ್ಟ್ ಸಿಗ್ತಾ ಇತ್ತು. ಹರಟೆಕಟ್ಟೆ ತುಂಬ ಚೆನ್ನಾಗಿ ಮಾತಾಡ್ತಾ, ವೈಯಕ್ತಿಕವಾದ ಆಫ್ ದಿ ರೆಕಾರ್ಡ್ ಹೇಳ್ತೀನಿ ಗುರುಗಳೇ ಅಂತೇಳಿ ಹೇಳಿ ಶುರು ಮಾಡ್ತಾರೆ. ಅದೇ ನಾನು ಪುಸ್ತಕ ಬರೆದಿರೋದು, ಆಫ್ ದಿ ರೆಕಾರ್ಡ್. ಆಮೇಲೆ ಅವರೆಲ್ಲ ಗ್ರೀನ್ ಹೌಸ್ ಸ್ಮ್ಯಾಶ್ ಆಯ್ತಲ್ಲ, ಹೊಡೆದಾಕಿದ್ರು, ಅದನ್ನಂತ ಬರೆದಿರೋದು. ನಿಮ್ಮ ಅಂಕಣ ಯಾವತ್ತಾದ್ರೂ ನೀವು ಬರೆದಿರೋ ಅಂಕಣ ಕಾಂಟ್ರವರ್ಸಿ ಆಗಿದ್ದಿದೆಯಾ? ಎಲ್ಲವೂ ಕಾಂಟ್ರವರ್ಸಿ. ಅದ್ರಲ್ಲಿ ತುಂಬಾ ನೆನಪಾಗೋದು, ತುಂಬಾ ಕಾಡಿದ್ದು ನಿಮ್ಗೆ, ಈ ಕಾಂಟ್ರವರ್ಸಿ ಆಗ್ಬಾರ್ದಿತ್ತು ಅಂತ ಅನಿಸಿದ್ದು ಒಂದೇ ಒಂದು ಅದು ಈಗಲೂ ನನ್ನ ಕಾಡುವಂಥ ಪ್ರಶ್ನೆ. ಅದು ಹಾಗೆ ಆಗಬಾರ್ದಿತ್ತು. ಅರಗಿಣಿಯಲ್ಲಿರುವಾಗ ಒಂದು ಐಟಮ್ ಬರೆದೆ. ಆಗ ಜೀವನಚೈತ್ರ ರಿಲೀಸ್ ಆಗಿತ್ತು. ಅದರಲ್ಲಿ ನಾದಮಯ ಹಾಡು ಇದೆಯಲ್ಲ, ಅದು ನನಗೆ
ಆ ಟೈಮಿಗೆ ಯಾಕೆ ನನಗೆ ಒಂದು ಕರ್ಕಶ ಅಂತ ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ. ಹಾಡು ಕೇಳಿಬಿಟ್ಟು ಅಣ್ಣ ಅವರ ಕರ್ಕಶ ಕಂಠ ಅಂತ ಬರೆದೆ. ನನಗೆ ಈಗ ಈಗ ಅದನ್ನು ನಾನೇ ಬರ್ದನ ಅಂತ ಅನ್ನಿಸ್ತದೆ. ಆ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಅದು 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 ಆಮೇಲೆ ಪ್ರಶ್ನೆ, ಅದು ಆಮೇಲೆ ಪ್ರಶ್ನೆ. ಅದು ಮಾರ್ಕೆಟಿಗೆ ಬಂತು, ದೊಡ್ಡ ಗಲಾಟೆ ಆಯಿತು. ಪಾರ್ವತಮ್ಮ ಫೋನ್ ಮಾಡಿ, ಪಾರ್ವತಮ್ಮ ಆ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ನಂಗೆ ಗೊತ್ತಾದ್ದೇ ಅಲ್ಲಿ. ಅಂದರೆ ಇವರಿಗೆ, ನನಗೆ ಅಲ್ಲ, ಡೈರೆಕ್ಟರ್ ಅಲ್ಲ, ವೆಂಕಟೇಶ್ ಎಡಿಟರ್, ಎಡಿಟರ್ ಓನರ್, ಅವರಿಗೆ ಬೈತಾರೆ ನೋಡ್ರಿ, ಇವರು ಎಕ್ಸ್ಪ್ರೆಷನ್ ನಂಗೆ ಗೊತ್ತಾಗುತ್ತೆ ವೆಂಕಟೇಶ್ ಅವರ. ಮತ್ತು ಉದಾಹರಣೆ ಕೇಳಿ ಅಂತೇಳಿ ನನಗೆ ಕೊಟ್ಟರು ಫೋನು. ಎಲ್ಲ ಸಂಸ್ಕೃತ ಅಂತ ಹೇಳ್ಬಾರ್ದು, ಆ ಭಾಷೆಯಲ್ಲೆಲ್ಲ ಬೈಲಿಕ್ಕೆ ಶುರು ಮಾಡ್ಬಿಟ್ಟು. ಬೇರೆ ಈಗ ಬೈಗಳು ಏನಿದೆ ಅದೆಲ್ಲ ಆಗಲೇ ಬೈದು ಬಿಟ್ಟಿದ್ರು ಪಾರ್ವತಮ್ಮ. ನೀನೇನೋ ಎಡಿಟರ ನೀನು, ಅವನು ಯಾವನೋ ಒಬ್ಬ ಬಂದು ಕೂತ್ಕೊಂಡು ಬರೀತಾನೆ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಪ್ರಿಂಟ್ ಮಾಡೋದು, ಮೊದಲು ನೀನು ಅವನು ಕಳಿಸ್ಬಿಡು ಅಂತೇಳಿ. ಅಲ್ಲಿಂದ ಶುರುವಾದ ನಾನು ಅರಗಿನಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಗಿರು. ಅದು ನ್ಯಾಷನಲ್ ಅವಾರ್ಡ್ ಬಂತದ್ದು. ಅವ್ನು ಬರೆದು ಪ್ರಿಂಟ್ ಆದ ಮೇಲೆ ನನಗೆ ಪಶ್ಚಾತ್ತಾಪ ಆಯಿತು. ನಾನು ಯಾವತ್ತಾದ್ರೂ ಒಂದು ದಿವಸ ಅವಕಾಶ ಸಿಕ್ಕಿದ್ರೆ ರಾಜ್ಕುಮಾರ್ ಹತ್ರ ಕ್ಷಮೆ ಕೇಳಬೇಕು ಅಂತ ಇದ್ದೆ. ಬಟ್ ಅದು ಆ ಅವಕಾಶ ಕೂಡಿ ಬರಲಿಲ್ಲ. ಅವಾರ್ಡ್ ಬಂತಲ್ಲ, ಅವಾರ್ಡ್ ಬಂತು. ಇವತ್ತಿಗೆ ನಾನು ನಮ್ಮ ಮಿಸಸ್ ಗಾಯತ್ರಿ ವಾಕಿಂಗ್ ಹೋಗಿ ಒಂದು ಸುತ್ತ ಹಾಕಿ ನಮ್ಮ ಸಾರಕ್ಕಿ ಕೆರೆ ಅಲ್ಲಿ ಒಂದು ಬೆಂಚಲ್ಲಿ ಕೂತ್ಕೊಂಡು 4 ಹಾಡು ಕೇಳ್ತೀವಿ. ಆ 4 ಹಾಡಿನಲ್ಲಿ ಇದು ಪರ್ಮನೆಂಟ್ ನಾದಮಯ ಹಾಡು. ಇಷ್ಟವಾಗಿಲ್ಲ ಅಂತ ಹೇಳಿದವರು ಕರ್ಕಶ ಕಂಠದಲ್ಲಿ ಯಾವತ್ತು ಬರೆದಿದ್ನೋ ಇವತ್ತು ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಒಂದು ತಪ್ಪಾಗಿದೆ, ಜರ್ನಲಿಸ್ಟ್ ಯಾವ ತಪ್ಪ ಇಲ್ಲ, ನಾನು ತಪ್ಪು ಮಾಡಲಿಲ್ಲ ಅಂತೇಳಿ ವಾದಿಸೋದು. ಬಟ್ ನಂದು ತಪ್ಪಾಗಿದೆ, ಸೌಜನ್ಯದಿಂದ ಕೇಳ್ತಾ ಇದ್ದೀನಿ. ರಾಜ್ಕುಮಾರ್ ಎಲ್ಲಿದ್ರು ಕೂಡ ಈಗಲೂ ಅಷ್ಟೇ ಕ್ಷಮೆ ಕೇಳ್ತಾ ಇದ್ದೀನಿ ನಾನು. ಕ್ಷಮಿಸಿರ್ತಾರೆ ಅನ್ಸುತ್ತೆ. ಮತ್ತೆ ಪಾರ್ವತಮ್ಮ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ, ತುಂಬಾ ದಿಟ್ಟ ಮಹಿಳೆ, ಕಣ್ಣ ಚಿತ್ರರಂಗದಲ್ಲಿ ಅವ್ರ ಒಂದು ಧ್ವನಿ ಎಲ್ಲಾ ಕಡೆ ಕೇಳಿಸ್ತಾ ಇರ್ತಿತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅದು ವಜ್ರೇಶ್ವರಿನೇ, ಪಾರ್ವತಮ್ಮ ಅಲ್ಲ. ಗಾಂಧಿನಗರದಲ್ಲಿ ವಜ್ರೇಶ್ವರಿ ಅಂತ ಒಂದು ಇದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್. ಥ್ಯಾಂಕ್ಸ್. ನನಗೆ ಒಂದು ಇದು ಕಾಣ್ತದೆ, ಮಗು ಒಂದು ಕಡೆಯಲ್ಲೇ ಪುನೀತ್, ಮಗು ಒಂದು ಕಡೆಯಲ್ಲಿ ಪುಸ್ತಕ. ಎಷ್ಟು ಪುಸ್ತಕ ಓದ್ತಾರೆ ಗೊತ್ತಾ ಪಾರ್ವತಮ್ಮ, ತುಂಬಾ ಪುಸ್ತಕ ಓದ್ತಾರೆ. ಹಾಗೆ ಈ ಭಗವಾನ್ ಸಿನಿಮಾ ಮಾಡಿರೋದು ಅವರು ಆಯ್ಕೆ ಮಾಡ್ಕೊಂಡ ಪುಸ್ತಕ, ಕಾದಂಬರಿಯನ್ನು ಆಧಾರ ಮಾಡ್ಕೊಂಡ ಅಂತ ಪಾರ್ವತಮ್ಮ ಅವರು. ಅವರ ರಾಜ್ಕುಮಾರ್ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗೆಲ್ಲ ಕೊಡ್ತಾ ಇದ್ರು. ಸಿನಿಮಾ ಮಾಡಿ ಡಿಸ್ಟ್ರಿಬ್ಯೂಷನ್ ಕೊಟ್ಬಿಡೋದು. ಅವರು ಇಲ್ಲ ಚೆನ್ನಾಗಿ ಓಡಲಿ, ಸೂಪರ್ ಹಿಟ್, 100 days 200 ದಿನ 300 ದಿನ ಓಡಿದೆಲ್ಲ, ಇಲ್ಲ ಓಡಿದೆ ದುಡ್ಡು ಬರಲಿಲ್ಲ ಅಂತ ಹೇಳ್ತಾ ಇದ್ರು. ಆಗ ಪಾರ್ವತಮ್ಮನ ಶುರುವಾದರೆ ಇಲ್ಲ ದುಡ್ಡು ಬರ್ತಾ ಇದೆ, ಎಲ್ಲ ಕಡೆಯಿಂದ ಕಲೆಕ್ಷನ್ ಅದರ ಕಲೆಕ್ಟ್ ಮಾಡಿದ್ರು. ಕಲೆಕ್ಷನ್ ಹೇಗಿದೆ ಅಂತೇಳಿ ನೋಡಿದಾಗ ಸೂಪರ್ ಹಿಟ್, ದುಡ್ಡು ಸಂಗ್ರಹದಲ್ಲಿ ಕೂಡ ತುಂಬ ಸೂಪರ್ ಹಿಟ್ ಆಗಿದೆ. ನಮಗೆ ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಅಲ್ಲಿಂದ ಶುರು ಅದು ವಜ್ರೇಶ್ವರಿ ಕಂಬೈನ್ಸ್, ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಅಂತೇಳಿ. ಅದು ಪಾರ್ವತಮ್ಮನ ಸಾಧನೆ. ಅಲ್ಲಿಂದ ಶುರು ಆಯಿತು. ದೊಡ್ಡ ಕುಟುಂಬ, ಮಕ್ಕಳು ಕೂಡ ಎಲ್ಲ ಅದು ದೊಡ್ಡ ಮನೆ ಅಂತೇಳಿ ಹೇಳೋದೇ ಆ ಕಾರಣಕ್ಕೆ. ಎಲ್ಲ ಮಕ್ಕಳು, ಎಲ್ಲ ಸೊಸೆಯಂದರು, ಎಲ್ಲ ಪುಳ್ಳಿ ಅದಂದ್ರೆ ಮೊಮ್ಮಕ್ಕಳೆಲ್ಲ ಅಲ್ಲಿ ಓಡಾಡ್ತಿದ್ದ ಜಾಗ ಅದು. ಮಕ್ಕಳ ಜೊತೆ ಮಕ್ಕಳಾಗಿರುವಂಥ ರಾಜ್ಕುಮಾರ್ ಅದು. ಅಲ್ಲಿಂದ ಪಾರ್ವತಮ್ಮ ನನಗೊಂದು ಈ ಮೀಟು ಅಂತ ಒಂದು ಬಂತಲ್ಲ, ಅದು ನನಗೆ ಒಂದು ತಲೆಗೆ ಪಾರ್ವತಮ್ಮನ ಒಂದು ಪ್ರಶ್ನೆ ಕೇಳಬೇಕು ಅಂತ ಒಂದ್ಸಲ ಕೇಳಿದೆ. ಈ ಇದೆಲ್ಲ ಇರ್ತದಲ್ಲ ಮೀಟು ಅದು ಇದೆಲ್ಲ ಬಂತಲ್ಲ, ಬರ್ತಾ ಇದೆ, ಅಣ್ಣವರಿಗೇನು ಅಂಥದ್ದೆಲ್ಲ ಬರಲಿಲ್ಲ ಸಮಸ್ಯೆ ಅಂತೇಳಿ. ಪಾರ್ವತಮ್ಮ ಗೊತ್ತು, ನಿಮ್ಮ ಉದ್ದೇಶ ಗೊತ್ತು. ಅಂದರೆ ಮಾಧವಿನ ಅಪ್ಕೊಂಡಾಗ, ಅಂಬಿಕಾನ ಹೇಳ್ಕೊಂಡಾಗ ಇದು ತಾನೇ ನೀವು ಕೇಳ್ತಾ ಇರೋದು. ಅದು ಹೆಂಗೆ ಹೇಳಿದಿರಿ? ನಾನು ಅದೆಲ್ಲ ಯೋಚನೆ ಮಾಡಿ ಹೇಳಿದಲ್ಲ, ನನಗೆ ಗೊತ್ತು ನೀವು ಪತ್ರಕರ್ತರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ. ಹೌದು, ಬಟ್ ಏನಂದ್ರೆ ಪ್ರೊಫೆಷನ್ ಬೇರೆ, ರಿಲೇಷನ್ ಬೇರೆ ಅಂತ. ಒಂದೇ ಮಾತು, ಪ್ರೊಫೆಷನ್ ಬೇರೆ, ರಿಲೇಷನ್ ಬೇರೆ. ಅವರು ನನ್ನ ಪತಿ, ಅವರು ನನ್ನ ಗಂಡ, ನಾನು ಅವರನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾರನ್ನೇ ಆದರೂ ಅದು ಡೈರೆಕ್ಟರ್ ಮೇರೆಗೆ ನಾನು ಅವ್ರು ಅಪ್ಕೊಳ್ಳೋದಾಗಲಿ, ಮುದ್ದಿಸೋದಾಗಲಿ ಅಥವಾ ಮರಸುತ್ತದಾಗಲಿ, ಇದು ಡೈರೆಕ್ಟರ್ ಹೇಳಿದಾಗೆ ಅವ್ರು ಮಾಡ್ತಾರೆ. ಮನೆಗೆ ಬಂದಾಗ ನಾನು ನಾಯಿ ಅಂತ ಹೇಳ್ತಿದ್ದ ಪಾರ್ವತಮ್ಮ. ಅಂದರೆ ಈಗ ಸುಮ್ಮನೆ ಏನು ಟಚ್ ಮಾಡಿದಕ್ಕೆ ಮೀಟು ಅಂತ ಹೇಳಿ ಗಲಾಟೆ ಮಾಡಿಬಿಡ್ತಾರೆ. ಅದೇ ತಾನೇ ಅರ್ಜುನ್ ಸರ್ಜಾಗ ಅದು ಪಾಪ ಅಲ್ಲ ಅಂತೇಳಿ ಆಯ್ತು, ಅದು ಬಿದ್ದೋಯ್ತು. ಬಟ್ ಅಲ್ಲಿವರೆಗೆ ಸಫರ್ ಆದ್ದು ಅಂಥದ್ದೇನಾದರೂ ರಾಜ್ಕುಮಾರ್ಗೆ ಆಗಿದ್ರೆ ಅಂತ ನನ್ನ ಕುತೂಹಲ. ಇಲ್ಲ ಅದಕ್ಕೆ ಪಾರ್ವತಮ್ಮ ಬಿಡಲಿಲ್ಲ, ಅಷ್ಟು ಸ್ಟ್ರಾಂಗ್ ಮಹಿಳೆ.
ಇವತ್ತಿಗೂ ಪಾರ್ವತಮ್ಮ ಇಂಡಸ್ಟ್ರಿಯಲ್ಲಿ ಪಾರ್ವತಮ್ಮನಾಗಿ ಹುಡ್ಕೊಂಡಿದ್ದಾರೆ. ಯಾರೇ ಹತ್ರ ಒಬ್ಬ ಪ್ರೊಡ್ಯೂಸರ್ ಆಗಿ ಲೇಡಿ ಯಾರಾದ್ರು ಬರೋದಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ ನಾನು ಪಾರ್ವತಮ್ಮ ಆಗಬೇಕು ಅಂತೇಳಿ. ಯಾವ ರೀತಿ ಒಬ್ಬ ನಟಿ ಬಂದರೆ ಯಾವ ರೀತಿ ನಟಿಯಾಗಿ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಕಲ್ಪನಾ ಅಂತ ಹೇಳ್ತಾರೆ. ಸೊ ಅದು ಅವರವರು ಪಡ್ಕೊಂಡು ಬಂದಂಥ ಗ್ರ್ಯಾಂಡ್ ಇದು ಇಮೇಜ್. ಹೌದು. ಮತ್ತೆ ನಿಮ್ಮ ಈ ಚದುರದ ಚಿತ್ರಗಳು ಒಂದು ದೊಡ್ಡ ಅಂಕಣ, ಬಹಳ ಸದ್ದು ಮಾಡ್ತು, ತುಂಬಾ ಹೆಸರು ಮಾಡ್ತು. ಆ ಒಂದು ಅಂಕಣಕ್ಕೆ ಸ್ಫೂರ್ತಿ ನಾನು ಯಾವತ್ತೂ ತಾರೆಯರ ಹಿಂದೆ ಬಿದ್ದಿಲ್ಲ, ಸ್ಟಾರ್ಸ್ ಹಿಂದೆ ಬಿದ್ದಿಲ್ಲ. ಆಗ ಈಗ ಯಾರು ಬೆಳೆದಿದ್ದಾರೋ, ಯಾರು ತುಂಬ ದೊಡ್ಡ ಸ್ಟಾರ್ಗಳಾಗಿದ್ದಾರೋ, ಬೇರೆ 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 ರೀತಿಯಲ್ಲಿ ಅವರನ್ನು ಕರೀತಾರೋ, ಆಗ ಅವರು ಏನೂ ಆಗಿರಲಿಲ್ಲ. ಗಣೇಶ್, ದರ್ಶನ್, ಸುದೀಪ್ ಇಷ್ಟೇ. ಈಗೆಲ್ಲ ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಎಸ್, ಅದು ಅವರ ಅದೃಷ್ಟ, ಯೋಗ್ಯತೆ ಕೂಡಿ ಬಂದಿರೋದು. ಅದ್ರಿಗಿಂತ ಹೆಚ್ಚಾಗಿ ಇಂಥ ಪ್ರಶ್ನೆಗಳಿದೆ ಚದುರದ ಚಿತ್ರಗಳ ಅಂಕಣದ ಬಗ್ಗೆ. ಅವರನ್ನು ಹೋಗಿ ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ. ನನಗೆ ಇದನ್ನು ಡಿಫ್ರೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಒಂದು ದಿವಸ ಅದು ಅಚಾನಕವಾಗಿ ಒಂದು ಕೂಡಿ ಬಂತು. ಪರಮೇಶ್ವರ ಮಧ್ಯಸ್ಥ ಅಂತ ಬಾಂಬೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸೊ ಅದಕ್ಕೆ ಭಯ ಬಿದ್ದು ಇಲ್ಲಿ ಬಂದರು ಬೆಂಗಳೂರಿಗೆ. ಅವರು ದೇವಾನಂದ ಮ್ಯಾನೇಜರ್ ಆಗಿದ್ದವರು. ಅವರು ಮ್ಯಾನೇಜರ್ ಆಗಿದ್ದವರು. ಸ್ವಲ್ಪ ದುಡ್ಡು ಇಟ್ಕೊಂಡು ಬಂದಿದ್ರು, ಒಂದು 50-60 ಲಕ್ಷ ಇಟ್ಕೊಂಡು ಬಂದಿದ್ರು. ಸೊ ಒಂದು ಸಿನಿಮಾ ಮಾಡೋಣ ಅಂತೇಳಿ ಸಿನಿಮಾ ಮಾಡಿದರು. ಸಿನಿಮಾ ಸೋತು ಬೀದಿಗೆ ಬಂದುಬಿಟ್ಟು. ಬೀದಿ ಅಂದರೆ ಒಂದು ಗುಡಿಸಲು, ಎಲ್ಲ ರೊಟ್ಟಗಳನ್ನ ಹಳ್ಳಿ ಅಂತೇಳಿ ಅನ್ನೋ ಜಾಗ, ಅಲ್ಲಿಗೆ ನಾನು ಹೋಗಿದ್ದೇನೆ. ಅಲ್ಲಿ ಹೋಗಿ ಅವ್ರನ್ನು ಇಂಟ್ರ್ಯೂ ಮಾಡಿದ್ದೇನೆ. ಅದು ಇಂಟ್ರ್ಯೂ ಮಾಡಿದ್ದು ಯಾಕೆಂದರೆ ಅವರ ತಾರಾ ಮಧ್ಯಸ್ಥ ಅಂತ ಅವರ ಮಿಸಸ್ ಹೆಸರು. ನಾನು ವಿಜಯ ಕರ್ನಾಟಕದಲ್ಲಿದ್ದೆ ಆಗ. ನಮ್ಮ ಎಡಿಟ್ರು ತುಂಬ ಸಪೋರ್ಟ್ ಮಾಡಿದೆ ನನಗೆ. ಈ ತಾರಾ ಮಧ್ಯಸ್ಥ ಬಂದು ನನ್ನ ಹತ್ರ ಕೂತ್ಕೊಂಡ್ರು. ಅವರು ಗೋಲ್ಡ್ನ ಕತೆ ಹೇಳ್ತಾ ಇರುವಾಗ ನನಗೆ ಅನಿಸಿದ್ದಾರೆ ಸುಳ್ಳ ಈ ಕತೆ ಎಲ್ಲ ಹೇಳಿದ್ರು. ಬಾಂಬ್ ಬ್ಲಾಸ್ಟ್ ಆದ್ದು, ಬಂದಿದ್ದು, ಸಿನಿಮಾ ಮಾಡಿದ್ದು, ಲಾಸ್ ಆದ್ದು, ಫುಟ್ಪಾತ್ ಆದ್ದು ಅಂತೇಳಿ. ಸುಳ್ಳಾಗಿರ್ಬೋದು, ನೀವು ಸಲ ಎಡಿಟರ್ ಹತ್ರ ಮಾತಾಡಿ ಅಂತೇಳಿ ಅಲ್ಲಿ ಅವರು ಎಡಿಟರ್ ಹತ್ರ ಹೋದರೆ ಅವರು ನನ್ನನ್ನು ಕರೆಸಿದ್ರು. ಗಣೇಶ್ ಮಧ್ಯಸ್ಥ ಅಂತ ಇದ್ದಾರಲ್ಲ, ಅವರು ನನ್ನ ರೂಮ್ಮೇಟ್ ಆಗಿದ್ದವರು, ನೋಡಿ ಏನೋ ಸ್ಟೋರಿ ಇದೆ ನೋಡಿ ಏನೋ ಮಾಡಿ ಅಂತೇಳಿ ಅವ್ರು ಹೇಳಿದರು. ಅವ್ರು ಹೇಳಿದಾಗ ನನಗೆ ಶಾಕ್ ಆಗೋಯಿತು. ಮಾರನೇ ದಿವಸ ಅವರ ಮನೆ ಹುಡ್ಕೊಂಡು ಹೋಗಿ ಅಲ್ಲಿ ಇಂಟ್ರ್ಯೂ ಮಾಡಿ ಅದನ್ನು ಹಾಕೊಂಡಿದ್ದೆ. ಅದು ಫಸ್ಟ್ ಚದುರ ಚಿತ್ರಗಳು. ಅದರ ಬದುಕಿನ ಇನ್ನೊಂದು ರೂಪವನ್ನು ತೆರೆದಿಟ್ರಂಥ ಇದು ಅಂಕಣ. ಅದು ಆ ಅಂಕಣಕ್ಕೆ ಅಂಕಣ ಹೆಸರೇನು ಕೊಟ್ಟಿರಲಿಲ್ಲ. ಇದ್ದಕ್ಕಿದ್ದಾಗ ಒಬ್ಬರು ಬಂದರು, ಕುಲಕರ್ಣಿ ಅಂತೇಳಿ. ಅವರು ಯಾವುದೋ ಇದಕ್ಕೆ ವ್ಯಂಗ್ಯ ಚಿತ್ರಕ್ಕೆ ಸಂಬಂಧಪಟ್ಟ ಶೂಟಿಂಗ್ ಮಾಡಿ ಬಂದಿದ್ರು. ನನ್ನ ಹತ್ರ ಬಂದು ಅವರು ಅದನ್ನು ಓದಿದ್ದಾರೆ. ಇಷ್ಟು ಆಗಲ್ಲಿ ಬಿಡುವಂಥ ಅಂಕಣ ಅಲ್ಲ, ಇದು ತುಂಬ ಅದ್ಭುತವಾದ ಅಂಕಣ, ಇದಕ್ಕೊಂದು ಹೆಸರು ಬೇಕು ಅಂತೇಳಿ ಚದುರ ಚಿತ್ರಗಳು ಇಡಿ ಅಂತೇಳಿ ಅವರು ಹೇಳಿ ಹೋದರು. ನನಗೆ ಅದು ತಲೆ ಹೇಳ್ಕೊಂಡಿತ್ತು. ಚದುರ ಚಿತ್ರ ಇದರಲ್ಲಿ ವಿಶ್ವೇಶ್ವರ ಭಟ್ ಅವರ ಸಪೋರ್ಟ್ ಇಲ್ಲದೆ ಅದು ಎಲ್ಲ ಆಗ್ತಾ ಇರಲಿಲ್ಲ. ಅವರು ಚದುರ ಚಿತ್ರ ಅಂಕಣ ಅಂತ, ಅದು ಅಂಕಣ ಬರೆದಿದ್ದು ಮಾತ್ರ ಅಲ್ಲ, ಚದುರ ಚಿತ್ರಗಳು ಅಂತೇಳಿ ಮೇಲೆ ಅಲ್ಲ ಒಂದು ಅಂಕಣಕ್ಕೆ ಫೋಟೋ ಹಾಕಿದ್ದು ಫಸ್ಟ್ ಟೈಮ್. ಅದು ಎಲ್ಲೇ ಆಗ್ತಾ ಇರಲಿಲ್ಲ. ಅಂಕಣಕ್ಕೆ ನನ್ನ ಫೋಟೋ ಹಾಕಿದ್ದು ಮತ್ತೆ ಎಲ್ಲ ಪತ್ರಿಕೆಯಲ್ಲಿ ಫೋಟೋ ಬರಲಿಕ್ಕೆ ಶುರು ಆಯಿತು. ಅಲ್ಲಿಂದ ಶುರು ಆದ ಚದುರ ಚಿತ್ರಗಳು. ಆ ಚದುರ ಚಿತ್ರಗಳಲ್ಲಿ ನಿಮಗೆ ತುಂಬಾ ಕಾಡಿದಂತ ಯಾವುದಾದ್ರೂ ಒಂದೆರಡು ವ್ಯಕ್ತಿಗಳು ಮತ್ತೆ ಅವ್ರ ಜೀವನಕ್ಕೆ ಬದಲಾವಣೆ ಕಂಡದ್ದು ನಿಮ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅಶ್ವಥ್ ಮೇಷ್ಟ್ರು, ಚಾಮಯ್ಯ ಮೇಷ್ಟ್ರು, ರಾಮಾಚಾರ್ಯ ಚಾಮಯ್ಯ ಮೇಷ್ಟ್ರು. ಚದುರಿದ ಚಿತ್ರಾಂಕಣದಲ್ಲಿ ನನಗೆ ಖುಷಿಯಾದ್ದು ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಸೂಪರ್ ಡೂಪರ್ ಹಿಟ್ ಆಗಿರೋದು ಅಭಿಮಾನಿಗಳಿಂದ, ಅಂದರೆ ಓದುಗ ಅಭಿಮಾನಿಗಳಿಂದ. ಅದು KS ಅಶ್ವಥಿಗೆ ಸಂಬಂಧಪಟ್ಟು. ಅಶ್ವಥ್ ಒಂದು ದಿವಸ ಮೈಸೂರಿಗೆ ಹೋಗಿದ್ದೆ, ಒಂದು ಸಲ ನೋಡ್ಬಿಡೋಣ. ಆಗ ಅಶ್ವಥ್ ಅವರು ಒಂದು 5 ವರ್ಷ ಬಿಡು ತಗೊಂಡಿದ್ರು, ಆ್ಯಕ್ಟ್ ಮಾಡಲ್ಲ ಇನ್ನು ಮುಂದೆ ಅಂತೇಳಿ ಬಿಟ್ಟು ಬಂದಿದ್ರು ಇಂಡಸ್ಟ್ರಿಯನ್ನೇ. ಮನೇಲಿ ಕೂತ್ಕೊಂಡಿದ್ದಾರೆ, ನೋಡಿಬಿಡೋಣ ಹೇಗಿದ್ದಾರೆ ಅಶ್ವಥ್ ಅಂತ ಹೋದಾಗ ಮಲ್ಕೊಂಡಿದ್ದರು ಒಳಗೆ. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಎಲ್ಲ ಮನೆಯೆಲ್ಲ ನೋಡ್ತಾನೆ, ಎಲ್ಲ ಗಲೀಜಾಗಿದೆ, ಎಂಥ ಮನೆ, ಯಾರು ಸ್ವಂತ ಮನೆ ಇಟ್ಟ ರೀತಿ ಸರಿ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತು. ಅಷ್ಟರಲ್ಲಿ ಬಂದರು. ಹೊಟ್ಟೆ ಡುಬ್ಬಾಗಿದೆ, ನಡಿಲಿಕ್ಕಾಗಲ್ಲ, ಮೆಲ್ಲಗೆ ಬರ್ತಾ ಇದ್ದಾರೆ ಅಶ್ವಥ್. ಯಾರೂ ಅವರ ವಾಯ್ಸ್ ಇದೆ, ಅದು ಇದು ಚಾಮಯ್ಯ ಮೇಷ್ಟ್ರ ಅದೇ ವಾಯ್ಸ್ ಮಾತ್ರ ಹಾಗೇ ಇತ್ತು. ಬಂದು
ಕೂರಿಸಿದ್ರು. ಶಂಕರ್ ಅಶ್ವಥ್ ಬಂದು ಕೂರಿಸಿದ್ರು ಒಂದು ಚೇರ್ ಮೇಲೆ ಕೂತ್ಕೊಂಡು, ನಾನು ಗಣೇಶ್ ಕಾಸರಗೋಡ ಅಂತ ಕೇಳಿದ್ದೇನಪ್ಪ ಹೆಸರು, ಏನು ವಿಷಯ ಬಂದಿದ್ದು? ಏನಿಲ್ಲ, ನೀವು ರಿಟೈರ್ಡ್ ಆಗಿಬಿಟ್ಟಿದ್ದೀರಿ, ಏನು ಸರ್ ನೀವು ಇಷ್ಟು ದೊಡ್ಡ ನಟು ರಿಟೈರ್ಡ್ ಆಗಿಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಹೇಗೆ, ನಮ್ಮಂಥ ಅಭಿಮಾನಿಗಳು ಹೇಗೆ ಇದು ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನನಗನ್ನಿಸ್ತು ಅವ್ರು ಹೇಗಿದೆ ಲೈಫು ಅಂತೇಳಿ ಕೇಳಿದೆ. ನೀವು ಹೇಗಿದ್ದೀರಿ ಸರ್? ಗೊತ್ತಾಗಿಲ್ಲ ಅವ್ರಿಗೆ. ಹೇಗಿದ್ದಾರೆ ಅಂದರೆ ಆರಾಮಾಗಿದ್ದೀನಿ ಅಂತ. ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿದೆ ಯಥ ಪ್ರಕಾರ, ಮಂಡಿ ನೋವು ಅದು ಹಿರಿಯರು ಹೇಳ್ತಾರಲ್ಲ ಅಂತ ಹೇಳಿದರು. ಹೇಳಿದಾಗ ಅಲ್ಲ ನೀವು ನಿಮ್ಮ ಜೀವನ ಹೇಗೆ ಹೋಗ್ತಾ ಇದೆ ಅದು ಅರ್ಥ ಆಗಿಲ್ಲ. ಹೊಟ್ಟೆಪಾಡಿಗೆ ಏನು ಮಾಡ್ತೀರಿ ಮೇಷ್ರೆ ಅಂತ ಕೇಳಿದೆ. ಹಾಗೆ ಅರ್ಥ ಆಯಿತು. ಕಣ್ಣಲ್ಲಿ ಗರಲ್ಲ ಅಂತ ನೀರು ಬಂದು ಅಶ್ವತ್ತು ಅರ್ಥ ಆಯಿತು ನೀನು ಕೇಳಿದ ಪ್ರಶ್ನೆ ಏನು ಅಂತ. ನೋಡಪ್ಪ, ನಾನು ನನ್ನ ಸಂಪಾದನೆಯನ್ನು ಒಂದಷ್ಟು ಬ್ಯಾಂಕಲ್ಲಿ ಇಟ್ಟಿದ್ದೆ, ಅದರ ಬಡ್ಡಿಯಲ್ಲಿ ಜೀವನ ಮಾಡ್ತಾ ಇದ್ದೇನೆ. ಅಂದರೆ ಬೇರೆ ಸಂಪಾದನೆ ಇಲ್ವಲ್ಲ, ನಾನು ರಿಟೈರ್ ಆಗಿಬಿಟ್ಟಿದ್ದೀನಿ. ಸೊ ಅದರಲ್ಲಿ ಜೀವನ ಮಾಡ್ತಾಯಿದ್ದೆ. ಅದು 12% ಇತ್ತು ಬಡ್ಡಿ ಇಂಟ್ರೆಸ್ಟ್. ಅದು ಬರ್ತಾ ಇರುವಾಗ 3 ಊಟ ಮಾಡ್ತಾಯಿದ್ವಿ, 3 ಹೊತ್ತು ಊಟ. ಅದು ಇಳಿದು 7.5% ಇಳೀತು. ಸೊ ನಾನು ಸೊಸೆಯನ್ನು ಅಂದರೆ ಮಗಳಾಗೆ ನೋಡ್ಕೊಳ್ತಿದ್ದ ಸೊಸೆಯನ್ನು ಕರೆದು ಹೇಳಿದೆ, ಇನ್ನು ಮುಂದೆ ನೋಡಮ್ಮ 2 ಊಟ ಸಾಕು, 2 ಹೊತ್ತು ಊಟ, 3ನೇ ಹೊತ್ತು ಇಲ್ಲ, ನಮ್ಮ ಸಂಪಾದನೆ ಇಲ್ಲ ಅಂತೇಳಿ. ನನಗೆ ದೊಡ್ಡ ಶಾಕ್ ಆಗಿಬಿಡ್ತು. ಎಂಥ ನಾಟ! ನಾವು ಬಾಲ್ಯದಲ್ಲಿ ಚಡ್ಡಿ ಹಾಕ್ಕೊಂಡು ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದ ಸಿನಿಮಾದ ನಟ ಅವರು. ಅಂಥವರು ಹೊಟ್ಟೆಪಾಡು ಮಾಡಲಿಕ್ಕೆ ದುಡ್ಡಿಲ್ಲ ಅಂದರೆ ಏನಂತ, ಊಟಕ್ಕೆ ದುಡ್ಡಿಲ್ಲ ಅಂತ, ಊಟಕ್ಕೆ ಗತಿ ಇಲ್ಲ ಅಂತೇಳಿ. ಅದೇ ನನಗೆ ಶಾಕ್ನ ಸಾರ್ ನಾನು ಬರ್ತೇನೆ ಅಂತೇಳಿ ಇದ್ದು ಬಂದ್ಬಿಟ್ಟೆ. ವಿಜಯ ಕರ್ನಾಟಕದಲ್ಲಿ ದೊಡ್ಡದಾಗಿ ಫ್ರಂಟ್ ಪೇಜ್ ದೊಡ್ಡ ಆರ್ಟಿಕಲ್ ಬರೆದ್ರೆ, ಸಂಧ್ಯಾ ಕಾಲದ ಅದೇನೋ ಟೈಟಲ್ ಕೊಟ್ಬಿಟ್ಟು ಬರೆದೆ. 1 ವಾರದಲ್ಲಿ ಒಂದು ಲೆಟ್ರ್ ಬಂತು ನನಗೆ. ಅದು ರಾಣಿ ಸತೀಶ್, ಆಗ ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಆಗಿದ್ದರು ಅವರು, ಕನ್ನಡ ಸಂಸ್ಕೃತಿ ಇಲಾಖೆ. ನಿಮ್ಮ ಲೇಖನ ನೋಡಿದ್ದೇನೆ, ಓದಿದ್ದೇವೆ. ನಿಮ್ಮ ಈ ಲೇಖನವನ್ನೇ ಒಂದು ಅಪ್ಲಿಕೇಶನ್ ಅಂತ ಪರಿಗಣಿಸ್ಕೊಂಡು ಅಶ್ವಥ್ ಅವರಿಗೆ ಏನೇನು ಸಲ್ಲಬೇಕೋ ಸರ್ಕಾರದಿಂದ ಅದೆಲ್ಲವನ್ನು ಕೊಡ್ಸೋಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತ. ನನಗೆ ಈಗಲೂ ರೋಮಾಂಚ ಆಗ್ತಾ ಇದೆ. ನೀವು ನೋಡಿದರೆ ಇದು ಸಾಧ್ಯನಾ, ಒಂದು ಬರವಣಿಗೆಯಿಂದ ಇದು ಸಾಧ್ಯನಾ ಅಂತ. ಸಾಧ್ಯ ಆಯಿತು. ಸೊ ಅದು ಪ್ರಿಂಟ್ ಆದ ಒಂದು ಮಾರನೇ ದಿವಸನೇ ಅವರು ರಾಣಿ ಸತೀಶ್ ಅಲ್ಲಿ DC ಇನ್ಸ್ಪೆಕ್ಟ್ರ್ ಎಲ್ಲ ಫೋನ್ ಮಾಡಿಬಿಟ್ಟು ಎಲ್ಲ ಹೋಗಿ ಅಶ್ವಥ್ ಮನೆ ಮುಂದೆ ಕೂತ್ಕೊಂಡ್ಬಿಟ್ರು. ಡೀಟೇಲ್ ತೊಗೊಂಡ್ರು. ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಬೇಕಾ ಅಥವಾ ಮಂತ್ಲಿ ಪೆನ್ಷನ್ ಏನಾದರೂ ಬೇಕಾ, ನಿಮ್ಗೆ ಏನು ಬೇಕು ಹೇಳಿ, ನನಗೆ ಏನಿಲ್ಲ 3 ಹೊತ್ತು ಊಟಕ್ಕಿದ್ರೆ ಸಾಕು ಅಂತ. ಈ ಅಶ್ವತ್ತು ಸ್ವಾಭಿಮಾನಿ, ಭಯಂಕರ ಸ್ವಾಭಿಮಾನಿ ಅಶ್ವತ್ತು ಹಾಗೆ ಹೇಳ್ಬಿಟ್ರು. ಸೊ ಅದು ಆ ಬರಹದ ಪರಿಣಾಮ. ಎಲ್ಲ ಸಿಕ್ತು ವ್ಯವಸ್ಥೆ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಅಶ್ವಥ್ ಫೋನ್ ಮಾಡಿದ ನನಗೆ. ನನ್ನ ಮಗ ಅಂತ ಕರೀತಾರೆ, ಶಂಕರು ಅಂತ ಕರೀತಾರೆ, ರವಿ ಅಂತ ಕರೀತಾರೆ, ರವಿಶಂಕರ್ ಅವನ ಹೆಸರು. ಸೊ ನನ್ನನ್ನು ಮಾತ್ರ ಮಗ ಅಂತೇಳಿ. ಮಗ, ತುಂಬ ಜನ ದುಡ್ಡು ಕೊಡಲಿಕ್ಕೆ ಬರ್ತಾರೆ, ಇದು ನೀನು ಮಾಡಿದ ಕಿತಾಪತಿ, ದುಡ್ಡು ಇಲ್ಲದಿದ್ದಾಗ ದುಡ್ಡು ಬರ್ತಾ ಇದೆ ಅಂತೇಳಿ. ನಾನು ಹೇಗೆ ತಗೊಳ್ಳಿ, ನಾನು ಸ್ವಾಭಿಮಾನಿ. ಒಂದು 10 ರೂಪಾಯಿ ಆಟೋಕ್ಕೆ ಪ್ರೊಡ್ಯೂಸರ್ ಕೊಟ್ಟರೆ 5 ರೂಪಾಯಿ ಆಗಿದ್ದರೆ 5 ರೂಪಾಯಿನ ವಾಪಸ್ ಮಾಡೋ ಸಹ ಕೊಡ್ತೇನೆ ಅಂತ ಪದ್ಧತಿ ನನಗೆ. ಇಲ್ಲ ಪಜೆ, ಹಾಗೆ ಅಲ್ಲ. ನೀವು ಒಂದು ಕುಟುಂಬದ ಹಿರಿಯ, ಒಂದು ಕುಟುಂಬ, ಇದು ಕುಟುಂಬ ಯಾವುದು ಚಿತ್ರರಂಗ. ಇಲ್ಲಿ ಈ ಹಿರಿಯನಿಗೆ ಒಬ್ಬ ಯಾರೋ ಮಗನ ಥರ, ಒಬ್ಬ ಅಳಿಯನ ಥರ ಅಥವಾ ಯಾರೋ ಬಂದು ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟಾಗ ತೊಗೊಳೋದು ಸಹಜ ತಾನೆ. ಈಗ ನಾನೇ ಅಪ್ಪಾಜಿ ಅಂತ ಒಂದಷ್ಟು ದುಡ್ಡು ಕೊಟ್ಟರೆ ನೀವು ತೊಗೊಳ್ತೀರಿ, ತೊಗೊಂಡ್ಬಿಡಿ ಅಂತ ಹೇಳಿದ್ರು. ಅಲ್ಲಿಂದ ಅವರು ದುಡ್ಡು ತೊಗೊಳ್ಲಿಕ್ಕೆ ಶುರು ಮಾಡಿದರು. ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು, ಕವರ್ನಲ್ಲಿ ದುಡ್ಡು ಕೊಡ್ತಾಯಿದ್ರು. ಸೊ ಅದು ಬೆಳೆದು ಅವರು ಸಾಯುವ ಕಾಲಕ್ಕೆ 12 ಲಕ್ಷ ಬ್ಯಾಂಕಲ್ಲಿತ್ತು ಅಂತ ಶಂಕರ್ ಅಶ್ವಥ್ ಹೇಳಿದ್ರು. ಮೊನ್ನೆ ಹೋಗಿ ಅವರನ್ನು ಶಂಕರ್ ಅಶ್ವಥ್ ಸಂದರ್ಶನ ಮಾಡಿದಾಗ ಈ ಕತೆ ಇದೆಯಲ್ಲ, ಈ ಕಥೆಯನ್ನು ಹೇಳಿ, ನನ್ನ ಅಪ್ಪಾಜಿಯನ್ನು 8 ವರ್ಷ ಬದುಕಿಸಿದರೆ ಅದು ನಿಮ್ಮ ಬರಹ ಮತ್ತು ನೀವು ಯಾವತ್ತಿದ್ದರೂ ನೀವು ನಮ್ಮ ಮನೆಯ ಸದಸ್ಯ ಮತ್ತು ಅವರ ಹಿರಿಯ ಮಗ ಅಂತೇಳಿ ಕಾಲಿಡ್ಲಿಕ್ಕೆ ಬಂದು. ಆಮೇಲೆ ಒಂದು ಚಾನಲ್ಗೆ ಇಂಟರ್ವ್ಯೂ ಹೋಗಿದ್ದೆ. ಇಂಟರ್ವ್ಯೂ ಹೋಗಿ ಎಲ್ಲ ಅವರ ಬೆತ್ತ ಅವ್ರು ಏನೇನು ಯೂಸ್ ಮಾಡ್ತಾಯಿದ್ರು, ಚಪ್ಪಲಿ, ಬೆತ್ತ, ಬನಿಯನ್, ಶರ್ಟ್, ರುಮಾಲು, ಕ್ಯಾಪ್, ಇದೆಲ್ಲ ಅಲ್ಲಿ ಹರಡಿದೆ. ಅಂದರೆ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಅದು ನಮ್ಮ ಆಡಿಯನ್ಸಿಗೆ ತೋರಿಸೋಣ ಅಂತೇಳಿ. ಎಲ್ಲ ಮುಗ್ದ ಮೇಲೆ ನಾನು ಕಿರುಕುಳದ ಮಾತು ಕೊಟ್ಟೆ ಅವರಿಗೆ, ಶಂಕರ್ ಅಶ್ವಥ್ಗೆ. ಅಲ್ಲಯ್ಯ, ನಿನ್ನನ್ನು ಶಂಕರು ಅಂತೇಳಿ ಅಥವಾ ರವಿ ಅಂತೇಳಿ ಕರಿತಾ ಇದ್ರು ಅಪ್ಪಾಜಿ, ನನ್ನನ್ನು ಮಗ ಅಂತೇಳಿ ಕರಿತಾ ಇದ್ರು. ನಿನಗಿಂತ ಹೆಚ್ಚು ನಾನು. ಅವ್ರು ಹೋಗುವಾಗ ಎಲ್ಲ ಪಾಲು ಮಾಡಿ ಹೋಗಿದ್ದಾರೆ. ಹೌದಾ? ಏನೇನು ಪಾಲು ಮಾಡಿದ್ದಾರೆ ಹೇಳೋದು? ಎಲ್ಲವನ್ನು ಪಾಲು ಮಾಡಿದ್ದಾರೆ. ಗಣೇಶ್ ಎಲ್ಲವನ್ನು ಪಾಲು ಮಾಡಿದ್ದಾರೆ.
ಅದರಲ್ಲಿ 75% ಹೆಸರು ಸುಧಾ ಹೆಸರು. ಸುಧಾ ಅಂದರೆ ಅವರ ಸೊಸೆ, ಇವರ ಹೆಂಡತಿ. 70% ಅವರ ಹೆಸರಿನಲ್ಲೇ ಹಾಕಿ ಕೊಟ್ಟಿದ್ದಾರೆ. 20% ನಾನು ಇದೇನ 20% ಯಾಕೆ, ನಿಮ್ಮ ಮಗ ಅಲ್ವಾ, ನಿನ್ಗೆ ಯಾಕೆ ಕೊಟ್ಟರು? ನನ್ನನ್ನು ನಂಬಿಲ್ಲ ಅಪ್ಪಾಜಿ. ಪ್ರಾಮಾಣಿಕವಾಗಿ ಮಾತಾಡ್ಬಿಡ್ತಾರೆ ಅವರು. ಏನಿದ್ರು ಹಾಗೆ ನನಗೆ ಅಂತ ಕೇಳಿದೆ, ಏನು ಬೇಕು? ಕೇಳಿದ್ದು ಶಂಕರ್, ಏನು ಬೇಕು ನಿಮಗೆ? ನನಗೆ ಏನು ಬೇಡ, ಅಂಥದ್ದು ಏನು ಬೇಡ, ನಿನ್ನ ಆಸ್ತಿ ಪಾಸ್ತಿ ಅದು ಇದೇನು ಬೇಡ. ಹಾಗಿದ್ದು ಏನು ಬೇಕು ಕೇಳ, ನಾನು ಕೊಡ್ತೀನಿ. ಬ್ಯಾಂಕಲ್ಲಿ ಇಷ್ಟು ದುಡ್ಡು ಇದೆ, ಅದೇ ತಂತು ಒಪ್ಪಿಸಲ್ಲ ನಿಮಗೆ. ಮನೆ ಇದೆ, ಒಂದು ಭಾಗ ಕೊಟ್ಟುಬಿಟ್ರ, ನಮ್ಮ ವಾಸ ಕೆಲಸ ಬಿಟ್ಟು ಹಿಂಗೆಲ್ಲ ಮಾತಾಡಿಬಿಟ್ಟ. ನನಗೆ ಏನು ಬೇಡ, ನನಗೆ ಒಂದು ನೆನಪಿಗಳು ಅಂಥದ್ದು ಏನಾದ್ರು ಬೇಕು ಅಂತ ಅಲ್ಲೆಲ್ಲ ಹುಡುಕಾಡಿದೆ. ಬೆತ್ತ ಹಿಡಿಯೋಷ್ಟು ವಯಸ್ಸಾಗಿರಲಿಲ್ಲ ನನಗೆ, ಅದು ಬೇಡ. ಇನ್ನೇನು ಅವರ ಹಾರ ಫಲಕ ಅದು ಯಾವುದೂ ಬೇಕಾಗಿರಲಿಲ್ಲ. ಅಲ್ಲಿ ಒಂದು ನನ್ನ ಕಣ್ಣಿಗೆ ಬಿತ್ತು, ಅದು ಈ ಕ್ಯಾಪ್. ಓ, ತಗೊಂಡಿದ್ದೀರಾ ಇಲ್ಲಿ? ಇದು ಅಶ್ವಥ್ ಅವರು. ಇದು ಅಶ್ವಥ್ ಒಂದೇ ಒಂದು ದಿವಸ ಅವ್ರು ಹಾಕಿ ವಾಕಿಂಗ್ ಮಾಡಿದ ಕ್ಯಾಪ್ ಇದು. ಇದು ನನಗೆ ಬೇಕು ಅಂತೇಳಿ ತಗೊಳ್ಳೋಣ ಅದು ತುಂಬಾ ಖುಷಿ ಆಯ್ತು. ಇವತ್ತು ನಮ್ಮ ಸಂದರ್ಶನದಲ್ಲಿ ಅವರ ಒಂದು ತಗೊಂಡು ಬಂದೆ. ಇದು ಯಾವಾಗಲೂ ನನ್ನ ಜೊತೆ ಇರ್ತದೆ. ಎಸ್ಪೆಷಲಿ ಮೈಸೂರು ದಾಟಿ ಯಾವುದೇ ಊರಿಗೆ ಹೋಗುವಾಗ ನಾನು ಹಾಯ್ ಪಾಜಿ ಅಂತ ಒಂದು ಟಾಟ ಮಾಡ್ಲಿಕ್ಕಿದೆ, ಈ ಕ್ಯಾಪ್ ಹಾಕೊಂಡು. ಇದು ನೆನಪಾಗಿ ನನಗೆ ಉಳಿದಿದೆ. ಇದು ಅಶ್ವಥ್ ನೆನಪು. ಈ ಒಂದು ಪ್ರಸಿದ್ಧಿನೇ ಆ ಚದುರದ ಚಿತ್ರಗಳು ಪುಸ್ತಕ ಆಗಿ ಹೊರಬರೋದಕ್ಕೆ ಕಾರಣ ಆಯ್ತಾ? ಮತ್ತೆ ಅದ್ರ ಬಗ್ಗೆ ಹೇಳೋದು. ಅದು ಪುಸ್ತಕ ಅಂದ್ರೆ ಆ ಅಂಕಣವನ್ನು ಇಂದ್ರಜಿತ್ ರೆಗ್ಯುಲರ್ ಆಗಿ ಗೊತ್ತಾಯಿದ್ರು. ಇಂದ್ರಜಿತ್ ಮತ್ತೆ ವಿಷ್ಣುವರ್ಧನ್ ಪ್ರತಿ ಫ್ರೈಡೆ ನನಗೆ ಫೋನ್ ಮಾಡ್ತಾರೆ. ಅಂದ್ರೆ ಫ್ರೈಡೆ ಮಾತ್ರ ಪೇಜ್ ಅಲ್ವಾ ಸಿನಿಮಾದು, ಈಗ ಡೈಲಿ ಇದೆ. ಫೋನ್ ಮಾಡ್ತಾ ಇದ್ರು ವಿಷ್ಣುವರ್ಧನ್, ಇದೆಲ್ಲ ಹೇಗೆ ಇಷ್ಟು ಕಷ್ಟ ಬೀಳ್ತಾ ಇದ್ರು, ಯಾರು ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ ತುಂಬ ಖರ್ಚಾಗಲ್ವಾ, ಹಾಗೆ ಹೀಗೆಲ್ಲ ಮಾತಾಡ್ತಾ ಇದ್ರು ವಿಷ್ಣುವರ್ಧನ್. ಇವರು ಅಷ್ಟೇ, ಇಂದ್ರಜಿತ್ ಒಂದು ದಿವಸ ಇದ್ದಾಗೆ ಬಂದರು, ಇದೊಂದು ಅಂಕಣ ನಾವು ಪ್ರಿಂಟ್ ಮಾಡೋಣ ಅಂತೇಳಿ. ಅಂದರೆ ಅವರು ಲಂಕೇಶ್ ಪ್ರಕಾಶನದಲ್ಲಿ ಪ್ರಿಂಟ್ ಮಾಡೋಣ ಅಂತೇಳಿ. ನಾನು ಮ್ಯಾನೇಜ್ಮೆಂಟ್ ಹತ್ರ ಕೇಳಬೇಕು ಅಂತ ಹೇಳಿದಾಗ ವಿಶೇಷ ಭಟ್. ಸೊ ಅವರು ಅಲ್ಲಿಗೆ ಫೋನ್ ಮಾಡಿ ಆನಂದ್ ಸಂಕೇಶ್ವರ್ ಮತ್ತು ವಿಜಯ ಸಂಕೇಶ್ವರ್ ಅವ್ರ ಹತ್ರ ಕೇಳಿ ಪರ್ಮಿಷನ್ ತಗೊಂಡ್ರು. ಸೊ ಮಾಡೋದು ಅಂತಾಯಿತು. ಅವರು ಪ್ರಿಂಟ್ ಮಾಡಿದ್ರು ಅದನ್ನು. ಇಂದ್ರಜಿತ್ ಲಂಕೇಶ್ ಪತ್ರಿಕೆ ಇದರಲ್ಲಿ ಪ್ರಿಂಟ್ ಮಾಡಿದ್ದು. ಆಮೇಲೆ ಅದು ಸಮಾರಂಭ ಮಾತ್ರ ನಮ್ಮ ಭೂತೋ ನಮ್ಮ ಭವಿಷ್ಯತಿ ಎಲ್ಲ ತಾರೆಯರು ಬಂದಿದ್ರು. ಇಡೀ ಅಲ್ಲಿ ಜಯನಗರದ ನ್ಯಾಷನಲ್ ಕಾಲೇಜ್ ಆಡಿಟೋರಿಯಂ, ಅಲ್ಲಿ ಸುಮಾರು ಒಂದು 3,000 ಜನ ಆಡಿಟೋರಿಯಂನೊಳಗೆ ಹೊರಗೆ ಅಲ್ಲಿ ಸಿಕ್ಕಲ್ಲಿ ಕೂತ್ಕೊಂಡಿದ್ರು. ಅದು ಒಂದು ಅದ್ಭುತ. ಸುದೀಪ್ ಆಗಿರಲಿ, ರಮೇಶ್ ಆಗಿರಲಿ, ಗಣೇಶ್, ಉಪೇಂದ್ರ ಎಲ್ಲ ಬಂದುಬಿಟ್ಟಿದ್ರು ಸ್ಟಾರ್ಗಳು. ಆಮೇಲೆ ನಾನು ಯಾರ್ಯಾರ ಬಗ್ಗೆ ಚಲನಚಿತ್ರಗಳು ಬರೆದಿದ್ನೋ, ಯಾರ ಬದುಕು ಅವರೆಲ್ಲ ಜೀವಂತ ಆಗಿರೋರನ್ನೆಲ್ಲ ಕರೆಸಿದ್ದೆ. ಕಾಂಚನ, ಇವರು ನರಸಿಂಹರಾಜ್ ಅವ್ರ ಮಿಸ್ಸಸ್ಸು, ರಾಜ್ಕುಮಾರಿ ಅಂತ. ಸೊ ಅವರನ್ನೆಲ್ಲ ಕರೆಸಿ ಅವರಿಗೆ ಒಂದು ಸನ್ಮಾನ, ಅಶ್ವಥ್ ಬಂದಿದ್ರು, ಸನ್ಮಾನ ಮಾಡಿದ್ದೆ ಅಲ್ಲಿ. ಅದು ಅದರ ಹಿನ್ನೆಲೆ ಪುಸ್ತಕ ಚಲನಚಿತ್ರಗಳು. ಆ ಪುಸ್ತಕಕ್ಕೆ ಸ್ಟೇಟ್ ಅವಾರ್ಡ್ ಬಂತು ಆ ವರ್ಷ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ. ಇವಾಗ ಇಷ್ಟು ಸೀರಿಯಸ್ ಮಾತಲ್ಲಿ ನಾವು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳೋಣ. ಅಂಬರೀಷ್ ಅಂದ್ರೆ ಒಂದು ನಗು, ಒಂದು ಲವಲವಿಕೆ ಅಂತ ಹೇಳ್ತಾರೆ. ಮತ್ತೆ ಅವ್ರ ಕೈಯಲ್ಲಿ ಚಿತ್ರರಂಗವನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಇತ್ತಂತೆ. ಎಂತ ದೊಡ್ಡ ಸಮಸ್ಯೆ ಆದ್ರೂ ಒಂದು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಸಾಲ್ವ್ ಮಾಡ್ತಾ ಇದ್ರು ಅಂಬರೀಷ್ ಅವರು ಅಂತ ಹೇಳ್ತಾರೆ. ಅಂದ್ರೆ ಅವರದೇ ಧಾಟಿಯಲ್ಲಿ. ನೀವು ಅವ್ರನ್ನ ನೋಡಿದಾಗ ಅವ್ರ ಮಾತು ಒರಟು, ಮನಸ್ಸು ತುಂಬಾ ಮೃದು ಅಂತ ಹೇಳ್ತಾರೆ. ನಿಮ್ಗೆ ಹೇಗಿತ್ತು ಅವ್ರ ಒಡನಾಟ? ತುಂಬ ಮಜವಾಗಿತ್ತು. ಒಂದು 2-3 ಇನ್ಸಿಡೆಂಟ್ ಇದೆ. ಒಂದು ಇನ್ಸಿಡೆಂಟ್ ಫಸ್ಟ್ ಭೇಟಿಯನ್ನು ಹೇಳ್ತೇನೆ ನಾನು. ಆಗ ಬೆಂಗಳೂರು ಬಂದಿದ್ದಷ್ಟೇ, ಅಂದರೆ MA ಮುಗಿಸ್ಕೊಂಡು ಇಲ್ಲಿ ನಾನು ಬಂದಲ್ಲ ಚಿತ್ರದೀಪ ಅಂತ. ಆಗ ಅವರು ಇಲ್ಲಿ ಹೋಟೆಲ್ನಲ್ಲಿ, ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಉಳ್ಕೊಳ್ತಾ ಇದ್ರು. ನಾನು ಅಲ್ಲಿ ಯಾವುದೋ ರೂಮಲ್ಲಿ ಇದ್ದಂತ ಸೀದಾ ಉಳ್ಕೊಂಡು ಹೋದೆ. ಬಾಗಿಲು ಓಪನ್ ಇದೆ. ಸೊ ಅಲ್ಲಿ ಎರಡು ಶರೀರಲ್ಲಿ ಮಲ್ಕೊಂಡಿದೆ, 2 ಬೆಡ್. ಅದರಲ್ಲಿ ಯಾರು ಮುಸ್ಕಾಕೊಂಬಿಟ್ಟಿದ್ದಾರೆ. ಯಾರು ಅಂಬರೀಷು, ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಮೆಲ್ಲ ಇದು ಮಾಡಿದೆ, ಯಾರು ಗೊತ್ತಲ್ಲ ಸ್ಟೈಲು. ಹಬ್ಬ ಆ ಸೌಂಡ್ ಕೇಳಿ ನನಗೆ ಇದಾಯಿತು. ಅಂಬರೀಷ್ ಇದೆ. ಎದ್ದು, ಯಾರು? ಗಣೇಶ್ ಕಾಸರಗೋಡು ಅಂತ. ಕಾಸರಗೋಡಿಂದ ಬಂದಿದ್ದಾರಾ? ಏನು ಬೇರೆ ಕೆಲಸ ಇಲ್ವೇನ್ರಿ ನಿಮಗೆ? ಹೀಗೆ ಅಲ್ಲಿಂದಲೇ ಆಗಿಂದಲೇ ಹಾಗೇನೆ ಮಾತಾಡೋದು ಅವರು. ಕೆಲಸ ಇಲ್ಲ, ಸುಮ್ಮನೆ ಒಂದು ಸಂದರ್ಶನ. ಎಂಥ ಸಂದರ್ಶನ? ಏನಿಲ್ಲ, ಬಾ ಅಂತೇಳಿ ಫ್ರೆಶ್ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಅಲ್ಲಿ ಇದಿದೆ ಕಪಾಟು, ಅಲ್ಲಿಂದ ಒಂದು ಬಾಟ್ಲ್ ತಂದು ಟೇಬಲ್ ಮೇಲೆ ಇಟ್ಟರು. ಒಂದು ಗ್ಲಾಸ್ ಅದ್ರಲ್ಲಿ ಮಿಕ್ಸ್ ಮಾಡಿದ್ರು. ಇದು ಕುಡಿತಿದ್ದು ವಿಸ್ಕಿ. ಬೆಳಿಗ್ಗೆ 7 ಗಂಟೆಗೆ ಏನು ಸರ್ ಇದು? ಚೆ ಅದಲ್ಲ. ಮತ್ತು ವಾಪಸ್ ಹೋದರು. ಅಲ್ಲಿ ಮಾವಿನ ಇಟ್ಟಿದ್ರು, ಅಲ್ಫೋನ್ಸಾ ಮ್ಯಾಂಗೋ. ಅದನ್ನು ಕಟ್ ಮಾಡಿ ಒಂದು ಪೀಸು
ಇದು ತಿನ್ನಿ, ಅದರ ಈ ವಿಸ್ಕಿ ಜೊತೆ ತುಂಬ ಟೇಸ್ಟಿಯಾಗಿರ್ತದೆ ಅಂತ. ನನಗೆ ಏನು ಬೇಡ ಸ್ವಾಮಿ, ನಿಮ್ಮ ಈ ಆತಿಥ್ಯ ನನಗೆ ಸಾಕಾಗಿದೆ, ನಿಮ್ಮ ಸಂದರ್ಶನ ಬೇಡ, ಏನು ಬೇಡ ಅಂತ ಅಮ್ಮ ಓಡ್ಕೊಂಡು ಬಂದವರು. ಮತ್ತೆ ಅವರನ್ನು ಭೇಟಿಯಾದ ಬೇರೆ ಯಾವುದೋ ಸಂದರ್ಭದಲ್ಲಿ ಅಂಬರೀಷ್ ಬಗ್ಗೆ ಬರಿಬೇಕಲ್ಲ, ಇದೇ ಇನ್ಸಿಡೆಂಟನ್ನು ಬರೆದೆ. ಸೂಪರ್ ಡೂಪರ್ ಹಿಟ್. ಇಲ್ಲಿಂದೆಲ್ಲ ಹೊಗಳಿ ಪತ್ರ ಫೋನ್ ಮಾಡಿ. ಅವ್ರಿಗೆ ಕೋಪ ಬಂದಿಲ್ವಾ? ಏನಿಲ್ಲ, ಅದೆಲ್ಲ ಬರುವ ಇಲ್ಲ 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 ಇಲ್ಲವೇ ಇಲ್ಲ. ಆದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ಆಮೇಲೆ ಮುಂದೆ. ಅದರಲ್ಲೂ ಕೂಡ ಇಲ್ಲಿ ವೆಂಕಟೇಶ್ ಅವರ ಹೋಟೆಲ್ ಇದೆ, ಟಿ ವೆಂಕಟೇಶ್ ಅವರು ಅಭಿಮಾನಿ ಹೋಟೆಲ್ ಅಂತ. ಅಲ್ಲಿ ಒಂದು ಪ್ರೆಸ್ ಮೀಟ್. ಸಾಮಾನ್ಯವಾಗಿ ಪ್ರೆಸ್ ಮೀಟ್ ಆದ್ಮೇಲೆ ಊಟ, ಬಟ್ ಅಂಬರೀಷ್ ಇದ್ದ ಪ್ರೆಸ್ ಮೀಟ್ ಅಲ್ಲಿ ಊಟ ಆದ್ಮೇಲೆ ಪ್ರೆಸ್ ಮೀಟ್. ಊಟ ಯಾಕಂದ್ರೆ ಅವ್ರು ಬರೋದೇ ಲೇಟ್, 10 ಗಂಟೆಗೆಲ್ಲ 12 ಗಂಟೆ 1 ಗಂಟೆ ಎಲ್ಲ ಬಂದ್ಬಿಡ್ತಾರೆ ಅಂತ ಒಂದು ಪ್ರೆಸ್ ಮೀಟ್. ನಾವು ಊಟ ಮಾಡ್ತಾ ಇದ್ವಿ, ಪ್ಲೇಟ್ ಕೈಲಿ ಹಿಡ್ಕೊಂಡಿದ್ದೆ. ಅಂಬರೀಷ್ ಬಂದ್ಬಿಟ್ರು. ಬಂದೆಲ್ಲ ಅಲ್ಲಿ ಹಾಯ್ ಹಾಯ್ ಹ್ಯೋ ಹೇ ಅಂತೆಲ್ಲ ಎಲ್ಲ ಮಕ್ಕಳು ನನ್ನ ಹತ್ರ ಬಂದರು. ನನ್ನ ಪ್ಲೇಟ್ ಅಂತ ತೆಗೆದು ಅಲ್ಲಿಟ್ರು. ನಿನ್ನ ಹತ್ರ ಮಾತಾಡಬೇಕು. ಏನು ಅಂತ ಈ ಹೆಗಲ ಮೇಲೆ ಹೀಗೆ ಕೈ ಹಾಕಿದ್ರು. ಅವ್ರು ಮಾತಾಡೋ ಸ್ಟೈಲ್ ಆಗಿ 1 to 1 ಮಾತಾಡೋದು. ಹೇಗಿದ್ದೀಯಾ? ಆರಾಮಾಗಿದ್ದೇನೆ, ಏನು ತೊಂದರೆ ಇಲ್ಲ. ಹೇಳೋ ಮಾರಾಯ, ಏನಾದ್ರು ತೊಂದಿದ್ರೆ ಹೇಳು ಅಂತ. ಏನು ತೊಂದರೆ ಇಲ್ಲ, ಇಲ್ಲ ಇಲ್ಲ ನಮ್ಗೇನೋ ದುಡ್ಡಿನ ಅವಶ್ಯಕತೆ ಏನಾದಿದ್ರೆ ಹೇಳು, ನಾವು ಇದೆ ಅಂತ ಹೇಳಿದೆ. ಎಷ್ಟು ಬೇಕು ಅಂದರೆ ತಕ್ಕ ಉತ್ತರ ಇಲ್ಲ. ಒಂದು ಎಷ್ಟು ಅಂತ ನಾನು ಹೇಳಲಿಕ್ಕಾಗಲ್ಲ, ಯಾಕಂದರೆ ನಾನು ಇಂಟರ್ವ್ಯೂ ಯಾರ್ಯಾರು ಮಾಡ್ತೇನೋ ಅವರೆಲ್ಲ ತುಂಬ ಅಸಹಾಯಕರಾಗಿದ್ದಾರೆ. ಅವರಿಗೆ ನಾನು ಆ ದುಡ್ಡನ್ನು ಕೊಡಲಿಕ್ಕೆ ನಿನಗೆ ಬೇಕಂತ ಕೇಳಿದರೆ ನೀನು ಯಾರ್ಯಾರಿಗೂ ದಾನ ಮಾಡಿ, ನಾನೇ ಮಾಡಲ್ವಾ, ನೀನು ಯಾಕೆ ಮಾಡಬೇಕು, ನಿನ್ನ ಮೂಲಕ ಯಾಕೆ ನಾನು ದಾನ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಬೈದು ಹೋಗ್ಬಿಟ್ರು. ಅದು ಅಟ್ಲೀಸ್ಟ್ ಒಬ್ಬ ಪತ್ರಕರ್ತನ ಒಂದು ಜೀವನ ಹೇಗಿದೆ ಅಂತೇಳಿ ಅರ್ಥ ಮಾಡ್ಕೊಂಡು ಕೇಳಿದ್ರಲ್ಲ, ಅದಷ್ಟು ಸಾಕಾಯ್ತು. ನನಗೇನು ಬೇಕಾಗಿರಲಿಲ್ಲ. ಅವ್ರಿಗೆ ಅಕಸ್ಮಾತ್ ದುಡ್ಡು ಕೊಟ್ಟರು ಕೂಡ ಅದು ಯಾರಿಗೋ ಅಸಹಾಯಕರಿಗೆ ಹೋಗ್ತಿತ್ತು ಅಷ್ಟೇ. ಅದು ಯಾವುದೋ ಅನಾಥಾಶ್ರಮಕ್ಕೆ ನಾನು ಕೊಡ್ತಿದ್ದೆ. ಇದು ಇನ್ನೊಂದು ಲಾಸ್ಟ್ ಅಂಬಿ ನಿನಗೆ ವಯಸ್ಸಾಯ್ತಲ್ಲ ಸಿನಿಮಾದ ಪ್ರೆಸ್ ಮೀಟ್. ಅಲ್ಲಿ ಸುದೀಪ ಬಂದಿದ್ದರು, ಅಂಬರೀಷ್ ಬಂದಿದ್ದರು, ಕೂತ್ಕೊಂಡಿದ್ದಾರೆ ಮನುಷ್ಯ. ನಾನು ಬರ್ತಾ ಇದ್ದಾಗೆ ಬಾಬಾ ಬಾಬಾ ಅದು ಮಿಸಸ್ ಗಾಯತ್ರಿ ಕೂಡ ಜೊತೆಲಿದ್ದರು. ಸೊ ಅಲ್ಲಿ ಅವ್ರಿಗೆ ಒಂದು ಚೇರ್ ಹಾಕಿಸಿದ. ಆ ಸಜ್ಜನಿಕೆ ಇದೆಯಲ್ಲ, ಅಷ್ಟು ಜನರ ಮಧ್ಯೆ ಕೂಡ ಕೂತ್ಕೊಳ್ಳಿ ಮನೇಲಿ ಕೂತ್ಕೊ. ಸೊ ಹೀಗೆ ಮಾತಾಡ್ಕೊಳ್ತಾ ಅವರ ಮಾತನ್ನು ಕೇಳಿ ಅಲ್ಲಿವರೆಗೆ ಗಾಯತ್ರಿ ಅಂಬರೀಷ್ ಅಂದರೆ ಕೆಮ್ಮುಗಂಡು ವಿಲ್ಲನ್ನು ಅಂತೇಳಿ ತಿಳ್ಕೊಂಡಿದ್ರು, ಕಂಡ್ರೆ ಆಗ್ತಿರ್ಲಿಲ್ಲ. ಅಲ್ಲಿನ ಆ ಮಾತು ಸೌಜನ್ಯ ಹೇಳ್ಬಿಟ್ಟು ತುಂಬ ಇಂಪ್ರೆಸ್ ಆಗ್ಬಿಟ್ರು. ಅಂಬರೀಷ್ ಅಂದರೆ ಹೀಗಿರ್ತಾರ ಅಂತೇಳಿ ಅವರ ಒಪಿನಿಯನ್ ಪೂರ್ತಿ ಚೇಂಜ್ ಮಾಡಿಬಿಟ್ರು. ಆಮೇಲೆ ನಡೆದಿದ್ದೇನೆಂದರೆ ಅಲ್ಲಿ ನಮ್ಮ ಮನೆ ಅಡುಗೆ ರೂಮು, ಇಲ್ಲಿ ನಾನು ಇಲ್ಲಿ ಟಿ ವಿ ನೋಡ್ತಾ ಇದ್ದೆ. ಅಂದರೆ ತೀರ್ಕೊಂಡ ಮೇಲೆ ಸ್ಕ್ರೀನಲ್ಲಿ ಅಂಬರೀಷ್ ತೋರಿಸುವಾಗ ಅಲ್ಲಿ ಪಕ್ಕದಲ್ಲಿ ಅಡುಗೆ ಕೋಣೆಯಲ್ಲಿ ರೂಮಲ್ಲಿ ನಿಂತಿದ್ದ ಗಾಯತ್ರಿ ಅಳು ತಡ್ಕೊಳ್ಳಿಕ್ಕಾಗಿಲ್ಲ. ಅಂದರೆ ಅಂಬರೀಷ್ ಇನ್ನೊಂದು ಮುಖವನ್ನು ನೋಡೋದಲ್ಲ, ಅವ್ರನ್ನ ತುಂಬಾ ಹತ್ತಿರದಿಂದ ನೋಡೋರಿಗೆ. ಸೊ ಅಳ್ತಾ ಒಳಗೋಗ್ಬಿಟ್ರು. ಸೊ ಇದು ಅಂಬರೀಷ್ ಪಡೆದ ಜನಪ್ರಿಯತೆ. ಅವರು ಬೈದ್ರು ಅದು ಆಶೀರ್ವಾದ ಅಂತ ತಿಳ್ಕೊಂಡು, ಅವ್ರು ಬೈದಿದ್ರೆ ಅಂಬರೀಷ್ ಏನೋ ಬದಲಾಗಿದ್ದಾರೆ ಅಂತ ಹೇಳುವಂಥ ಪರಿಸ್ಥಿತಿ. ಅದು ಅಂಬರೀಷ್. ಇವತ್ತಿಗೆ ಅಂತ ಒಂದು ಖಡಕ್ ಧ್ವನಿ ಇಲ್ಲ ಬೇಕಿತ್ತು ಅನಿಸ್ತಿದ್ಯಾ ಚಿತ್ರರಂಗಕ್ಕೆ? ಖಂಡಿತ ಬೇಕಿತ್ತು. ಅಂದ್ರೆ ಬೈಯುವುದು ಅಂದ್ರೆ ಅಯ್ಯೋ ಒಗ್ಗಟ್ಟಾಗಿ ಇಟ್ಕೊಂಡು ಒಂದು ನಂಬಿಕೆ. ಒಬ್ಬ ವ್ಯಕ್ತಿ ಬೇಕು, ಅವ್ರ ಹತ್ರ ಹೋದ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಎಂಬ ನಂಬಿಕೆ. ಆ ನಂಬಿಕೆ ಇಲ್ಲ ಈಗ ಯಾರನ್ನು. ಶಿವಣ್ಣ ಇದ್ದಾರೆ ಇಲ್ಲ ಅಂತಲ್ಲ, ರವಿಚಂದ್ರನ್ ಇದ್ದಾರೆ ಹಿರಿಯರಾಗಿ, ಅವರೆಲ್ಲ ಸಾಲ್ವ್ ಮಾಡ್ಬೋದು. ಬಟ್ ಯಾರು ಮುಂದೆ ಬರ್ತಾ ಇಲ್ಲ. ಸಿನಿಮಾ ಚಿತ್ರರಂಗ ಈ ಸ್ಥಿತಿಯಲ್ಲಿದೆ. ಇದ್ದಕ್ಕಿದ್ದಾಗೆ ಒಂದು ಕಾಂತಾರ ಬಂದು ದೊಡ್ಡ ಬೆಳಕಾಗುತ್ತೆ, ಒಂದು ಚಾರ್ಲಿ ಬಂದು ದೊಡ್ಡ ರೀತಿಯಲ್ಲಿ ಹಿಟ್ಟಾಗುತ್ತೆ, ಆಮೇಲೆ ಸೋ ಫ್ರಮ್ ಆ ಸಿನಿಮಾ ಬಂದು ಇನ್ನೊಂದು ಹಿಟ್ಟಾಗುತ್ತೆ. ಅದು ಬಿಟ್ಟರೆ ಅಲ್ಲಲ್ಲಿ ಒಂದು ಮಿಂಚು ಬೆಳಗದೆ ಹೊತ್ತಾಗಿ ಉಳಿದೆಲ್ಲ ಕತ್ಲು ಕನ್ನಡ ಚಿತ್ರರಂಗ. ಏನಂದ್ರೆ ಸರ್, ಇವಾಗ ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳು ಬಂದು ನಮ್ಮ ನಟರೆಲ್ಲ 2 ವರ್ಷ 3 ವರ್ಷ ಈಗ ತಗೊಳ್ತಾ ಇದ್ದಾರೆ ಸಿನಿಮಾವನ್ನ. ಈಗಿರುವಾಗ ಚಿತ್ರರಂಗಕ್ಕೆ ಸಿನಿಮಾಗಳ ಕೊರತೆ ಆಗ್ತಿದೆ. ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೊಸ ಪ್ರತಿಭೆಗಳನ್ನ ಒಪ್ಕೊಳ್ಳೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ಈ ನಟರು ಕೂಡ ತಮ್ಮ ಗ್ಯಾಪ್ ಅನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಚಿತ್ರರಂಗಕ್ಕೆ ಅಂತ ಅನಿಸ್ತಿದ್ಯಾ? ಖಂಡಿತ ಆಗುತ್ತೆ. ನೀವೇನಾದ್ರು ಸಲಹೆ ಕೊಡೋದಾದ್ರೆ? ಇಲ್ಲ, ಸಲಹೆ ಅಂತಲ್ಲ, ನನಗೆ ಅನಿಸಿದ್ದನ್ನು ಹೇಳ್ಬೋದು ಅಂತ. ಅಂದರೆ ಈಗ ಮೊದಲಿನ ಚಿತ್ರರಂಗ ಅಲ್ಲ, ಈಗ ಎಲ್ಲ ಬದಲಾಗಿದೆ. ಅದು ನಾವು ಪತ್ರಕರ್ತರು ಬದಲಾಗಿದ್ದೀವಿ, ಸ್ಟಾರ್ಗಳು ಬದಲಾಗಿದ್ದಾರೆ, ಸಣ್ಣ ಪುಟ್ಟ ಪಾತ್ರ ಮಾಡುವವರು ಬದಲಾಗಿದ್ದಾರೆ. ಎಲ್ಲ ಅವರ ಸಂಭಾವನೆಯಿಂದ ಹಿಡಿದು ಎಲ್ಲನೂ ಬದಲಾಗಿದೆ. ಅದು 10 ರೂಪಾಯಿ ತಗೊಳ್ತಾ ಇದ್ದವರು 1000 ರೂಪಾಯಿ ತಗೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ.
ಎಲ್ಲವೂ ಬದಲಾದಾಗ ಈ ಚಿತ್ರರಂಗವೇ ಬದಲಾಗಿದೆ ಈಗ. ಬದಲಾವಣೆ ಅನಿವಾರ್ಯ. ಈಗ ಇವರನ್ನೇ ತಗೊಂಡಿದ್ದ ಸ್ಟಾರ್ಗಳನ್ನು, ಅವರಿಗೆ ಸುತ್ತ ಗಾರ್ಡ್, ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಒಂದು 5-6 ಜನ ಬೌನ್ಸರ್ಸ್ ಇರ್ತಾರೆ. ಅದು ಅವರೇ ನೇಮಕ ಮಾಡಿದ್ದು ಇರ್ತಾರೆ. ಸಂಬಂಧಪಟ್ಟ ಫಂಕ್ಷನ್ ಏನು ಮಾಡ್ತಾರೋ ಅವರು ವ್ಯವಸ್ಥೆ ಮಾಡಿದವರು ಇರ್ತಾರೆ. ಆಮೇಲೆ ಕಾರ್ಯವನ್ ಸಂಸ್ಕೃತಿ ಬಂದಿದೆ. ಯಾವ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿದ್ದೇವೋ ಅದು ಒಂದು ನೆನಪಾಗಿ ಮಾತ್ರ ಉಳಿತದೆ. ಇವರು ಯಾರೂ ಸಿಗಲ್ಲ, ಯಾವ ಸ್ಟಾರ್ಗಳು ಯಾರೂ ಇವತ್ತು ಪತ್ರಕರ್ತರ ಹತ್ರ ಬರಲ್ಲ. ಅಲ್ಲಿ ಶೂಟಿಂಗ್ ಆಯಿತಾ ಎದ್ದು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಕಾರ್ವನ್ನಲ್ಲಿ. ಸೊ ಅದು ಸೇಫರ್ ಸೈಡ್ ಅವರಿಗೆ, ಎಲ್ಲ ಗಾಸಿಪ್ಗಳಿಂದ ದೂರ ಇರುವಂಥ ಒಂದು ಸೇಫರ್ ಪೆಟ್ಟಿಗೆಯಾಗಿದೆ ಕಾರ್ವನ್. ಅದು ಬದಲಾವಣೆ ಆಗಿದೆ. ಆಮೇಲೆ ಈ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋದು ಅದು ದೊಡ್ಡ ಡ್ರಾಬ್ಯಾಕ್. ಇವರು ಯಾರು ಅಣ್ಣವರಿಂದ ಹಿಡಿದು ಬೇರೆ ಯಾರೇ ಆಗಿದ್ರು ಕೂಡ ಆ ಥರ ಇರಲಿಲ್ಲ. ವರ್ಷಕ್ಕೆ ಕನಿಷ್ಠ ಒಂದು 3 ಸಿನಿಮಾದ ಬರ್ತಾಯಿತ್ತು. ಅಷ್ಟು ಜನ ಕೆಲಸ ಮಾಡ್ತಿದ್ರು, ಅಷ್ಟು ಜನ ಹೊಟ್ಟೆಪಾಡು ಹೋಗ್ತಾಯಿತ್ತು. ಇವಾಗಿಲ್ಲ. ಅವರು ತನ್ನ ಸ್ವಂತ ಸ್ವಾರ್ಥದಿಂದಲೇ ಅವರು ಮಾಡ್ತಾರೆ. ಕೋಟಿಗಟ್ಟಲೆ ತಗೋತಾರೆ. ಮಾತಾಡಿದ್ರೆ 25 ಕೋಟಿ, 30 ಕೋಟಿ, 150 ಕೋಟಿಯಿಂದ ಬರೀ ಕೋಟಿಗಳೇ. ಆಗ ಅಣ್ಣವ್ರ ಲಕ್ಷ ತಗೊಂಡದೇ ತುಂಬ ಕಮ್ಮಿ. ದರ್ಶನ ಹೇಳ್ತಾ ಇದ್ರು, ನಾನು ಲಕ್ಷ ತಗೊಂಡಿದ್ದು 9 ಸಿನಿಮಾ ಆದಮೇಲೆ ಅಂತೇಳಿ. ಅದು ಆ ಪಟ್ಟಿಯಲ್ಲಿ ದರ್ಶನ ಕೂಡ ಇದೆ. ಬಟ್ ಇದು ಈಗ ಅದು ಆಗಲ್ಲ, ನಡೀತಾ ಇಲ್ಲ, ಯಾವುದು ಕೈಗೆ ಎಡುತ್ತಾ ಇಲ್ಲ. ಅದೇ ಥರ ಸಿನಿಮಾ ಕೂಡ ಬಿದ್ದು ಹೋಗ್ತಾ ಇದೆ. ಯಾವುದೋ KGF ಸೂಪರ್ ಹಿಟ್ ಆಯಿತು, 3 ವರ್ಷ ಕಳೆದ ಮೇಲೆ ಇನ್ನೊಂದು ಬಂತು KGF, ಕಾಂತಾರ ಬಂತು. ಸದ್ಯ ಅದು ಹೆಚ್ಚು ಗ್ಯಾಪ್ ಇರಲಿಲ್ಲ, 2 ವರ್ಷ 3 ವರ್ಷದಲ್ಲಿ ಇನ್ನೊಂದು ಕಾಂತಾರ ಬಂತು, ಅದು ಸೂಪರ್ ಹಿಟ್ ಆಯಿತು. ನೆಕ್ಸ್ಟ್ ಏನು? ಅದು ಪ್ರಶ್ನೆ ಆಗಿರ್ತದೆ. ಅದೇ ಸ್ಟಾಫನ್ನು ಇವರು ಸಾಕ್ಲಿಕ್ಕೆ ಆಗುತ್ತಾ? ಆಗಲ್ಲ. ಇವಾಗ ನಮ್ಮ ನೆರೆಹೊರೆಯ ರಾಜ್ಯ ಚಿತ್ರರಂಗಗಳಲ್ಲಿ ನಮ್ಮನ್ನ ಈ KGF ಮುಖಾಂತರ ಅಥವಾ ಕಾಂತಾರದ ಮುಖಾಂತರ ಗುರುತಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಇಷ್ಟೇ ಬಜೆಟ್ ವೈಸ್ ನಮಗೆ ಗೊತ್ತಾಗಿಲ್ಲ ಅಂದ್ರೂ ಒಂದು ಪಾತ್ರ ವರ್ಗ ಆ ರೀತಿ ತಗೊಂಡ್ರೆ ಮಯೂರ ಆಗಿರ್ಬೋದು, ಕೃಷ್ಣದೇವರಾಯ ಆಗಿರ್ಬೋದು, ಅಂದ್ರೆ ಅಣ್ಣವರು ಆಗ್ಲೇ ಆಗಿನ ಕಾಲದಲ್ಲೇ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ರು. ಆದ್ರೆ ಈಗ ಯಾಕೆ ಈ ರೀತಿ ಗುರುತಿಸ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ? ಪ್ಯಾನ್ ಇಂಡಿಯಾ ಹುಚ್ಚು. ನಮ್ಮದು ಒಂದೇ ಭಾಷೆಯ ಸಿನಿಮಾ ಅಲ್ಲ, ಹಲವು ಭಾಷೆಯಲ್ಲೇ ಮಾಡಿ ಥ್ರೂಔಟ್ ವರ್ಲ್ಡ್ ರಿಲೀಸ್ ಆಗಬೇಕು ಅಟ್ ಎ ಟೈಮ್. ಹೊಟ್ಟೆಪಾಡಿ ನಮ್ಮ ಇದೆಯಲ್ಲ, ಅದು ತುಂಬ ಕಷ್ಟ ಆಗೋಯ್ತು. ಯಾಕೆಂದರೆ 3, 4, 5 ವರ್ಷ ಎಲ್ಲ ಅವರು ಕಾಯ್ದು ಅವರು ಹೊಟ್ಟೆ ತುಂಬಿಸಿರ್ತಾರೆ. ಯಾರು ತಾರೆಯರು ಯಾರಿದ್ದಾರೋ ಅವ್ರು ಹೊಟ್ಟೆ ತುಂಬಿರ್ತಾರೆ. ಯಾಕಂದರೆ ಕೋಟಿಗಟ್ಟಲೆ ಸಂಭಾವನೆ ಪಡೀತಾರೆ. ಕೋಟಿಗಟ್ಟಲೆ ಬೇರೆ ಬೇರೆ ರೀತಿಯಿಂದ ಸಂಪಾದನೆ ಬರುತ್ತೆ ಅವರಿಗೆ, ಡಿಸ್ಟ್ರಿಬ್ಯೂಷನಲ್ಲಾಗಲಿ ಅಥವಾ ಒಂದು ಶೇರ್ ಇದರಲ್ಲಾಗಲಿ ಬರ್ತಾ ಇರ್ತದೆ. ಸೊ ಅವರಿಗೆ ಸಮಸ್ಯೆ ಇಲ್ಲ. ಬಟ್ ಅವರು ನಂಬ್ಕೊಂಡಿರುವಂಥ ಕ್ಯಾರೆಕ್ಟರ್ಗಳಿದೆಯಲ್ಲ, ಯೂನಿಟ್ ಮಂದಿಗಳು, ಹೌದು ಸಮಸ್ಯೆ ಆಗ್ತದೆ. ಇದು ಅವ್ರಿಗೆ ಅನಿಸ್ಬೇಕು, ಎಸ್ ನಾನು ಪ್ಯಾನ್ ಇಂಡಿಯಾ ಒಂದು ಸಿನಿಮಾ ಮಾಡು, ಒಂದು ಕಾಂತಾರ ಮಾಡು, ಅದೇ ರೀತಿ ಒಂದು 2-3 ಸಣ್ಣ ಪಿಕ್ಚರ್ನಲ್ಲೂ ಮಾಡು. ನೀನು ಕಾಂತಾರಕ್ಕಿಂತ ಇನ್ನೊಂದು ಕಾಂತಾರ ದೊಡ್ಡದಾಗಬೇಕು, ಮತ್ತೊಂದು ಕಾಂತಾರ ದೊಡ್ಡದಾಗಬೇಕು ಅಂತ ಹಾಗೆ ಹೋಗಬಾರ್ದು. KGFಗಿಂತ ಒಂದು KGF ಈ ಅದು ದೊಡ್ಡದಾಗೋದಲ್ಲ, ಸಣ್ಣ ಪಿಕ್ಚರ್ ಮಾಡು. ಕೋಟಿಗಟ್ಟಲೆ ಖರ್ಚಾಗೋದು ಕೋಟಿಗಟ್ಟಲೆ, ಲಕ್ಷದಲ್ಲಿ ಇಲ್ಲ ಸಿನಿಮಾ ಚಿತ್ರರಂಗ. ಮಾಡು. ಆದರೆ 200 ಕೋಟಿ 300 ಕೋಟಿ ಹಾಕ್ಕೊಂಡು ಅದು ಅಂಥದ್ದಲ್ಲೇ ಬಿಟ್ಬಿಡಿ. ಅದು ಒಂದು ಸಿನಿಮಾ ಮಾಡಿ, 2-3 ಸಿನಿಮಾ ಚಿಕ್ಕದು ಮಾಡಿ ಪ್ರೊಡಕ್ಷನ್. ಅದು ಆ ಜನಕ್ಕಾಗಿ, ಅವ್ರಿಗೆ ತುತ್ತು ಕೊಡ್ಲಿಕ್ಕಾಗಿ. ಈಗ ನಾವು ಕಾಲಿವುಡ್ ಅಥವಾ ಮಲಯಾಳಂ ಸಿನಿಮಾಗಳನ್ನ ತಕೊಂಡ್ರೆ ಮೋಹನ್ ಲಾಲ್ ಅವರು ತುಂಬಾ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡ್ತಾರೆ. ಒಂದು ಚಿಕ್ಕ ಸಿನಿಮಾವನ್ನು ಕೂಡ ಅಲ್ಲಿದೆ. ಅಲ್ಲಿ ಯಾಕಂದ್ರೆ ಒಟ್ಟು ಇಂಡಸ್ಟ್ರಿ ಲೈವ್ಲಿ ಆಗಿರ್ಬೇಕು, ಜೀವನ ಅಲ್ಲಿ ನಡಿಬೇಕು ಅಂತೇಳಿ. ಇಲ್ಲಿ ಹಾಗೆ ಇಲ್ಲ, ಆ ಯೋಚನೆ ಒಬ್ಬರಿಗೆ ಬಂದಾಗಿಲ್ಲ. ಬರ್ಬೋದು, ಬರಬೇಕು. ಈಗ ರಾಜ್ ಬಿ ಶೆಟ್ಟಿ ಅಂತ, ಅವನು ಯಾವ ಸ್ಟಾರು ಆಗಿದ್ದಾನೆ. ಯಾಕಂದ್ರೆ ಪ್ರತಿಭೆ ಅದನ್ನು ಎಲ್ಲಿಂದಲೂ ಇದು ಮಾಡ್ಲಿಕ್ಕೆ ಸರ್. ಅವ್ರಿಗೆ ಪ್ರತಿಭೆ ಮೊದಲೇ ಇತ್ತು, ಈಗ ಯೋಗ್ಯತೆ ಜೊತೆ ಯೋಗ ಕೂಡಿ ಬಂತು. ಸೊ ಅವರನ್ನು ಕೂಡ ನಾವು ಸೂಪರ್ ಹೀರೋ ಅಂತೇಳಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅವರು ಮಾಡ್ತಾರೆ ಸಿನಿಮಾ ಮಾಡುವ, ಅದರ ಮಧ್ಯೆನೂ ಒಂದು ಕೆಲವು ಸಿನಿಮಾ ಮಾಡ್ತಾ ಇರ್ತಾರೆ, ಸಣ್ಣ ಪುಟ್ಟ ಸಿನಿಮಾಗಳು. ಅದು ಆತನ ಪ್ಲಸ್ ಪಾಯಿಂಟ್. ಅದು ಮಲಯಾಳ ಸಂಸ್ಕೃತಿಯಿಂದ ಅವರಿಗೆ ಬಂದ ಕೊಡುಗೆ ಅದು. ರಾಜ್ ಬಿ ಶೆಟ್ಟಿ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅದಕ್ಕೆ ಒಂದು ಲೋಕಲ್ ಟಚ್ ಇರುತ್ತೆ. ಆ ಭಾಷೆಯಲ್ಲೇ ಆಗಲಿ ಸಂಸ್ಕೃತಿಯಲ್ಲೇ ಆಗಲಿ ಅದನ್ನ ಕ್ಯಾಚ್ ಮಾಡ್ಕೊಂಡು ಮಾಡ್ತಾರೆ ಅಂತ ರಾಜ್ ಬಿ ಶೆಟ್ಟಿ ಅವರ ವ್ಯಾಪ್ತಿ ಅದು. ರಿಷಬ್ ಶೆಟ್ಟಿನೂ ಅಷ್ಟೇ, ಯಾವುದು ಕಾಸರಗೋಡು ಪ್ರೈಮರಿ ಸ್ಕೂಲ್ ಸಿನಿಮಾ ಮಾಡಿದಾಗ ಅದು ಅಲ್ಲಿನ ಸಂಸ್ಕೃತಿ ಇಟ್ಕೊಂಡೇ ಮಾಡಿರೋದು. ಆಕ್ಚುಲಿ ಅವರಿಗೆ ಭಾಷೆ ಈ ಒಂದು ಸಿನಿಮಾ ಮಾಡುವಾಗ ಕುಂದಾಪುರ ಭಾಷೆಯಲ್ಲೇ ಮಾಡ್ಬಿಡ ಅಂತ ಅನ್ನಿಸ್ತಂತೆ.
ರಿಷಬ್ ಶೆಟ್ಟಿಗೆ. ಆದರೆ ಅದು ಯಾರಿಗೂ ಅರ್ಥ ಆಗಲ್ಲ. ನಾವು ಮಾಡಿದ ಸಿನಿಮಾ ಅರ್ಥ ಆಗಬೇಕೆಂಬ ಕಾರಣಕ್ಕಾಗಿ ಲೋಕಲ್ ಕನ್ನಡ, ಅಲ್ಲಿ ಮಂಗಳೂರಿನ ಕನ್ನಡನ ಅಡಾಪ್ಟ್ ಮಾಡ್ಕೊಂಡಿದ್ದು, ಸಕ್ಸಸ್ ಆದರು. ಮೊದಲಾದ್ರೆ ಚಿತ್ರರಂಗಕ್ಕೆ ಒಂದು ಗಡಿ ಇತ್ತಂತೆ, ಅಂದ್ರೆ ಬೆಂಗಳೂರು ಸೈಡಿಂದ ಮಂಡ್ಯದ ಕಡೆಯಿಂದ ಮಾತ್ರ ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂತ. ಆದ್ರೆ ಯೋಗರಾಜ್ ಭಟ್ ಅವ್ರು ಬಂದ್ರು, ಅವ್ರ ಸಿನಿಮಾಗಳಲ್ಲಿ ಒಂದು ಪಾತ್ರ ಖಂಡಿತ ಇದ್ದೇ ಇರುತ್ತೆ, ಉತ್ತರ ಕರ್ನಾಟಕದ ಭಾಷೆನ ಮಾತಾಡೋರು. ಹಾಗೆ ನಮ್ಮ ಮಂಡ್ಯ ಸೈಡಿಂದ ಪ್ರೇಮ್ ಅವರಿದ್ದಾರೆ, ಅವರು ತುಂಬಾ ನಮ್ಮ ಮಂಡ್ಯ ಸೊಗಡಿನ ಭಾಷೆಯನ್ನೇ ಇಟ್ಕೊಂಡಿರ್ತಾರೆ. ಈಗ ಮಂಗಳೂರು ಕಡೆಯಿಂದ ರಿಷಬ್ ಅವ್ರು ಬಂದ್ರು. ಇದೇ ರೀತಿ ಕನ್ನಡ ಒಂದು ಒಗ್ಗೂಡ್ತಾ ಇದೆ ಭಾಷಾ ಪ್ರೇಮದಲ್ಲಿ, ಎಲ್ಲಾ ಭಾಷೆಯನ್ನು ನೋಡ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಒಂದು ಖುಷಿ ಅಂತ ಅನ್ಸ್ತಾ ಇದೆ? ಅಂದ್ರೆ ಮಂಗಳೂರು ಭಾಷೆ ಶುರುವಾದ್ದೇ ಲೇವಡಿ ಮಾಡ್ಕೊಂಡು, ಎಂಥದ್ದು ಮಾರಾಯ ಹಾಗೆ ಮಾತಾಡ್ಬಿಟ್ರೆ ಮಂಗಳೂರು ಭಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾವುದು ತಮಾಷೆಗೆ ವಸ್ತುವಾಗಿ ಇರುತ್ತೋ ಅಲ್ಲಿ ಮಂಗಳೂರು ಭಾಷೆ ತುರುಕ್ತಾ ಇದ್ರು. ಅದು ಉದಾಹರಣೆಗೆ ದಿನೇಶ್ ಅಂತ ಹಾಸ್ಯ ನಟ, ಅವರು ಅದ್ರಲ್ಲಿ ಆ ಭಾಷೆಯಲ್ಲೇ ಫೇಮಸ್, ಮಂಗಳೂರು ಭಾಷೆ ಅಂತ ಹೇಳಿ ಹಾಸ್ಯ ಪಾತ್ರಕ್ಕೆ ಅದನ್ನ ಲಿಮಿಟ್ ಮಾಡ್ಕೊಂಡಿದ್ರು. ಅದಲ್ಲ, ಮಂಗಳೂರು ಭಾಷೆ ಅಂದ್ರೆ ಬೇರೆ ಇದೆ ಅಂತ ತೋರಿಸಿಕೊಟ್ರೆ ಈ 3 ಜನ ಶೆಟ್ರು, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅಂಡ್ ರಾಜ್ ಶೆಟ್ಟಿ ತೋರಿಸಿಕೊಟ್ಟಿದ್ರು. ಅದು ಲೋಕಲ್ ಇದಾಗಿತ್ತು. ಆಮೇಲೆ ಕುಂದಾಪುರದಿಂದ ಅಲ್ಲಿನ ಜಾಗ ಇದೆಯಲ್ಲ, ಅಲ್ಲಿಂದ ಬಂದ ಪ್ರತಿಭೆ ಇಲ್ಲಿ ಮೆರೆದಿದ್ದು ಬೇರೆ ರೀತಿಯಲ್ಲೇ ಆಗಿತ್ತು. ಕೆರೋಡಿಯಿಂದ ಬಂದ ರಿಷಬ್ ಶೆಟ್ಟಿ ಆಗಿರಲಿ, ಉಪೇಂದ್ರ ಆಗಿರಲಿ, ಕಾಶಿನಾಥ್ ಆಗಿರಲಿ, ರವಿ ಬಸ್ರೂರ್ ಆಗಿರಲಿ, ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ರು. ಹೀರೋಯಿನ್ಗಳು ಕೂಡ ಬಂದಿದ್ದಾರೆ, ಲೀಲಾವತಿ, ಕಲ್ಪನಾ ಎಲ್ಲ ಆ ಕಡೆಯಿಂದೆಲ್ಲ ಬಂದವರಲ್ಲ, ರಾಧಿಕಾ ಕುಮಾರಸ್ವಾಮಿ ಎಲ್ಲ ಬಂದವರು. ಸೊ ಹಾಗೆ ಅದು ನಾವು ಮಾತಾಡ್ತಾ ಈಗ ನಾವು ಇದರಲ್ಲಿ ಯಾವುದು ಬಿಗ್ ಬಾಸ್ನಲ್ಲಿ ಒಂದು ಭಾಷೆ ಹುಡುಗಿಯನ್ನು ನಾವು ನೋಡ್ತಾ ಇದ್ವಿ, ರಕ್ಷಿತಾ ಶೆಟ್ಟಿ ಅಂತೇಳಿ. ಅದು ಭಾಷೆ ನೋಡಿದ್ರೆ ಅದು ಅವಳು ಕಾಮಿಡಿ ಅಲ್ಲ, ಬಟ್ ಭಾಷೆ ಗೊತ್ತಿಲ್ಲದೆ ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ಹೊರಟು ಆ ಎಡವಟ್ ಆಗಿದೆ ನಮ್ಗೆ. ಅದು ಆವೇಶದಿಂದ ಮಾತಾಡಿದ್ರೆ ಅದು ಕನ್ನಡ ಭಾಷೆ ಅಂತ ತಿಳ್ಕೊಂಬಿಟ್ಟಿದ್ದೆ ಆ ಮಗು, ಆತರ. ಅದಲ್ಲ, ಅದ್ ಭಾಷೆಗೆ ಅದರದ್ದೇ ಆದ ಒಂದು ಗತ್ತಿದೆ, ಅದರದ್ದೇ ಆದ ಒಂದು ಶೇಪ್ ಇದೆ, ಒಂದು 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 ಅದ್ಭುತವಾದ ಇದು ಕಲ್ಪನೆ ಅದು ಕನ್ನಡ, ಮಂಗಳೂರು ಕನ್ನಡ ಅಂದರೆ. ಅದಕ್ಕೆ ತಮಾಷೆ ಮಾಡುವಂಥದ್ದೇನಿಲ್ಲ, ತಮಾಷೆಯಿಂದ ಶುರು ಆಯಿತು, ಈಗೆಲ್ಲವೂ ಸೀರಿಯಸ್ ಆಗಿದೆ. ಏನು ಕನ್ನಡ ಇಂಡಸ್ಟ್ರಿಯನ್ನು ಸೆಟ್ರೆ ಆಳ್ತಾ ಇದ್ದಾರೆ ಅಂತ ಒಂದು ಕಲ್ಪನೆ ಬಂದ್ರು. ಹೌದು, ಒಳ್ಳೆ ಸಿನಿಮಾ ಮಾಡಿದ್ರೆ ಸೆಟ್ರಲ್ಲ, ಯಾರು ಬೇಕಿದ್ರೆ ಗೆಲ್ತಾ ಹೋಗ್ಬೋದು. ಪ್ರೇಮ್ ಕೂಡ ಒಂದ್ ಕಾಲದಲ್ಲಿ ತಗೊಂಡ್ ಬಂದಾಗ ಜೋಗಿ ಅದ್ಭುತವಾದ ಯಶಸ್ಸನ್ನ ಕಾಣ್ತು. ಹೌದು, ನಮ್ಮ ಮಂಡ್ಯ ಭಾಷೆಯನ್ನ ಎಲ್ಲರೂ ಪ್ರೀತಿಸಿದ್ರು. ಮಂಡ್ಯ ಭಾಷೆ ಹೇಗೆ ಅಂತ ನಮ್ಗೆ ಅಲ್ಲಿ ಗೊತ್ತಾಯ್ತು. ಕಲಾ ಆ ಕಣ ಅಂತ ಹೇಳಲ್ಲ, ಕಲಾ ಈ ಥರ ಅಲ್ಲ ಅಂತ ಚೆನ್ನಾಗಿತ್ತು ಅದು. ಅದು ಈ ಕಡೆ ಚಾಮರಾಜನಗರದ ಭಾಷೆಯನ್ನು ಅಷ್ಟೇ, ಅದು ಕ್ಲಿಕ್ ಆಗೋಯ್ತು. ಮಳವಳ್ಳಿ, ಕೊಳ್ಳೇಗಾಲ ಸೈಡ್ ಭಾಗ, ನಮ್ದು ತಮಿಳ್ನಾಡು ಗಡಿ ಭಾಗದ ಭಾಷೆ. ಹಾಗೆ ಈಗ ಕೇರಳ ಗಡಿ ಭಾಗದ ಮಂಗಳೂರು, ಎಲ್ಲವನ್ನೇ ಆಕ್ಸೆಪ್ಟ್ ಮಾಡ್ತಾರೆ ಕನ್ನಡ ಪ್ರೇಕ್ಷಕ, ಪ್ರೊವೈಡೆಡ್ ಕಂಟೆಂಟ್ ಚೆನ್ನಾಗಿರ್ಬೇಕು. ಹೌದು, ಸಿನಿಮಾ ಚೆನ್ನಾಗಿ ನೋಡ್ಲಿಕ್ಕೆ ಕೂತ್ಕೊಂಡು 3 ಗಂಟೆ 2.5 ಗಂಟೆ ನೋಡುವಂಥ ಸಿನಿಮಾ ಆಗಿರ್ಬೇಕು, ಕಂಟೆಂಟ್ ಇರಬೇಕು, ಹಿಡಿತದಲ್ಲಿರ್ಬೇಕು. ಈಗ ಹಿಡಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ನನಗೆ ನೆನಪಾಗುವುದೇ ರಿಷಬ್ ಶೆಟ್ಟಿ. ಸ್ಟಾರ್ಟಿಂಗ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ, ಯಾರು ಪ್ರೇಕ್ಷಕರ ಜುಟ್ಟನ್ನು ಇಟ್ಕೊಂಡ್ಬಿಡ್ತಾರೆ, ಬಿಡಲ್ಲ. ಮಧ್ಯದಲ್ಲಿ ಏನೇನೋ ತೋರಿಸ್ಕೊಂಡು ಹೋಗ್ತಾರೆ, ಕಾಮಿಡಿ ಅದು ಇದು ಅಂತೆಲ್ಲ, ಫ್ಯಾಮಿಲಿ ಡ್ರಾಮಾ ಎಲ್ಲ ಮಾಡ್ತಾರೆ. ಲಾಸ್ಟ್ 20 ಮಿನಿಟ್ಸ್ ಮೊತ್ತ ಹಿಡಿತಾರೆ, ಸಿನಿಮಾ ಸಕ್ಸಸ್ ಆದ. ಇದು ಕಾಸರಗೋಡು ಸಿನಿಮಾ ಇದೆಯಲ್ಲ, ಅದ್ರಲ್ಲಿ ಮಾಡಿದ್ರೆ ಅದನ್ನೇ ಆರಂಭದಲ್ಲಿ ಪ್ರೇಕ್ಷಕರನ್ನ ಹಿಡಿದ್ರು, ಲಾಸ್ಟಿಗೆ ಆ ಕೋರ್ಟ್ ಸೀನ್ ಅನಂತ್ ನಾಗ್ ಅವ್ರದ್ದು ಆ 20 ನಿಮಿಷ ಅದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಸಕ್ಸಸ್ ಆಗ್ಬಿಡ್ತು. ಕಾಂತಾರ ಆರಂಭದಲ್ಲಿ ಆ ರಾಜಮನೆತನ ಅದು ಇದೆಲ್ಲ ಹೇಳ್ಕೊಳೋದು, ಮಧ್ಯದಲ್ಲಿ ಏನೋ ಕಾಮಿಡಿ ಅದು ಇದು, ಏನೋ ಸೊಪ್ಪು ತಲೆ ಇತ್ಯಾದಿ ಕೂದಲು ಅದು ಸಂಬಂಧಪಟ್ಟ ಲವ್ ಸೀನ್ ಇದೆಲ್ಲ. ಕೊನೆಯ ಇದಿದೆ ಒಂದು 20 ಮಿನಿಟ್ಸ್ ಸೂಪರ್ ಡೂಪರ್ ಇಟ್ಟು ನಾನು ಎದ್ದು ನಿಂತು ಕ್ಲಾಪ್ ಹಾಕಿದ್ದಿದೆ ಅದೊಂದು ಸಿನಿಮಾಕ್ಕೆ. ತಕ್ಷಣ ರಿಷಬ್ ಶೆಟ್ಟಿಗೆ ಫೋನ್ ಮಾಡಿ ಹೇಳಿದ್ದೆ, ನೀನು ಬೇರೆ ಮನುಷ್ಯ ಮಾರಾಯ, ನೀನು ಸಾಮಾನ್ಯನಲ್ಲ ಅಂತೇಳಿ. ಸೂಪರ್ ಹಿಟ್. ಈಗ ಅದನ್ನ ಶೆಟ್ಟಿ ಮಾಫಿಯಾ ಅಂದ್ರೆ ಅವರು ಆಗಿನ ಆ ಭಾಗದವರಿಗೆ ಮಾತ್ರ, ಕಲಾವಿದರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ. ಅದು ಯಾವಾಗ್ಲೂ ಹಾಗೆ, ಅದಿದೆ. ಅದ್ರ ಬಗ್ಗೆ ನಿಮ್ಗೇನು? ಅದು ಯಾವಾಗ್ಲೂ ಹಾಗೆ. ರಾಜ್ಕುಮಾರ್ ಟೀಮ್ ಅಂದ್ರೆ ರಾಜ್ಕುಮಾರ್ ಮಾಫಿಯಾ ಅಂತೇಳಿ, ಇಲ್ಲಿ ವಿಷ್ಣುವರ್ಧನ್ ಟೀಮ್ ಅಂದ್ರೆ ವಿಷ್ಣುವರ್ಧನ್ ಹೇಳ್ತಾ ಇದ್ರು, ನಮ್ಗೆ ಇವ್ರು ಬೇಕು, ರಮೇಶ್ ಭಟ್ ಬೇಕು. ಅವರಿಗೆ ಒಂದು ಗುಂಪು ಅಂದ್ರೆ ಇದಲ್ಲ, ಏನು ಬೇರೆ ರೀತಿಯಲ್ಲಿ ಅರ್ಥದಲ್ಲಿ ಗುಂಪು ಅಂತ ಹೇಳಿ, ಗುಂಪಿಸಮಲ್ಲ, ಆತ್ಮೀಯ ಗುಂಪು, ನನ್ಗೆ ಅದು ಸೆಟ್ ಆಗಿದೆ ಅಂತೇಳಿ. ದರ್ಶನ್ಗೆ ಎಲ್ರಿಗಿದೆ, ಅದು ಸೆಟ್ರಿಗೂ ಇರ್ತದೆ, ತುಂಬಾ ಆತ್ಮೀಯವಾಗಿರೋ ಗುಂಪು. ಅವ್ರಿಗೆ ಪ್ರಮೋದ್ ಶೆಟ್ಟಿ ಅಂತ ಇದ್ದಾರೆ, ಎಲ್ಲ ಇದನ್ನ ನೋಡ್ಕೊಳ್ಳೋ, ವ್ಯವಹಾರ ನೋಡ್ಕೊಳ್ಳೋದು ಆತ. ಅವ್ರು ಸುಮ್ಮನೆ ಹೇಳಿ ಸಾಕು, ನಮ್ಗೆ ಇದು ಪರ್ಮಿಷನ್ ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳಿದ್ರೆ ರೆಡಿ. ಯಾವ ಹೈಟಿಗೆ ಹೋಗಿನೂ ಆತ ಅದನ್ನ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಅದು ಒಳ್ಳೆ ಒಂದು ಒಳ್ಳೆ ಪ್ರೊಡಕ್ಷನ್ಗಾಗಿ ಮಾಡ್ತಿರೋ ಒಂದು ಟೀಮ್ ವರ್ಕ್. ಅದು ಟೀಮ್ ವರ್ಕ್ ಅಂತ ಹೇಳಿದ್ರೆ ಬೆಸ್ಟ್ ಅದು.
ಅಂದ್ರೆ ಈ ಪ್ಯಾನ್ ಇಂಡಿಯಾದಿಂದ ಹೊರಗೆ ಬಂದು ಚಿತ್ರಗಳನ್ನ ಕೊಡ್ತಾ ಇದ್ದ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರಿಗೆ ಆದಂತ ಒಂದು ವೈಯಕ್ತಿಕ ಒಂದು ವಿಷಯ ನಡೆದ ಒಂದು ಘಟನೆ ಇವತ್ತು ಚಿತ್ರರಂಗಕ್ಕೆ ಅದರಿಂದ ಹೊಡೆತ ಬೀಳ್ತಾ ಇದೆ, ಚಿತ್ರರಂಗಕ್ಕೆ ಇದಾಗಬಾರ್ದಿತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತವಾಗ್ಲು. ಒಂದು 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 ಸಣ್ಣ ತಪ್ಪು ಮಾಡದೇ ಇರ್ತಿದ್ರೆ, ಅಂದ್ರೆ ತಪ್ಪು ದೊಡ್ಡದೆ, ಆ ಸಣ್ಣ ಸಂದರ್ಭದಲ್ಲಿ ಆ ಸಣ್ಣ ಘಟನೆ ಅದನ್ನು ಕೈಗೆತ್ಕೊಂಡು ದೊಡ್ಡ ಇಶ್ಯೂ ಮಾಡ್ಕೊಂಡ್ಬಿಟ್ಟು ಒಂದು ಮರ್ಡ್ರೆ ಮಾಡುವಂಥ ಒಂದು ಸಂದರ್ಭ ಬಂದಾಗ ಅದಕ್ಕೆ ತೀರ್ಪು ಕೊಡಲಿಕ್ಕೆ ನಾವು ಯಾರೂ ಅಲ್ಲ. ಅದಕ್ಕೆ ಕೋರ್ಟ್ ಇದೆ, ಕಚೇರಿ ಎಲ್ಲ ಅದು ನೋಡ್ಕೊಳ್ತದೆ. ಆದರೆ ನನ್ನ ಸಂಪರ್ಕದಲ್ಲಿದ್ದಾಗ ನಾನು ನೋಡಿದ ದರ್ಶನ್ ಇದ್ದಾರಲ್ಲ, ಅದು ಬೇರೆ. ಇವತ್ತಿಗೂ ನಾನು ಅದನ್ನು ಒಪ್ಕೊಳ್ತೇನೆ. ದರ್ಶನ್ ಬೇರೆನೇ. ಯಾಕೆಂದರೆ ಅವರನ್ನು ಹಾಕೊಂಡು ನಾನೊಂದು ಸಿನಿಮಾ ಮಾಡಿದ್ದೇನೆ, ಪೊರ್ಕಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ. ಸುಮಾರು ಒಂದು 4-6 ತಿಂಗಳು ನಾನು ಅವ್ರ ಜೊತೆ ಕಳೆದಿದ್ದೀನಿ. ಸೊ ದರ್ಶನ್ ಅಂದರೆ ಏನು ಅಂತ ನನಗೆ ಪಕ್ಕಾ ಗೊತ್ತು. ಆದ್ದರಿಂದ ಈ ಮಾತು ಹೇಳ್ತಾ ಇರೋದು. ಅಂದರೆ ಅದು ಅವರ ಮರ್ಡರ್ ಅಥವಾ ಅವ್ರು ಮಾಡಿದಾರ ಬಿಟ್ಟು ಅವರ ಆಪಾದಿತ, ಅದ್ರ ಬಗ್ಗೆ ತೀರ್ಪು ನಾನು ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೊದಲಿನ ಅವರ ಫ್ರೆಂಡ್ಶಿಪ್ ನಮ್ಮ ಜೊತೆ ಹೇಗಿದ್ದರು ಎಂಬುದಷ್ಟೇ ಹೇಳಲಿಕ್ಕೆ ಸಾಧ್ಯ. ಅಂಥ ದರ್ಶನ ಇರ್ತಿದ್ರೆ ಒಂದು ವರ್ಷಕ್ಕೆ ಒಂದು 3 ಸಿನಿಮಾ ಬಂದಿರೋದು, ಕನಿಷ್ಠ 2 ಸಿನಿಮಾದು ಬಂದಿರೋದು. ಇದಿಲ್ಲ, ಅವಕಾಶ ಇಲ್ಲ. ಆಮೇಲೆ ಅವರು ಸಿನಿಮಾ ಟೀಮನ್ನು ನೋಡ್ಕೊಳ್ಳೋ ರೀತಿ ಅದ್ಭುತ. ಸುಮ್ಮನೆ ಆ ಹುಡುಗರ ಜೊತೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ ಅಂತ. ಯಾಕೆಂದರೆ ಅಲ್ಲಿಂದಲೇ ಬಂದವನು, ನೆಲದಿಂದಲೇ ಬಂದ ಒಬ್ಬ ತಾರೆ, ಮಹಾತಾರೆ. ಈಗಲೂ ಅಷ್ಟೇ ದರ್ಶನಿಗಿರುವಂಥ ಫ್ಯಾನ್ ಫಾಲೋವರ್, ಅದ್ಭುತ ಫ್ಯಾನ್ ಫಾಲೋವರ್. ಅಣ್ಣವ್ರು ನೋಡಿದ್ಮೇಲೆ ನೀವು ಬಹುಶಃ ಹೌದೌದು ಇವರ ಅಭಿಮಾನಿಗಳನ್ನ ದರ್ಶನ್ಗಳನ್ನ ನೋಡ್ತಾರೆ. ದರ್ಶನ್ ಅಂತೇಳಿ ಹೇಳಿದಾಗ ಈಗ ಕೆಟ್ಟದಾಗಿ ಏನಾದರೂ ಯೋಚನೆ ಬರ್ಬೋದು. ಅದು ಬಿಟ್ಟು ದರ್ಶನ್ ಅಂದರೆ ಏನು ಅಂತ ನೋಡೋದಿದ್ರೆ ಎಸ್, ನನಗೆ ತುಂಬ ತುಂಬ ಇಷ್ಟವಾದ ನಟ. ಖಂಡಿತ ದರ್ಶನ್ ಬರ್ತಾರೆ, ಮತ್ತೆ ಅದು ತೀರ್ಪಿನ ಮೇಲೆ ಇದೆ. ಬರಬೇಕು ಅನ್ನೋ ಆಸೆ ನಿಮ್ಗೆ? ಖಂಡಿತ. ನಾವು ಬಳ್ಳಾರಿ ಜೈಲಿಗೆ ಹೋಗಿ ಭೇಟಿಯಾಗೋಣ ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಪರ್ಮಿಷನ್ ಅದೆಲ್ಲ ತಗೊಂಡಿದ್ವಿ, ರೆಡಿ ಆಗಿದ್ವಿ. ಅಷ್ಟರಲ್ಲಿ ರಿಲೀಸ್ ಆಗಿಬಿಟ್ರು, ಅಂದರೆ ಬೇಲ್ನಲ್ಲಿ ರಿಲೀಸ್ ಆದರು. ಸೊ ಅದನ್ನು ಭೇಟಿ ಆಗಲಿಕ್ಕೆ ಆಗಿಲ್ಲ. ಈಗಂತೂ ಪರಪನಗರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಟ್ಟುನಿಟ್ಟಾಗಿದೆ. ಕೆಲವು ಬೇರೆ ಬೇರೆ ಘಟನೆಗಳಿಂದಾಗಿ ಆಗಲ್ಲ, ಭೇಟಿ ಆಗಲಿಕ್ಕೆ ಆಗಲ್ಲ. ಈಗ ಚಿತ್ರರಂಗದಲ್ಲಿ ಪ್ರೆಸ್ ಮೀಟ್ ಅಂದರೆ ಒಂದು ಸರಳವಾಗಿ ನೋಡ್ತಾ ಇದ್ದಾರೆ, ಪ್ರೆಸ್ ಮೀಟ್ ಇದೆ ಹೋಗೋಣ ಅಷ್ಟೇ. ಆದರೆ ನಿಮ್ಮದು ಪ್ರೆಸ್ ಮೀಟ್ ನಡೆಯುವಾಗ ಕಲಾವಿದರು ಲೇಟಾಗಿ ಬಂದಾಗ ಒಂದಷ್ಟು ಕಾಂಟ್ರವರ್ಸಿಸ್ ಆಗ್ತಿತ್ತಾ, ಅಥವಾ ನೀವುಗಳು ಯಾರಾದರೂ ಒಗ್ಗಟ್ಟಾಗಿ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರಾ? ಯಾರಿಲ್ಲ, ಯಾರು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಅಲ್ಲಿ ಎಲ್ಲಾದರೂ ನಾನೇನಾದರೂ ಪ್ರಶ್ನೆ ಕೇಳಲಿಕ್ಕೆ ಹೊರಟ್ರೆ ನನ್ನ ಮೇಲೆ ದೊಡ್ಡ ಆಪಾದನೆ ಬರ್ತಾ ಇತ್ತು. ಅವರು ಜಮದಗ್ನಿ ಅಂತೇಳಿಯೋ, ದುರ್ವಾಸ ಅಂತೇಳಿಯೋ, ಹೀಗೆ. ಬಟ್ ಸಾಂದರ್ಭಿಕವಾಗಿ ನನಗೆ ಸಾತ್ವಿಕವಾದ ಸಿಟ್ಟು ಬಂದೇ ಬರುತ್ತೆ ಯಾವತ್ತಿದ್ರು ಅಂತ ಸಂದರ್ಭ ಇದ್ದರೆ ಮಾತ್ರ. ಇಲ್ಲದಿದ್ದರೆ ನನ್ನಂಥ ಸ್ನೇಹಿತ, ನನ್ನಂಥ ಒಬ್ಬ ವ್ಯಕ್ತಿ ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇರುವಂಥ ವ್ಯಕ್ತಿ ನನ್ನನ್ನು ನಾನು ನೋಡಿದ್ದು ಆ ರೀತಿಯಲ್ಲಿ. ಒಂದು ಘಟನೆ ಮಾತ್ರ ನನಗೆ ತುಂಬ ಕಾಡ್ತದೆ, ಆಗಬಾರ್ದಿತ್ತು ಅಂತ ಅನಿಸ್ತದೆ. ಅದು ರಮ್ಯಗೆ ಸಂಬಂಧಪಟ್ಟಿದ್ದು. ರಮ್ಯಾ ಅದು ಜೊತೆಗಾರ ಸಿನಿಮಾದ ಪ್ರೆಸ್ ಮೀಟು ಎಲ್ಲ ಸೇರಿದ್ವಿ. ಒಂದು 80 ಜನ ಅಲ್ಲಿ ಕೂತ್ಕೊಂಡಿದ್ದೀವಿ, ಆ ಹೋಟೆಲ್ ಹಾಲ್ನಲ್ಲಿ ಕೂತ್ಕೊಂಡಿದ್ದಾರೆ. ಪ್ರೆಸ್ ಮೀಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ಪ್ರೇಮ್ ನಾಯಕ್ ಕೂತ್ಕೊಂಡಿದ್ದಾರೆ, ಅಲ್ಲಿ ಟೆಕ್ನಿಷಿಯನ್ ಕೂತ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ ರಾಮ್ಪ್ರಸಾದ್, ಅಶ್ವಿನಿ ರಾಮ್ಪ್ರಸಾದ್ ಅವರು ಎಲ್ಲ ಕೂತ್ಕೊಂಡಿದ್ದಾರೆ. ಯಾರನ್ನ ಕಾಯ್ತಾ ಇದ್ದಾರೆ, ಯಾಕೆ ಏನು ಸರ್ ಕರೆದೆ ಪ್ರೊಡ್ಯೂಸರ್ನ, ಏನು ಸಮಸ್ಯೆ ಏನು ಶುರು ಮಾಡಿ. ಒಂದು ಗಂಟೆ ನಾ ಕಾದಿದ್ದಾಯಿತು. 10 ಗಂಟೆಯಿಂದ 11 ಗಂಟೆವರೆಗೆ ನಾವು ಕಾದ್ವಿ. ಇಲ್ಲ ರಮ್ಯ ಬರ್ತಾ ಇದ್ದಾರೆ. ಸರಿ ರಮ್ಯ ಬರಲಿ, ನಮ್ಮ ನಾಯಕಿ ಯಾಕೆ ಬರಲಿ, ಬಂದು ಜಾಯ್ನ್ ಆಗಲಿ, ಮಾತಾಡಲಿ. ಇಲ್ಲ ಸರ್ ಅವ್ರು ಬರಲೇಬೇಕು, ನೀವು ಶುರು ಮಾಡಿ, ನಾನು ಹೇಳ್ತೇನೆ ಅಂತೇಳಿ ಸ್ವಲ್ಪ ಶುರು ಮಾಡಿದ್ವಿ. ಪ್ರೆಸ್ ಮೀಟ್ ಶುರು ಮಾಡಿದಾಗ ಬಂದರು ರಮ್ಯ. ಬಂದು 2 ಗಂಟೆ ತಡಾಗಿ ಬಂದು ಕೂತ್ಕೊಂಡ್ರು. ಏನು ನಮಸ್ಕಾರ, ಅದು ಏನಿಲ್ಲ, ಸೌಜನ್ಯ ಅಂತೇಳಿ ಏನು ನಾವು ಕರಿತೀವೋ ಅಂಥ ನಡವಳಿಕೆ ನಾನು ಅಲ್ಲಿ ಕಂಡಿಲ್ಲ. ಸೊ ನೆಕ್ಸ್ಟ್ ರಮ್ಯ ಮಾತಾಡೋದು ಅಂತೇಳಿ ಎದ್ದು ನಿಂತು ಮಾತಾಡ್ಲಿಕ್ಕೆ ಕೊಟ್ಟರು. ನಾನು ಈ ಸಿನಿಮಾದ ಪಾತ್ರ ಹೇಗೆ ಹೀಗೆ ಅಂತೇಳಿ ಸ್ಟಾಪ್ ಅಂತ ಹೇಳಿದೆ. ಎದ್ದು ನಿಂತು ಸ್ಟಾಪ್. ಎಲ್ಲರೂ ಗಾಬರಿಯಲ್ಲಿ ನೋಡ್ತಾ ಇದ್ದಾರೆ. ಏನು ಇಲ್ಲ, ನೀನು ನಮ್ಮನ್ನು ಈ 80 ಮಂದಿಯನ್ನು ನೀನು 2 ಗಂಟೆ ಕಾಯಿಸಿದ್ದಿ, 2 hours. ಒಬ್ಬೊಬ್ಬನಿಗೆ 2 hours ಅಂದರೆ 160 ಗಂಟೆ ವೇಸ್ಟ್ ಮಾಡಿದ್ದೇನೆ. ಅದರಿಂದ ಫಸ್ಟ್ ಬಂದ ಕೂಡಲೇ ಕ್ಷಮೆ ಕೇಳು, ಸಾರಿ ಅಷ್ಟೇ. 2 ಅಕ್ಷರ ಅದು ಹೇಳ್ಬಿಡು.
ಹೇಳಿ ಪ್ರೆಸ್ ಮೀಟ್ ಮುಂದುವರಿಸು. ಉಳಿದೆಲ್ಲ ಹೇಳಿದ್ದಾರೆ, ಎಲ್ಲರೂ ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಿಮ್ಮದು ಬೇರೆ ಏನು, ನಾನು ಯಾಕೆ ಕೇಳಬೇಕು, ಸಾರಿ ತಡಾಗಿ ಬಂದಿದ್ದೀಯಮ್ಮ, ನಿನ್ನ ಕಾರಣಕ್ಕಾಗಿ 2 ಗಂಟೆ ನಾವು ಕಾಯ್ತಾ ಇದ್ದೀವಿ ಇಲ್ಲಿ, ಇಷ್ಟು 80 ಜನ ಕಾಯ್ತಾ ಇದ್ವಿ, ಅದಕ್ಕಾಗಿ ಸಾರಿ ಅಂತ ಕೇಳ್ತೀವಿ. ಏನು ಹೀಗೆ ತಪ್ಪು? ಇಲ್ಲ ನಾ ಕೇಳಲ್ಲ, ಪ್ರೊಡ್ಯೂಸರ್ ಕೇಳಲಿ. ಪ್ರೊಡ್ಯೂಸರ್ ಯಾಕೆ ಕೇಳಬೇಕು? ಅವ್ರು ಮೊದಲೇ ಬಂದು ಕೂತ್ಕೊಂಡಿದ್ದಾರೆ, ನಿಮ್ಮನ್ನು ಬರ್ಲಿಕ್ಕೆ ಹೇಳಿದಾರ ಅಂತ ಕೇಳ್ಬಿಟ್ರು. ಪ್ರೊಡ್ಯೂಸರ್ ಬರ್ಲಿಕ್ಕೆ ಹೇಳಿದ್ರೆ ನಾನು ನೀನು ಮತ್ತೆ ಏಕವಚನ ಶುರು ಆಯ್ತಲ್ಲ, ನೀನು ಕರೆದಿದ್ದಕ್ಕೆ ನಾವು ಬಂದಿದ್ದಲ್ಲ, ಪ್ರೊಡ್ಯೂಸರ್ ಕರೆದಿದ್ದಾರ ನಾವು ಬಂದಿವೆ ಅಂತ ಹೇಳಿದೆ. ಇಲ್ಲ ನೀವು ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ನೀನು ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ನಾವು ಪತ್ರಕರ್ತರು ನಾವು ಪ್ರಶ್ನೆ ಕೇಳಿದ್ರೆ ಒಂದು ಕೇಳ್ತಾ ಇದ್ವಿ, ಕ್ಷಮೆ ಕೇಳಿಬಿಡು ಅಂತೇಳಿ, ಸೌಜನ್ಯದಿಂದ ಕೇಳ್ಬಿಡು, ಎಲ್ಲ ಮುಗೀತು, ಸಮಸ್ಯೆ ಇಲ್ಲ. ನಾನು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಿಮಗೆ ಬೇಕಿದ್ರೆ ಎದ್ದು ಹೋಗಿ ಅಂತ ಹೇಳ್ಬಿಡು. ಹೌದಾ ಅಷ್ಟೇನಾ? ಹೌದು ಅಷ್ಟೇ ಅಂತ ನಾನು ಎದ್ದು ಹೊರಟಿದ್ದು ಸ್ಟೈಲು ನಾನು ಆಮೇಲೆ ಟಿ ವಿಯಲ್ಲಿ ನೋಡಿದ್ದು, ಅದು ಸ್ಲೋ ಮೋಷನಲ್ಲಿ ಏನೇನೇ ಮಾಡಿ ತೋರಿಸಿದ್ದು, ಬಾಗಿಲು ತೆಗೆದು ಹೇಗೆ ಹೋಗೋದಿಲ್ಲ, ಎಲ್ಲ ಬಂದ್ಬಿಡೋದಾ, ಎಲ್ಲ ಜರ್ನಲಿಸ್ಟ್ಗಳು ಬಂದ್ಬಿಟ್ರು. ನನಗೆ ಆಶ್ಚರ್ಯ, ನಾನೊಬ್ಬ ಬಾಯ್ಕಾಟ್ ಮಾಡಿದ್ದು, ಎಲ್ಲ ಪ್ರೆಸ್ ಮೀಟೇ ಮುಗ್ದೋಯ್ತು ಅಲ್ಲಿಗೆ ನನ್ನಿಂದಾಗಿ. ಎಲ್ಲ ಹೊರಗೆ ಡಿಸ್ಕಷನ್ ಮಾಡಿದ್ದು, ಗಣೇಶ್ ಪಕ್ಕಾ ಮಾಡಿದೆ. ಅಲ್ಲಿ ಎಲ್ರಿಗೂ ಅನಿಸಿದೆ, ನಾನು ಮಾತಾಡಬೇಕಾದ್ದು ಎಲ್ರಿಗೂ ಅನಿಸಿದೆ ಮಾತೆ. ಹೊರಗೆ ಬಂದಮೇಲೆ ಎಲ್ಲ ಮಾತಾಡ್ತಾರೆ, ನಾನು ಹೇಳಬೇಕು ಅಂತಿದ್ದೆ, ನೀವೇ ಹೇಳಿದ್ರಿ ಹಾಗೆ ಹೀಗೆ ಅಂತೇಳಿ. ಅದು ಅಲ್ಲಿಗೆ ಇದಾಯಿತು. ಅವನು ಅಳ್ತಾ ಕೂತ್ಕೊಂಡ ಪ್ರೊಡ್ಯೂಸರ್, ಕೋಟಿ ಹಾಕಿದ್ದೇನೆ ಅಣ್ಣ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಜೀವ ಹೋಗ್ಬಿಡ್ತದೆ, ಇಲ್ಲಿ ಒಂದು ಕೆಲಸ ಮಾಡಿ, ಆಲ್ಟರ್ನೇಟಿವ್ ಒಂದು ಜಾಗದಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ, ಅಲ್ಲಿಗೆ ರಮ್ಯ ಬರಬಾರ್ದು ಅಂತ ಹೇಳಿದೆ. ಆಗ ಮಾಡ್ತೀನಿ ಅಂತ ಹೇಳಿದೆ. ಜಾಗ ಬೇಕಾ, ನಾನು ಹೋಗಿ ಹುಡುಕಿ ಕೊಡ್ತೇನೆ, ಮ್ಯಾನೇಜರ್ ಹತ್ರ ಮಾತಾಡಿ ಜಾಗ ಕೊಡಿಸ್ತೇನೆ ಅಂತ ಹೇಳಿದೆ. ಏನು ಬೇಡ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ವಿದೌಟ್ ರಮ್ಯ ಪ್ರೆಸ್ ಮೀಟ್ ನಡೀತು. ನಾನು ಮುಗಿಸಿ ಹೋದೆ. ಹೋಗಿ ಅಲ್ಲಿ ರಮ್ಯ ಕೂತ ಜಾಗ ನೋಡಿದೆ, ಹಿಂಗೆ ನಂಗೆ ಅನ್ನಿಸ್ತು, ನಾನು ಇದನ್ನು ಮಾಡಬೇಕಾಗಿತ್ತ ಅಂತೇಳಿ. ಕೆಲವೊಮ್ಮೆ ಇದೆ ಇದಕ್ಕೆ ಹಾಡಿಗೆ ಸಂಬಂಧಪಟ್ಟ ಹೇಳಿದ್ರು ಕರ್ಕಶ ಕಂಠ ಅಂತೇಳಿ, ಅದು ನನಗೆ ಬಂದ್ಬಿಡ್ತದೆ ಕ್ಷಣಕ್ಕೆ. ಅದು ಸಾತ್ವಿಕ ಕೋಪನೇ. ಮಾಡಬೇಕಾಗಿತ್ತ, ನನ್ನ ಸಂಬಂಧಿ ಆಗಿದ್ದರೆ, ನನ್ನ ಮಗಳಾಗಿರ್ತದೆ, ನಾನು ಆ ಥರ ಮಾತಾಡ್ತಿದ್ನ ಅಂತ ನನಗೆ ನನ್ನಲ್ಲೇ ಒಂದು ಪ್ರಶ್ನೆ. ಕಾರ್ನಲ್ಲಿ ಹೋಗ್ತೀನಿ, ಪ್ರಶ್ನೆ ಇದು ಮೊಬೈಲು ಬಿಟ್ಟು ಬಿಡದೆ ಕಾಲ್ಗಳು ಬರ್ತಾಯಿದೆ ಬೇರೆ ಬೇರೆ ಚಾನಲ್ನಿಂದ. ನಾನು ಅದರ ಬಗ್ಗೆ ಏನು ಮಾತಾಡುವ ಸ್ಥಿತಿಯಲ್ಲಿಲ್ಲ, ಮಾತಾಡುವುದೂ ಇಲ್ಲ. ಸರ್ ನೀವು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಳ್ಳಿ, ನಾವು ಡಿಸ್ಕಸ್ ಮಾಡೋಣ. ಎಂತ ಡಿಸ್ಕಸ್ ಮಾಡೋದು? ಅಲ್ಲಿ ನಡೆದಿದ್ದಷ್ಟೇ ಶೂಟ್ ಮಾಡ್ಕೊಂಡಿದ್ದೀರಿ, ಅದೇನು ಮಾಡ್ತೀರಾ ಮಾಡಿ, ನಾನಂತ ಅದಕ್ಕೆ ಸ್ಟುಡಿಯೋಕ್ಕೆ ಬರಲ್ಲ. ನಾನು ಅದು ಬಿಟ್ಟೆ, ನನ್ನ ಮುಗೀತು. ಆ ಟೈಮಿಗೆ ಏನು ಅನಿಸ್ಬೇಕು ಅದು ಮಾತ್ರ ಮಾಡಿದ್ದು ಅಂತೇಳಿ, ಅದು ಅಲ್ಲಿಗೆ ಮುಗೀತು. ಅದು ಆಮೇಲೆ PR ನಾಗೇಂದ್ರ ಫೋನ್ ಮಾಡಿ, ಎಂಥ ದೊಡ್ಡ ಪಬ್ಲಿಸಿಟಿ ಕೊಟ್ಟುಬಿಟ್ರಿ ಗಣೇಶ್ ಜಿ. ಪಬ್ಲಿಸಿಟಿ ಅಂತ ಅದು ಬೇರೆ, అంటే ಮೈನಸ್ ಆಗಿರೋದನ್ನು ಅವರು ಪ್ಲಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಅದು ನಡೆದಿರೋದು ನಿಜ, ಬಟ್ ಸಿನಿಮಾ ಅಂತ ಕ್ಲಿಕ್ ಏನಾಗಿಲ್ಲ. ಇದಾದಮೇಲೆ ನಾನು ನೆನಪಿನ ಅಂಗಳದಲ್ಲಿ ಅಂತ ಒಂದು ಪುಸ್ತಕ ಬರೆದೆ. ಅದು ಪರಶಿವಪ್ಪ, ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪ. ಅದು ಬಿಡುಗಡೆ ಮಾಡಬೇಕು, ಸಮಾರಂಭ ಬೇಡ, ಬಿಡುಗಡೆ ಮಾಡೋ ಒಂದು ಫೋಟೋ ಸಿಕ್ಕಿದ್ರೆ ಸಾಕು. ಯಾರು ಅಂತ ಕೇಳಿದೆ ನಾನು ಅವ್ರ ಹತ್ರ. ರಮ್ಯಾ ಬೇಕು ಅಂತ ಹೇಳಿದ್ರು. ರಮ್ಯಾ ಬೇಕೇ ಬೇಕಾ? ಹೌದು ಬೇಕೇ ಬೇಕು, ಇದನ್ನು ರಮ್ಯಾ ಬಿಡುಗಡೆ ಮಾಡಬೇಕು ಅಂತ. ಅಲ್ಲಿಂದಲೇ ಅವರು ಇದ್ದಾರೆ. ರಮ್ಯಾಗೆ ಫೋನ್ ಮಾಡಿದೆ, ಸರ್ ನಾನು ಇಲ್ಲೇ ಇದ್ದೀನಿ, ಯಾವುದು ವೆಸ್ಟ್ ಎಂಡ್ ಹೋಟೆಲಲ್ಲಿ, ಅವ್ರದ್ದು ಒಂದು ಕಾಟೇಜ್ ಇದೆ, ಅಲ್ಲೇ ಇರ್ತಾ ಇದ್ದಿದ್ದು ಆ ಕಾಲದಲ್ಲಿ, ಇಲ್ಲಿ ಬಂದ್ಬಿಡಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ಅಂಥದ್ದು ನಡೆದೇ ಇಲ್ಲ ಆ ಥರ ನೋಡ್ಬಿಟ್ರು ಅವರು. ನನಗೆ ಒಂದು ಮುಜುಗರ ಆಗೋಯ್ತು. ಅದು ಗಲಾಟೆ ಮಾಡಿಬಿಟ್ಟು ದೊಡ್ಡ ಇಶ್ಯೂ ಆಗಿತ್ತು. ಅದು ಒಂದು ವಾರ ಚಾನಲ್ನಲ್ಲಿ ಬಂದಿದ್ದೆ ಅದು ಬಿಡೋಲ್ಲ, ಈಗ ಬರೋಲ್ಲ ರಾಜಕೀಯದ್ದು, ಅದೇ ಥರ ಕಂಟಿನ್ಯೂ ಆಗೋಯ್ತು. ಮಾಡಿ ತಪ್ಪಾಯ್ತಪ್ಪ ಅಂತೇಳಿ ಹೇಳಿದೆ. ಹೋದಾಗ ಒಳ್ಳೆ ಕಾಫಿ ತರಿಸಿಕೊಟ್ರು, ತುಂಬ ಸೌಜನ್ಯ ನಡ್ಕೊಂಡ್ರು. ಮತ್ತು ಹೊರಗೆ ಕೊರಿತಾ ಇದೆ, ನಾನು ಎಂಥ ತಪ್ಪು ಮಾಡಿಬಿಟ್ಟಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಅಂತ. ನಾನು ಮಾಡಿದ್ದು ಸರಿ ಇದೆ, ಪತ್ರಕರ್ತ ನಾನು ಮಾಡಿದ್ದು ಸರಿ ಇದೆ, ಬಟ್ ಮಾನವೀಯ ನೆಲೆಯಲ್ಲಿ ಅವಳಿಗೆ ಅಷ್ಟು ಜನರದು ಅವಮಾನ ಆಗೋಯ್ತಲ್ಲ ಅಂತ. ಅದು ಮಾತ್ರ ನನಗಿರು, ನನ್ನ ಮಗಳಾಗಿರ್ತಾರೆ ನಾ ಮಾಡ್ತಿದ್ನ ಅಂತ ಅಷ್ಟು ಸೌಜನ್ಯ ಮಾತಾಡೋದು. ಗಣೇಶ್ ಒಂದು ಕೆಲಸ ಮಾಡೋಣ, ನಾವೊಂದು ಶೂಟಿಂಗ್ ಇದೆ, ಆ ಶೂಟಿಂಗ್ನಲ್ಲಿ ಬಂದು ಇದನ್ನು ಬಿಡುಗಡೆ ಮಾಡ್ತೀನಿ. ಆಡಿಯನ್ಸ್ ಏನೂ ಇಲ್ಲಲ್ಲ, ಏನು ಯಾರಿಲ್ಲ, ಅದು ಬಿಡುಗಡೆ ಮಾಡಿದಂಥ ಒಂದು ಫೋಟೋ ಬೇಕು ನಮಗೆ ಅಂತೇಳಿ ಅಲ್ಲಿ ಹೋದೆ. ಅಲ್ಲಿ ಸಂಜು ವೆಡ್ಸ್ ಗೀತಾ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಇವರು ನಾಗಶೇಖರ್, ಆಮೇಲೆ ಸತ್ಯ ಹೆಗಡೆ ಇವರಲ್ಲಿದ್ದರು. ಸೊ ಅವ್ರು ನಿಂತ್ಕೊಂಡು ಅದನ್ನು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿ ಒಂದು ಒಳ್ಳೆ ಮಾತಾಡಿದ್ದು. ಸೊ ಅದು ತುಂಬ ಚೆನ್ನಾಗಿ ಹೋಯಿತು. ಇದು ಈಗಲೂ ಅದು ಡಿಮಾಂಡ್ ಇದೆ ಆ ಪುಸ್ತಕಕ್ಕೆ.
ಯಾವ ರಮ್ಯ, ಅದಕ್ಕೆ ಬಹುಶಃ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರೆಯೋದು. 100%. ಅದಕ್ಕೆ ನಾನು ಯಾವತ್ತಿದ್ರು ಹೇಳ್ತೇನೆ, ರಮ್ಯ ಬಿಟ್ಟು ಹೋದ ಜಾಗ ಇದೆಯಲ್ಲ, ಆ ಸೀಟ್ ಇವತ್ತಿಗೂ ಖಾಲಿ ಇದೆ, ಯಾರೂ ಅದನ್ನು ತುಂಬಲಿಕ್ಕೆ ಆಗಿಲ್ಲ. ಬಾ ತಾಯಿ, ಬಾ, ನಿನಗೆ ಏನಾದರೂ ನೋವಾಗಿದ್ರೆ ನಾನು ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನೀನು ಗ್ರೇಟ್ ಲೇಡಿ, ನೀನು ಬಾ, ಆ ಜಾಗದಲ್ಲಿ ನೀನೇ. ಈಗಲೂ ಏನು ನೀನು ವಯಸ್ಸಾಯಿತು ಅದಾಯಿತು ನಾನು ನಂಬಲಿಕ್ಕೆ ಸಾಧ್ಯ. ನೀನು ನೋಡ್ತಾ ಇದ್ರೆ ಅದೇ ರಮ್ಯ, ಹಾಗೆ ಬಂದು ಕೂತ್ಕೋ, ನಿನ್ನ ಸೀಟ್ ಖಾಲಿ ಇದೆ, ಮಾಡು, ಸಿನಿಮಾ ಮಾಡು, ಕಂಟಿನ್ಯೂ ಮಾಡು, ಪ್ರೊಡಕ್ಷನ್ ಮಾಡು, ನಿಮ್ಮ ತಾಕತ್ತೆಲ್ಲ ನಿನಗಿದೆ, ಬ್ರೇವ್ ಲೇಡಿ ಮಾಡು ಅಂತ ಈಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾವೀಗ ಅಣ್ಣವ್ರ ಮಕ್ಕಳ ಬಗ್ಗೆ ಮಾತಾಡೋದಾದ್ರೆ, ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಮತ್ತೆ ಅಪ್ಪು ಅವರ ಅಗಲಿಕೆ ನಿಮಗೆ ಅವರ ಒಡನಾಟ ಇದ್ದಾಗ ಹೇಗನ್ನಿಸ್ತು? ಇದು ಆಗಬಾರ್ದಿತ್ತು. ಇಲ್ಲ, ಅದು ಇಡೀ ಚಿತ್ರರಂಗ, ಕರ್ನಾಟಕ, ದೇಶ ಅದನ್ನೆಲ್ಲ ಮೀರಿದ್ದು ದುಃಖ. ನನ್ನ ವೈಯಕ್ತಿಕವಾದ ದುಃಖ ಬೇರೆ ಇದೆ. ಯಾಕಂದರೆ ಅಷ್ಟು ಆತ್ಮೀಯವಾಗಿ ನಡೆಸ್ಕೊಂಡಿದ್ದು ಪುನೀತ್ ನನ್ನನ್ನು. ಇನ್ನೊಂದು ಪ್ರೆಸ್ ಮೀಟು, ಈ ಪತ್ರಕರ್ತನಿಗೆ ಪ್ರೆಸ್ ಮೀಟು, ಅದು ಇದು ಅಂತೇಳಿ ಅಲ್ಲಿ ಪಾರ್ವತಮ್ಮ, ಪುನೀತ್, ರಾಘಣ್ಣ ಎಲ್ಲ ಕೂತ್ಕೊಂಡಿದ್ದಾರೆ. ಅದು ನಮ್ಮ ವೀರೇಶ್ ಅವರ ಚಿತ್ರಲೋಕ.comನ ಫಂಕ್ಷನ್, ಯಾವುದೋ ಒಂದು ವಾರ್ಷಿಕ ಫಂಕ್ಷನ್ ಅದು. ನಾನು ಸ್ವಲ್ಪ ತಡ ಆಯಿತು, ಹಿಂದೆ ಅಂತ ಬೇಗ ಬಂದಿದ್ರು ಕೂಡ ಹಿಂದೆ ನಾನು ಕೂತ್ಕೊಂಡಿದ್ದೇನೆ. ಪ್ರೆಸ್ ಮೀಟ್ ನಡೀತಾ ಇರುವಾಗ ಅವ್ರವ್ರು ಮಾತಾಡ್ಕೊಳ್ತಾ ಇದ್ದಾರೆ, ಯಾರು ಪಾರ್ವತಮ್ಮ ಮತ್ತು ಪುನೀತ್. ನಾನು ಹಾಯ್ ಬೆಂಗಳೂರಲ್ಲಿ ಬರೀತಾ ಇದ್ದಾಗ ಹಾಯ್ ಬೆಂಗಳೂರು ಏನೋ ಬರ್ತಿರ್ತೇನೆ, ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ ಮಟಾಶ್, ನಾನು ಅದರ ಹಾಯ್ ಬೆಂಗಳೂರು ಭಾಷೆಯಲ್ಲಿ ಹೇಳೋದಿದೆ, ಇಲ್ಲೇ ಮಟಾಶ್ ಆಗಿಬಿಡ್ತೀನಿ ನಾನು ಅಂತೇಳಿ ಭಯ ಆಯಿತು, ಭಯ ಆತಂಕ ಎಲ್ಲ ಆಯಿತು. ಪ್ರೆಸ್ ಮೀಟ್ ಮುಗೀತಾ ಇದೆ, ನಾ ಎದ್ದು ಹೊರಟೆ, ತಪ್ಪಿಸ್ಬಿಡೋಣ ಅಂತೇಳಿ. ಆಗ ಕರೆದ್ರು ವೀರೇಶ್, ಸರ್ ಬನ್ನಿ, ನನ್ನ ಮಗ ಯಾಕೆ ಕರಿತಾ ಇದ್ದಾನೆ. ಪಾರ್ವತಮ್ಮ ಹತ್ರ ಬಂದು, ನಮ್ಮ ಅಪ್ಪಗೆ ನೀವಂದ್ರೆ ತುಂಬ ಇಷ್ಟ, ನಿಮ್ಮ ಮ್ಯಾನರಿಸಮ್, ನೀವು ಮಾತಾಡೋ ಸ್ಟೈಲ್, ನಿಮ್ಮ ಕೋಪ ಅದೆಲ್ಲ ಇಷ್ಟ, ಅವರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ಬೇಕಂತ ನೀವು ಅಂತೇಳಿ. ನನಗೆ ದೊಡ್ಡ ಗಾಬರಿ, ಆತಂಕ, ಆಶ್ಚರ್ಯ ಎಲ್ಲನೂ ಆಯಿತು ಅಟ್ ಎ ಟೈಮ್. ನೀವು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚಮ್ಮ ಅಂತೇಳಿ. ಸೊ ಅಲ್ಲಿಂದ ಅದೊಂದು ಕಮಿಟ್ಮೆಂಟ್. ಬಟ್ ಆ ಕಾಲ ಕೂಡಿ ಬರಲಿಲ್ಲ. ಪುನೀತ್ ಮಾತಾಡಿದರು, ಪುನೀತ್ ಎದುರು ನಡೆದ ಮಾತುಕತೆ ಅಲ್ಲ ಇದು, ಅವೆಲ್ಲ ಪತ್ರಿಕೆಯಲ್ಲಿ ಬಂದ್ಬಿಡ್ತು, ಪಬ್ಲಿಸಿಟಿ ಆಯಿತು. ಪುನೀತ್ ಚಿತ್ರದಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ಅದು ಹಾಗೆ ಆದಾಗ ಒಂದು ವರ್ಷ ಕಳೀತು. ಆ 1 ವರ್ಷದಲ್ಲಿ ಯಾವುದೇ ಪ್ರೆಸ್ ಮೀಟಲ್ಲಿ ಪುನೀತ್ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರೆ ಫಸ್ಟ್ ನಾನು ನೋಡಿದ ಕೂಡಲೇ ಅಲ್ಲಿ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸರ್ ಇದೇನು ಸಿನಿಮಾ ಯಾವತ್ತಿದ್ರೂ ಮಾಡ್ಬೋದು, ಒಂದು ಒಳ್ಳೆ ಕತೆ ಬೇಕು, ಆ ಕಥೆಯಲ್ಲಿ ನಾನು ನೀವು ಪೂರ್ತಿ ಇಡೀ ಸಿನಿಮಾದಲ್ಲಿ ಇರುವಂಗೆ, ನನ್ನ ಜೊತೆ ನೀವು ಇರುವಂಗೆ ಇರಬೇಕು ಅಂತ ಕತೆ ಬಂದ ಕೂಡಲೇ ನಾವು ಶುರು ಮಾಡೋಣ ಅಂತ ಹೇಳ್ತಾ ಇದ್ವಿ. ಇದು ಅಳತೆ ಬಂದು ಆಗಿಲ್ಲ. ಇನ್ನೊಂದು ಇನ್ಸಿಡೆಂಟ್ ಅದಕ್ಕೆ ಸಂಬಂಧಪಟ್ಟು ಹೇಳೋದಿದ್ರೆ, ಕಂಠೀರವ ಸ್ಟುಡಿಯೋ, ನಾನು ಮಿಸಸ್ ಗಾಯತ್ರಿ ಹೋಗಿದ್ವಿ ಅಲ್ಲಿಗೆ. ಸೊ ಕ್ಲಾಪ್ ಮಾಡೋ ಸಂದರ್ಭ ನಾವು ಇಬ್ಬರು ಇಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ನೋಡ್ತೀವಿ, ಅಲ್ಲಿ ಕ್ಲಾಪ್ ಎಲ್ಲ ಮಾಡ್ತಾ ಇದ್ದಾರೆ, ಮುಹೂರ್ತ ಶುರುವಾಗಿದೆ. ಪುನೀತ್ ನನ್ನ ನೋಡಿಬಿಟ್ಟು ಬನ್ನಿ ಅಣ್ಣ ಅಂತ ಹೇಳಿದರು. ನಾನು ಎದ್ದು ಹೊರಟಾಗ ಅಲ್ಲಿ ರಿಸೀವ್ ಮಾಡಿದರು. ಸೊ ಶುರು ಮಾಡೋದು, ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಯಾವಮ್ಮ? ಅಲ್ಲ, ನಿಮ್ಮ ಮಿಸಸ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಹುಡುಗ ಓಡ್ಕೊಂಡ್ಬಂದಮ್ಮ. ಯಾರು ಮಾಡ್ತಾರೆ, ಯಾವ ಸ್ಟಾರ್ ಮಾಡ್ತಾರೆ? ಓಡ್ಕೊಂಡು ಬಂದು ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿ, ಅಮ್ಮ ನೀವು ಬರಬೇಕು, ಇರಬೇಕು, ನಮ್ಮ ಜೊತೆ ಇರಬೇಕು ಅಂತೇಳಿ ಕರ್ಕೊಂಡು ಇಟ್ಕೊಂಡು ಹೋದ. ಅಂತ ವ್ಯಕ್ತಿತ್ವ ಇಲ್ಲ, ಅದು ಯಾವಾಗಲೂ ನಮಗೊಂದು ಕಾಡುವಂಥದ್ದು. ಆಮೇಲೆ ಮಗ ಅಲೋಕ್, ಅವನು ಡ್ಯೂಡಲ್ ಆರ್ಟ್ ಮಾಡಿದ್ದ. ನವಂಬರಿಗೆ ಒಂದು ಗಿಫ್ಟ್ ಕೊಡೋಣ ಅಂತೇಳಿ ಕನ್ನಡ ಡ್ಯೂಡಲ್ ಆರ್ಟ್ನಲ್ಲಿ ಮಾಡಿ ಫ್ರೇಮ್ ಹಾಕಿ ಕೊಡ್ಲಿಕ್ಕೆ ಹೋದ್ವಿ. ಅಲ್ಲಿ ಹೋದ ಅಷ್ಟೇ ಸೌಜನ್ಯ ನಡ್ಸ್ಕೊಂಡು ಒಂದು ಆರ್ಡ್ರೇ ಕೊಟ್ಬಿಟ್ಟ. PRK ಬ್ಯಾನರ್ ಇದೆಯಲ್ಲ ಈಗ ಏನಿದೆಯೋ ಅದು ಅಲೋಕ್ ಮಾಡಿರೋದು. ಒಂದು ದೊಡ್ಡ ಫ್ರೇಮ್ ಹಾಕಿ ನೀವು ಒಂದು ಮಾಡಿಕೊಡಿ, PRK ಬ್ಯಾನರ್ ಕೊಡಿ ಅಂತೇಳಿ ಅದನ್ನು ಮಾಡಿಕೊಟ್ಟ. ಸಂಭಾವನೆ ಮನೆಗೆ ಬರಬೇಕಿದ್ರೆ ಸಂಭಾವನೆ ಬಂತು, ಅಕೌಂಟ್ನಲ್ಲಿ ದುಡ್ಡು ಬಿತ್ತು. ಅಷ್ಟು ಪರ್ಫೆಕ್ಟ್ ವ್ಯಕ್ತಿ ಪುನೀತ್. ಸೊ ಅದನ್ನು ಹೇಗೆ, ಆ ಸಂಬಂಧವನ್ನು ಹೇಗೆ ಹೇಳೋದು? ನಾನು ಅಲ್ಲಿ ನೋಡಲಿಕ್ಕಾಗಿ, ಶವ ನೋಡಲಿಕ್ಕಾಗಲಿ ಸುಮ್ಮನೆ TV ಮುಂದೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ. ಬೇರೆ ಏನು ಅನಿಸಿಲ್ಲ, ಅದನ್ನು ನಂಬೋಕ್ಕೂ ಆಗಲ್ಲ, ನಂಬೋಕ್ಕಾಗಲ್ಲ. ಇದು ಇಲ್ಲ, ಶಂಕರ್ನಾಗ್ ಮತ್ತೆ ಇದು ನನಗೆ ತುಂಬ ಕಾಡಿದ ಸಾವು ಎರಡು. ಅದು ಸತ್ತಿಲ್ಲ, ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತ ಅನಿಸಿಕೆ ಎದ್ದು ಬಿಟ್ಟರೆ ಮುಗೀತು ಅಷ್ಟೇ. ಅದು ಪದೇ ಶಿವಣ್ಣ ಹೇಳೋದನ್ನೇ,
ರಾಘಣ್ಣ ಹೇಳೋದು ಅಷ್ಟೇ, ಅವ್ರು ಯಾವಾಗ ನಮ್ಮ ಜೊತೆನೇ ಇದ್ದಾರೆ, ಸತ್ತಿದ್ದಾನೆ ಅಂತ ಯಾಕೆ ಹೇಳ್ಬೇಕು, ಅದು ನಿಜ ಕೂಡ. ಶಿವಣ್ಣ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ? ಶಿವಣ್ಣ ಅವರು ಒಂದು ಸರ್ಟಿಫಿಕೇಟೇ ಕೊಟ್ಟುಬಿಟ್ಟು ನನಗೆ ಆರಂಭದಲ್ಲಿ ಭಯ ಇತ್ತು ನಿಮ್ಮ ಮಾತಾಡೋ ರೀತಿಯಲ್ಲಿ. ನೀವು ಹಾಯ್ ಬೆಂಗಳೂರಿನೆಲ್ಲ ಬರೀತೀರಿ, ನೆಗೆಟಿವ್ ಆಗಿ ಬರೀತೀರಿ, ಸೊ ನಮ್ಮ ಬಗ್ಗೆಲ್ಲ ಏನೇನು ಬರೆದ್ಬಿಟ್ಟಿದ್ದಾರೆ ಏನನ್ನು ಗೊತ್ತಿಲ್ಲ, ಭಯ ಇತ್ತು. ಆದರೆ ಕ್ರಮೇಣ ಗೊತ್ತಾಯ್ತು ನೀವು ಅದಲ್ಲ. ಅದಕ್ಕೆ ನನಗೆ ತುಂಬ ಆತ್ಮೀಯವಾಗಿ ಕಾಡೋ ಒಂದು ಮಾತಂದರೆ, ನೀವು ಯಾವಾಗಲೂ ಒಬ್ಬ ಮನುಷ್ಯನ ದೂರದಿಂದ ಜಡ್ಜ್ ಮಾಡಬೇಡಿ, ನಿಮ್ಮ ಹತ್ತಿರದಿಂದ ಜಡ್ಜ್ ಮಾಡಿ. ಹತ್ತಿರದಿಂದ ಏನಾದ್ರು ತಪ್ಪು ಮಾಡಿದ ತಕ್ಷಣ ಹೇಳಿ, ದೂರದಲ್ಲಿದ್ದು ನಾವು ಹಾಗೆ ಹೀಗೆ ಅಂತ ಅದು ತೀರ್ಮಾನಕ್ಕೆ ಬರಬೇಡಿ ಅಂತೇಳಿ ಹೇಳುವ ಮಾತಿದ್ದಲ್ಲ, ನನಗೆ ಯಾವತ್ತೂ ಕಾಡುವಂಥ ಮಾತುಗಳು. ಅದು ಶಿವಣ್ಣ ಹಾಗೆ ಹೇಳಿದ್ದು. ಅದು ನನ್ನ ಶುಭಂ ಪುಸ್ತಕ ಇನ್ವೈಟ್ ಮಾಡಲಿಕ್ಕೆ ಹೋದಾಗ. ಆಮೇಲೆ ಇವನು ಬಂದ ಹುಡುಗ ಸಾರಥಿ ಅಂತೇಳಿ, ನನಗೆ ಶಿವಣ್ಣನ ಹೀರೋ ಮಾಡ್ಕೊಂಡು ನಾನು ಕತೆ ಬರೆದೀನಿ, ಒಂದು ಕಾಲ್ ಶೀಟ್ ಅಲ್ಲ, ಅವ್ರಿಗೆ ಕತೆ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನನ್ನ ಹತ್ರ ಬಂದ. ನಾನು ಶಿವಣ್ಣಗೆ ಫೋನ್ ಮಾಡಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋದರೆ ಕತೆ ಹೇಳ್ತಾರೆ. ಕನ್ನಡದಲ್ಲಿ ಕತೆ ಹೇಳುವಾಗ ಅವನಿಗೆ ಕನ್ನಡದಲ್ಲಿ ಮಳೆ ಇದು ತಮಿಳ, ಅವನಿಗೆ ಫ್ಲೂಯೆಂಟಾಗಿ ಹೇಳಲಿಕ್ಕೆ ಆಗಿಲ್ಲ. ಪರಲ್ಲ, ತಮಿಳ್ ಪೇಸಿಂಗ್ ಅಂತ ಹೇಳ್ದ. ಸೊ ತಮಿಳಿನಲ್ಲಿ ಕತೆ ಹೇಳಿದ. ಕತೆ ಕೇಳ್ತಾ ಶಿವಣ್ಣ ಟೀ ಕುಡಿದು ಜಾಸ್ತಿ ಆಗ್ಬಿಡ್ತು ಅಲ್ಲಿ. ಬಟ್ ಅಂಥ ಸಂದರ್ಭದಲ್ಲಿ ಟೀ ಕೊಡ್ಲಿಕ್ಕೆ ಒಬ್ಬ ಇರ್ತಾನೆ, ನಾನು ನೋಡ್ತಾ ಇದ್ದೀನಿ ಟೀ ಕುಡಿತಾನೆ ಇದ್ದಾರೆ ಆಗಾಗ. ಆಮೇಲೆ ಕೂತ್ಕೊಳ್ಳೋ ಸ್ಟೈಲ್ ಬೇರೆ ಇತ್ತು, ಎಲ್ಲ ಚಕಣ ಮಕ್ಕಳು ಹಾಕಿ ಕೂತ್ಕೊಂಡು ಸೋಫಾ ಮೇಲೆ, ಕತೆ ಅಷ್ಟು ಇಂಟ್ರೆಸ್ಟ್ನಲ್ಲಿ. ಸೊ ನೋಡ್ತಾ ಅದು ಹೆಬ್ಬೆಟ್ಟು ಅಂತ ಸಿನಿಮಾದ ಇದು ಆ ಕಥೆಯ ಟೈಟ್ಲ್, ಅದು ಹೆಬ್ಬೆಟ್ಟು. ಆ ಟೈಟ್ಲೇ ಭಾರಿ ಖುಷಿ ಆಯಿತು. ಯಾಕೆಂದರೆ ಒಬ್ಬ ಪತ್ರಕರ್ತ, ಅವನು ಟೈಪ್ ಮಾಡೋದಲ್ಲ. ಉದಾಹರಣೆಗೆ ರವಿ ಬೆಳಗೆರೆ ಉದ್ದೇಶಿಸೇ ಅದನ್ನು ಮಾಡಿರೋದು, ಆ ಕತೆ ಮಾಡಿರೋದು. ಅವನ ಹೆಬ್ಬೆಟ್ಟನ್ನು ಕಟ್ ಮಾಡಿಬಿಡ್ತಾರೆ ರೌಡಿಗಳು, ಆಮೇಲೆ ಬರೀಲಿಕ್ಕೆ ಆಗಲ್ಲ ಅವನಿಗೆ. ಸೊ ಅಂಥ ಒಂದು ಸೀನ್, ಆ ಹೆಬ್ಬೆಟ್ಟು ಕಟ್ ಮಾಡಿದ ಪತ್ರಕರ್ತನ ಪಾತ್ರ ನಾನು ಮಾಡಬೇಕು. ಶಿವಣ್ಣ ಹೀರೋ ಕಮ್ ವಿಲನ್ ಎರಡೂ ಮಿಕ್ಸ್ ಆದಂಥ ಪಾತ್ರ. ಅದು ತುಂಬ ಇಷ್ಟ ಆಯಿತು. ಅಣ್ಣ ನೀವು ಮಾಡ್ತೀರಾ, ನೀವು ಮಾಡೋಣ ಅಂತೇಳಿ ಎಲ್ಲ ಫಿಕ್ಸ್ ಆಗಿಬಿಡ್ತು. ಆಮೇಲೆ ಎದ್ದು ಬರುವಾಗ ಕತೆ ಇಷ್ಟ ಆಯಿತು, ಸಿನಿಮಾ ಆಗೋದು ಅಂತ ತೀರ್ಮಾನ ಆಯಿತು. ಹೆಬ್ಬೆಟ್ಟು ಬರುವಾಗ ಫೋನ್ ಮಾಡಿದ್ರು ಶಿವಣ್ಣ. ಫೋನ್ ಮಾಡಿಬಿಟ್ಟು, ಅಣ್ಣ ಕಥೆಯನ್ನು ಯಾರಿಗೂ ಕೊಡಬೇಡಿ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಇದ್ದಾರೆ, ರೆಡಿ ಇದ್ದಾರೆ, ಆಮೇಲೆ ನಾವು ಮಾಡ್ಕೊಂಡ್ಬಿಡೋಣ ಅಂತೇಳಿ ಕಮಿಟ್ ಆಗಿಬಿಡ್ತು. ಇಲ್ಲ, ಇದು ಶಿವಣ್ಣನೇ ಮಾಡಬೇಕಾದ ಪಾತ್ರ, ನಿಮಗೆ ಇದು ಕತೆ ಅಂತೇಳಿ ಹೇಳಿದೆ. ಬಟ್ ಅದು ಹೇಳಿಲ್ಲ, ಯೋಗ್ಯತೆ ಕೂಡಿ ಬರಬೇಕು, ಅದು ಕೂಡಿ ಬರಲಿಲ್ಲ. ಇದು ಶಿವಣ್ಣ. ಇವಾಗ ಶಿವಣ್ಣ, ಅಪ್ಪು ಇವರ ನಂತರ ನಾವು ನೋಡೋದಾದ್ರೆ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹ ಮತ್ತು ಇವಾಗ ಬಿರುಕು ಅವರ ಅಭಿಮಾನಿಗಳ ಮಧ್ಯೆ ತುಂಬ ನಡೀತಾ ಇರುತ್ತೆ. ಸಾಕಷ್ಟು ನಾವು ಟ್ರಾಲ್ ಪೇಜಸ್ಗಳಲ್ಲಿ ನಿಂದನೆಗಳನ್ನ ಕೂಡ ನೋಡ್ತೀವಿ. ಇದು ಬೇಡ, ಅಭಿಮಾನಿಗಳಿಗೆ ಆ ನಾಯಕ ನಟರುಗಳನ್ನ ಅವರಂತೆ ಇರೋಕೆ ಬಿಡಬೇಕು. ನಾವು ಮಾತಾಡೋದ್ರಿಂದ ಅವರಿಗೆ ವೈಯಕ್ತಿಕ ಜೀವನಕ್ಕೆ ತುಂಬ ಪರಿಣಾಮ ಬೀರುತ್ತೆ ಹೇಳೋದಾದ್ರೆ ಹೇಗೆ? ಖಂಡಿತ. ಅವರ ಅದ್ಭುತವಾದ ಸ್ನೇಹವನ್ನು ನಾನು ಕಂಡವನು, ಅವ್ರ ಜೊತೆನೇ ಮಿಕ್ಸ್ ಆದವನು. ಅವರು ಬೇರೆ ಬೇರೆ ಆದಾಗ ತುಂಬ ದುಃಖಪಟ್ಟವನು ನಾನು ಕೂಡ. ಬೇರೆ ಬೇರೆ ಆಗಲಿಕ್ಕೆ ಕಾರಣ ನಮಗೆ ಗೊತ್ತಿಲ್ಲ, ಯಾರು ಅವರಿಬ್ಬರೂ ಹೇಳೋಲ್ಲ ಪರಸ್ಪರ. ಏನಾಯಿತು ಅಂತ ಯಾರಿಗೂ ಏನು ಹೇಳಿಲ್ಲ, ಗೊತ್ತಿಲ್ಲ. ಬಟ್ ಮಾತು ಬಿಟ್ಟಿದ್ದಾರೆ. ಒಂದು ದಿವಸ ಮೈಸೂರಿನಲ್ಲಿದ್ದೆ ನಾನು. ಅಣ್ಣ ಗುರುಗಳೇ ಅಂತ, ನಾನು ಗುರುಗಳೆಂತ ಕರೀತು ಸುದೀಪ್. ಗುರುಗಳು ಎಲ್ಲಿದ್ದೀರಿ ಅಂತ. ನಾನು ಮೈಸೂರಿನಲ್ಲಿ ನಾನಿದ್ದೇನೆ, ಬಂದುಬಿಡಿ ಅಂದೇನೆ. ಎದ್ದು ಹೊಟ್ಬಿಟ್ಟೆ. ಹೊಟ್ಟೆಯಲ್ಲಿ ಬನ್ನಿ ಕೂತ್ಕೊಂಡು ನಿಂತಾರೆ ಕಾರಲ್ಲಿ. ಕೂತ್ಕೊಂಡೆ. ಎಲ್ಲಿಗೆ ಏನು ಅಂತ ಕೇಳಿಲ್ಲ, ಕಾರು ಹೋಗ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ. ಹೋಗಿ 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 ನೋಡಿದರೆ ಹಾಸನದಲ್ಲಿ ಒಂದು ಆಡಿಟೋರಿಯಂ ಒಂದು ಫಂಕ್ಷನ್. ಆ ಫಂಕ್ಷನ್ನಲ್ಲಿ ಸುದೀಪ್ ಮುಖ್ಯ ಅತಿಥಿ. ನನಗೆ ಇದು ಯಾಕೆಪ್ಪ, ಏನು ಯಾವುದೋ ಒಬ್ಬ ಕಲಾವಿದನಿಗೆ ಸಹಾಯ ಆಗುವಂಥ ಒಂದು ಕಾರ್ಯಕ್ರಮ, ಅದು ದುಡ್ಡು ಆರ್ಥಿಕ ಸಹಾಯ ಮಾಡಲಿಕ್ಕೆ. ಅದಕ್ಕೆ ಒಂದು ಗೆಸ್ಟ್ ಆಗಿ ಅವರನ್ನು ಕರೆದಿದ್ದಾರೆ. ನಾವು ಮುಂದೆ ಕೂತ್ಕೊಂಡಿದ್ದೀವಿ, ಸುದೀಪ್ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಸೊ ಡ್ಯಾನ್ಸ್ ಗೀನ್ಸ್ ಅದ ಕಾರ್ಯಕ್ರಮ ಎಲ್ಲ ನಡೀತಾ ಇರುವಾಗ ಇದ್ದಕ್ಕಿದ್ದಾಗೆ ಅನೌನ್ಸ್ಮೆಂಟ್, ಈಗ ದರ್ಶನ್ ಅವರು ನಮ್ಮನ್ನು ಸೇರಿಕೊಳ್ಳಿದ್ದಾರೆ ಅಂತಾರೆ. ಒಂದೇ ವೇದಿಕೆಯಲ್ಲಿ ಇಬ್ರು ಅಲ್ಲ, ಬಂದು ನನ್ನ ಈಚೆ ಒಂದು ಕಾಲಿತ್ತು ಸೇರ್, ಅಲ್ಲಿ ಕೂತ್ಕೊಂಡ್ಬಿಟ್ರು. ಇಲ್ಲಿ ಸುದೀಪ್, ಇಲ್ಲಿ ದರ್ಶನ್, ಮಧ್ಯದಲ್ಲಿ ನಾನು. ಸೊ ಅದು ಸ್ನೇಹ ಅಂದ್ರೆ ಹೆಂಗೆ ಅಂದ್ರೆ, ಇಲ್ಲಿ ನಾನು ಮಂಗಳೂರಿನಲ್ಲಿ ಶೂಟಿಂಗ್ನಲ್ಲಿದ್ದೆ. ಈತ ಕರೆದ ನನ್ನ, ಅದಕ್ಕೆ ಓಡ್ಕೊಂಡ್ ಬಂದಿದ್ದೀನಿ ಅಂತೆಲ್ಲ. ಅಷ್ಟರಲ್ಲಿ ಇಬ್ಬರು ಸ್ಟೇಜಿಗೆ ಕರೆದ್ರು. ಈಗ ಅವರಿಬ್ಬರು ಕುಣಿತಾ ಇರುವ ಸೀನ್ ನೀವೆಲ್ಲ ಟಿವಿಯಲ್ಲಿ ನೋಡ್ತಿರೋ, ಅದು ಅವತ್ತು ಅಲ್ಲಿ ನಡೆದಿರೋದು. ಕುಚುಕು ಅಂತೇಳಿ ಹಾಡು, ಯಾವುದೋ ಒಂದು ಹಾಡು ಹಾಕೊಂಡು ಇಬ್ಬರು ಡ್ಯಾನ್ಸ್, ಭರ್ಜರಿ ಡ್ಯಾನ್ಸ್, ಎಲ್ಲ ಕ್ಲಾಪ್ ಅಲ್ಲಿ ಪಕ್ಕ ಸುತ್ತು ಡ್ಯಾನ್ಸ್ ಮಾಡಲಿಕ್ಕೆ ಹುಡುಗಿಯರೆಲ್ಲ ಇದ್ದಾರೆ. ಏನು ರೋಮಾಂಚನ, ಎಲ್ಲ ಖುಷಿ.
ಇಬ್ಬರು ಸ್ಟಾರ್ಗಳು ಬಂದು ಅಪ್ಕೊಳ್ಳೋದು ಮುದ್ದಾಡೋದು ಅದೆಲ್ಲ ನೋಡ್ತಾ ಇರೋದು ಸ್ಟೇಜ್ ಮೇಲೆ, ಅದನ್ನ ಇದೇ ಕಣ್ಣಾರೆ ನೋಡಿದ ಸೀನ್ ಅದು. ಆಮೇಲೆ ಇದ್ದಕ್ಕಿದ್ದಾಗೆ ಇಲ್ಲ, ಎಂತ ಇದು, ಯಾಕೆ ಹೀಗಾಯ್ತು, ಆಗಬಾರ್ದಿತ್ತು ಅಂತೇಳಿ ದಿವಸ ಸುದ್ದಿ ಟಿ ವಿ ಇಂಟ್ರ್ಯೂ ಅಂತಲ್ಲ, ಸುದ್ದಿ ಟಿ ವಿಗೆ ಇನ್ವೈಟ್ ಮಾಡಿದ್ದೆ ಸುದೀಪ್ ಅವರು. ಬರ್ತೀನಿ ಅಣ್ಣ ಅಂತ ಹೇಳಿದ್ರು. ಹೇಗೆ ಹೋಗೋದು? ಇಲ್ಲ ನಾನು ಬರ್ತೇನೆ ಮನೆಗೆ ಅಂತ ಹೇಳಿದೆ. ಮನೆ ಜೆ ಪಿ ನಗರದಲ್ಲಿ. ನಾನು ನನ್ನ ಕಾರ್ನಲ್ಲಿ ಹೋದೆ. ಕಾರ್ ಎಲ್ಲಿ ಇಟ್ಟಿರ, ನಾನು ನಮ್ಮ ಕಾರ್ನಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ದಾರಿಯಲ್ಲಿ ನನಗೆ ಯಾಕೆ ಇದನ್ನು ಕೇಳಬಾರ್ದು ಅಂತ ಅನ್ನಿಸ್ತು. ಸುದೀಪ್ ಏನು ದರ್ಶನ್ದು ಯಾಕೆ ಮತ್ತೆ ಸರಿ ಹೋಗಲ್ವಾ ಅಂತ. ಗುರುಗಳೇ, ಅದು ಮಾತ್ರ ಕೇಳಬೇಡಿ, ಆ ವಿಷಯ ಬೇಡ. ಅದು ಕೇಳಿದರೆ ಬೇರೆ ಬೇರೆ ಏನೇನೋ ಮನಸ್ತಾಪಗಳು ಶುರು ಆಗ್ತದೆ. ಆ ವಿಷಯ ಬಿಟ್ಟುಬಿಡಿ, ದರ್ಶನ ವಿಷಯ ಇಲ್ಲಿ ಬೇಡ, ಬೇರೆ ಏನಾದರೂ ಮಾತಾಡಿದ್ರೆ ಮಾತಾಡೋಣ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಆದ್ರೆ ಎಂದು ಸುದೀಪ್ ಅವರು ದರ್ಶನ್ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾವು ಯಾವುದೇ ಅವ್ರ ಮಗನ ಬಗ್ಗೆ ಎಂತ ಪ್ರೀತಿ ಮಾತಾಡಿದಾರೆ ಗೊತ್ತಾ. ಇದನ್ನೆಲ್ಲ ಆ ಮಗ ನೋಡ್ತಾ ಇದ್ದಾನೆ, ಅವನಿಗೆ ಎಷ್ಟು ನೋವಾಗಬಹುದು. ಆ ಫ್ಯಾಮಿಲಿ ಇದೆ ಅವನಿಗೆ, ಆ ಫ್ಯಾಮಿಲಿಗೆ ಎಷ್ಟು ನೋವಾಗಬಹುದು. ಇದು ಹೃದಯದಿಂದ ಬರುವ ಮಾತುಗಳು, ಮನಸ್ಸಿಟ್ಟು ಹೇಳುವಂತ ಮಾತುಗಳು ಸುದೀಪ್ ಅದು. ಅದು ದೊಡ್ಡತನವನ್ನು ತೋರಿಸ್ತದೆ. ಏನೇ ಇದಾಗಿದ್ರು ಕೂಡ ಒಂದು ಒಂದು ಆ ಗೆಳೆತನದ ಇದು ಅಂತಲ್ಲ, ಪ್ರೀತಿ ಅದು ಅದು ಅದ ಇದ್ದೇ ಇದೆ. ಇವನಿಗಿದೆ, ದರ್ಶನ್ಗಿದೆ. ಅವರ ಅಭಿಮಾನಿಗಳು ಈಗ ನಾಯಕ ನಟರುಗಳನ್ನ ತುಂಬಾ ಕೇವಲವಾಗಿ ನೋಡೋದು, ಒಬ್ರಿಗೊಬ್ರಿಗೆ ಎರ್ಚಾಟಗಳನ್ನ ಆಗ್ಬಾರ್ದು. ಅಲ್ಲಿ ವಿಷ್ಣುವರ್ಧನ್, ರಾಜ್ಕುಮಾರ್ ಅಭಿಮಾನಿಗಳು ಏನು ಮಾಡಿದ್ರು ಅದು ಇಲ್ಲಿ ರಿಪೀಟ್ ಆಗ್ತಾ ಇದೆ. ನಾನು ಗಮನಿಸಿದ ಮಟ್ಟಿಗೆ ರಿಪೀಟ್ ಆಗ್ತದೆ. ಅದಾಗಬಾರ್ದು. ದರ್ಶನ್ ಪರವಾಗಿ ನಿಂತುಕೊಂಡು ಏನೇ ಮಾತಾಡಿದ್ರು ದರ್ಶನ್ಗೆ ತೊಂದರೆ ಈಗ ಆಗ್ಬಾರ್ದು ಅದು. ಯಾಕಂದ್ರೆ ಅಂತ ಸ್ಥಿತಿಯಲ್ಲಿದ್ದಾರೆ ದರ್ಶನ್. ಜೈಲಲ್ಲಿ ಇರುವಾಗ ಇವರು ಇಂಥ ಗಲಾಟೆ ಮಾಡ್ಕೊಂಡು ಹೊರಟ್ರೆ ಅವ್ರಿಗೆ ಮತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಬರ್ತಂತ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನ ಕಂಟ್ರೋಲಿಗೆ ಮಾಡ್ಕೋಬೇಕು. ಮತ್ತು ಅವರು ಯಾವತ್ತಿದ್ದು ಕೂಡ ಅವ್ರ ಜೊತೆಯಾಗಿರ್ತಾರೆ ನನ್ಗನ್ಸೋದು. ಅಂದ್ರೆ ಅವರ ನಿಜವಾದ ಅಭಿಮಾನಿಗಳು ಇದನ್ನ ಮಾಡ್ತಾ ಇಲ್ಲ, ಯಾರೋ ಬೇರೆ ಇರ್ಬೋದೇನೋ ಮಾಡ್ತಾ ಇರ್ಬೋದು. ದುರಭಿಮಾನಿಗಳು ಅಂತೇಳಿ ಅವರು ಮಾಡ್ತಾ ಇರ್ಬೋದು, ಹೇಳಲಿಕ್ಕಾಗಲ್ಲ. ಏನೋ ಕೊಕ್ಕೆ ಹಾಕೋದಿಕ್ಕೆ, ಕಾಲು ಎಳಿಲಿಕ್ಕೆ, ಚಾಕ್ ಹಾಕೋದಕ್ಕೆ, ಇಂಥ ಒಂದು ಮನಸ್ಥಿತಿಯ ವಿಕೃತ ಮನಸ್ಸಿನವರು ಅದನ್ನೆಲ್ಲ ಮಾಡ್ತಾ ಇರ್ಬೋದು. ಅದು ನಾಯಕ ನಟರ ಮೇಲೆ ಪರಿಣಾಮ ಬೀರುತ್ತೆ ಖಂಡಿತ ಬೀರುತ್ತೆ. ಮತ್ತೆ ನಿಮ್ಗೆ ನಾನ್ ಕೇಳೋದಾದ್ರೆ, ಅವಾಗ ಮಾಲಾಶ್ರೀ ಅವರಿದ್ರು, ಪ್ರೇಮ ಅವರಿದ್ರು, ಶ್ರುತಿ ಅವರಿದ್ರು. ನಾಯಕ ನಟಿಯನ್ನೇ ಒಂದು ಮುಖ್ಯ ಪಾತ್ರವಾಗಿ ಇಟ್ಕೊಂಡು ಸಿನಿಮಾಗಳನ್ನ ತೆಗಿತಾ ಇದ್ರು. ಮತ್ತೆ ಕಮರ್ಷಿಯಲ್ ಆಗಿ ಅದು ತುಂಬಾ ಸಕ್ಸಸ್ ಆಗ್ತಾ ಇತ್ತು ಸಿನಿಮಾ. ಆ ಕೊರತೆ ಈಗ ತುಂಬಾ ಎದ್ದು ಕಾಣ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಯಾಕಿರ್ಬೋದು ಅನ್ಸ್ತಾ ಇದೆ ನಿಮ್ಗೆ? ಒಬ್ಬ ಪುಟ್ಟಣ್ಣ ಇಲ್ಲ, ಅದು ಆ ಧೈರ್ಯ ಇದ್ದಿದ್ದು ಪುಟ್ಟಣ್ಣಗೆ ಮಾತ್ರ. ಆರತಿ ಅವರು ಏನಾದರೂ, ಆರತಿ, ಕಲ್ಪನಾ, ಇವರೆಲ್ಲ ಇದರಲ್ಲಿ ಯಾವುದು ಮಾನಸ ಸರೋವರದಲ್ಲಿ, ಪದ್ಮವಾಸಂತಿ, ಇವರೆಲ್ಲ ಬೆಳೆದಿದ್ರೆ ಬಿಕಾಸ್ ಆಫ್ ಪುಟ್ಟಣ್ಣ. ಅವ್ರು ಯಾವತ್ತಿದ್ರು ಕೂಡ ಪುಟ್ಟಣ್ಣನ ಶಿಷ್ಯಂದರು. ಅವರ ಪ್ರೊಡಕ್ಷನ್, ಅವರು ಏನು ಹೇಳಿಕೊಟ್ಟು ಅದನ್ನು ಮಾಡಿಕೊಂಡು ಬಂದವರು. ಸೊ ನಾಯಕಿ ಪ್ರಧಾನ ಚಿತ್ರ ಯಾವುದು ಶಿವಮಂಗಳ ನೋಡಿದರೆ ಗೊತ್ತಾಗುತ್ತೆ. ಇವನ್ನ ನಾಗರಾವ್ ನೋಡಿದರೆ ಅದರಲ್ಲಿ ನಾಯಕ ಹೌದು, ಅಲ್ಲ ಅಂತಲ್ಲ, ಬಟ್ ಇಬ್ಬರು ನಾಯಕಿಯರಿದ್ದಾರಲ್ಲ, ನಮ್ಮನ್ನು ಹೆಂಗೆ ಆವರಿಸ್ತಾರೆ ಅಂದರೆ ಅದು ನಾಯಕಿ ಪ್ರಧಾನ ಚಿತ್ರನೂ ಹೌದು. ಅದು ತಾಕತ್ತು, ನಿರ್ದೇಶಕನ ತಾಕತ್ತು. ಬೇರೆಯವರಿಗೆ ಎಲ್ರಿಗಿಲ್ಲ ಅದು, ಆ ತಾಕತ್ತಿಲ್ಲ. ಆಮೇಲೆ ಮಾಲಾಶ್ರೀ ಅವರು ಕೂಡ ತುಂಬಾ ವರ್ಷ ಹೌದೌದು ಬಂದ ಅದು ಬೇರೆ. ಒಂದು 10 ವರ್ಷ ಮಾಲಾಶ್ರೀ ಕನ್ನಡ ಇಂಡಸ್ಟ್ರಿನ ಆಳಿದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಆಕೆ ಬಾಯಿ ತಪ್ಪಿ ಅಂದ್ರೆ ಏನೋ ಗೊತ್ತಿಲ್ಲ, ನನ್ನ ಜೊತೆ ಒಂದು ಕೋತಿ ಆಕ್ಟ್ ಮಾಡಿದ್ದು ಕೂಡ ಅದು ಗೆಲ್ತದೆ ಅಂತೇಳಿ. ಆಗ ತುಂಬಾ ಆಕೆ ಜೊತೆ ಹೀರೋ ಆಗಿ ಮಾಡ್ತಿದ್ದು ಶಶಿಕುಮಾರ್. ನಾನು ಶಶಿಕುಮಾರ್ ಹತ್ರ ಕೇಳಿದೆ ಕೀಟ್ಲೆಗೆ, ಅಲ್ಲ ಮಾಲಾಶ್ರೀ ಕೋತಿಗಳ ಆಕ್ಟ್ ಮಾಡಿದ್ರು ಅಂತ ಹೇಳುವಾಗ ನೀನು ಕೋತಿನ ಅಂತ. ನನ್ನ ಇದಾಗಿ ಅಲ್ಪ, ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅಂತೇಳಿ ತಿಳಿಸಿಬಿಟ್ರು. ಬಟ್ ಇದ್ದಿದೆಯಲ್ಲ ಗಟ್ಸ್ ಅದು ಮಾಲಾಶ್ರೀ ಇತ್ತು. ನಂಜುಂಡಿ ಕಲ್ಯಾಣದ ಶುರುವಾದ ಅದು ಕಂಟಿನ್ಯೂ ಆಗಿ ಹೋಯ್ತು. ಮಾಲಾಶ್ರೀ ಇಡೀ ಇಂಡಸ್ಟ್ರಿಯನ್ನೇ ಆಳ್ತಾ ಇದ್ದಂತ ಒಂದು ಕಾಲ, ದುರ್ಗಿವರೆಗೂ ಆಳ್ತಾ ಇದ್ದ ಕಾಲ. ಹಾಗೆ ಶ್ರುತಿ ಅವರು ಕೂಡ ನಿರ್ದೇಶನ ಸಾಕಷ್ಟು ಇಲ್ಲ ಅಂತಲ್ಲ, ನಾಯಕಿ ಪ್ರಧಾನ ಚಿತ್ರಗಳು ಬಂದಿದೆ. ಬಟ್ ನಾಯಕಿನೇ ಅವಲಂಬಿಸ್ಕೊಂಡು ಮಾಡಿದ ಚಿತ್ರ ಸ್ವಲ್ಪ ಕಮ್ಮಿ ಇದೆ. ಬಟ್ ನಾಯಕಿ ಪ್ರಧಾನ ಚಿತ್ರರಂಗ ಅಲ್ವಾ, ಅದು ಹಾಗೆ ಹೋಗ್ತದೆ. ಈಗ ನಾಯಕಿಯರ ಕೊರತೆ ನಿಮ್ಗೆ ಕಾಣಿಸ್ತಾ ಇದೆಯಾ? ಅಂದ್ರೆ ನಾಯಕಿಯರ ಅವಕಾಶನೇ ಇಲ್ಲ ಸಿನಿಮಾದಲ್ಲಿ. ಅದು ಕೇಳಿದ್ರು, ಪುಟ್ಟಣ್ಣ ಬರ್ಬೇಕು ಮತ್ತೆ ನಾಯಕಿಯರಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳಿ. ಅದನ್ನೇ ಹೇಳಿದ್ದು, ಯಾವುದೇ ನಾಯಕಿಯರು ಇದ್ರೆ, ಈಗ ಬಂದ ಚಿಗುರು ಹೊಡ್ಸೋಂತ ಯಾವುದೇ ನಾಯಕಿಯರು ಇದ್ರೆ ಅವ್ರ ಥರ ಏನು ನೀನು ಏನಾಗಬೇಕು ಬಯಸ್ತಿದ್ಯಪ್ಪ, ನಾನು ಕಲ್ಪನಾ ಆಗಬೇಕು ಅಂತ ಹೇಳ್ತಾರೆ. ಅದು ಮಾಡೆಲ್. ಕಲ್ಪನೆಗೆ ಸಿಕ್ಕಿದ ಅವಕಾಶ ಇನ್ನು ಯಾರಿಗೂ ಸಿಕ್ಕಿಲ್ಲ.
ಕಲ್ಪನಾ ಆಗ್ಬೇಕು ಅಂದ್ರೆ ಪುಟ್ಟಣ ಕಣಗಾಲ್ ಅಂತ ಇರಬೇಕು. ಅದು ಪರಿಹಾರ ಅದೇನೆ, ಅದಿಲ್ಲ ಈಗೆಲ್ಲ ಆಗಲ್ಲ. ಅಮ್ಮ ಪ್ರಕಾಶನ ಮತ್ತೆ ಶ್ರೀಮತಿ ಗಾಯತ್ರಿ ಗಣೇಶ್ ಕಾಸರಗೋಡು ಅವರು, ಈ ಕುಟುಂಬ ನಿಮಗೆ ಕೊಟ್ಟಂತ ಬೆಂಬಲ, ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅಮ್ಮ ಪ್ರಕಾಶನ ನಮ್ಮ ಅಮ್ಮನ ಮನೆ ಅಂತ ನಮ್ಮ ಮನೆಗೆ ಹೆಸರಿದೆ. ಅಮ್ಮ ಪ್ರಕಾಶನ ನನ್ನ ಕಾರಿನ ಮೇಲೆ ಶಾಂಭವಿ ಅಂತ ಹೆಸರಿದೆ. ಅದು ಅಮ್ಮ, ನನ್ನ ತಾಯಿ ಹೆಸರು, ಅಮ್ಮನ ಹೆಸರು ಶಾಂಭವಿ ಅಂತೇಳಿ. ಸೊ ಎಲ್ಲ ಅಮ್ಮ ಅಂತ ಹೇಳಿದ್ರೆ ನನಗೆ ಅದನ್ನು ಬೇರೆ ಒಂದು ಕಲ್ಪನೆ, ಬೇರೆ ಒಂದು ರೀತಿಯ ಗೌರವ. ಸೊ ಅಮ್ಮ ಪ್ರಕಾಶ್ ಅಂತೇಳಿ ಆ ಥರ ಇಟ್ಟೆ. ಅದು ಮಾಡಲಿಕ್ಕೆ ಕಾರಣ ಅದು ಈಗಿನ ಪಬ್ಲಿಷರ್ಸ್ ಯಾರದೇ ಇರಲಿ, ಅದು ಹೆಸರು ಹೇಳೋದು ಬೇಡ, ಯಾವ ಪಬ್ಲಿಷರ್ಸ್ ಅಂತೇಳಿ. ದೊಡ್ಡ ದೊಡ್ಡ ಪಬ್ಲಿಷರ್ಸ್ ಎಲ್ಲ ನನ್ನ ಪುಸ್ತಕವನ್ನು ತೊಗೊಂಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಳ್ಳೋದು ಎಲ್ಲ ಆಗ್ತಾರೆ. ನನಗೆ ದುಡ್ಡು ಕೊಡಲ್ಲ. ನನಗೆ ಅಂತಲ್ಲ, ಯಾವ ರೈಟ್ರಿಗೂ ಸರಿಯಾಗಿ ದುಡ್ಡು ಕೊಡಲ್ಲ. ಅದರಲ್ಲಿ 50%, ಈಗ 60% ಆಗಿದೆ ಅಂತಾರೆ. 50% ಅವ್ರಿಗೆ ಕೊಡಬೇಕು. ನನ್ನ ಕಾಲದಲ್ಲಿ 50%, ₹100 ಪುಸ್ತಕ ಇದ್ದರೆ ₹50 ಅವರಿಗೆ. ಸುಮ್ಮನೆ ಅಲ್ಲಿ ಅಂಗಡಿಯಲ್ಲಿ ತೊಗೊಂಡೋದ್ರೆ ₹50 ಅವರಿಗೆ. ಆ ₹50 ಕೊಡಬೇಕಿದ್ರೆ 2 ವರ್ಷ 3 ವರ್ಷ ನಾನು ಕಾಯಬೇಕು. ಯಾವ ಹಣೆ ಬರ ಅಂತೇಳಿ ಶುರು ಮಾಡಿದ್ದು ನಾನೇ ಪ್ರಕಾಶ ಮಾಡ್ತೇನೆ ಅಂತೇಳಿ ಅಮ್ಮ ಪ್ರಕಾಶನ್. ಅದರಲ್ಲಿ ಮಾಡಿದ ಶುಭಂ ಬಂತು, ಒಂದು ಕಲ್ಪನೆ ಬಂತು. ಅಂದರೆ ಅಲ್ಲೇನು ಎದೆ ಬಗಿತಾರೋ ಅದು ಕನ್ನಡ ಚಿತ್ರದಿಂದ ಎದೆಯನ್ನು ಬಗೆದುಕೊಂಡು ಪುಸ್ತಕ ಬರೋದು ಅಂತ ಆ ಕಲ್ಪನೆಯಲ್ಲಿ ಮಾಡಿದ್ದು ಶುಭಂ ಅಂತೇಳಿ. ಅದಕ್ಕೆ ಬೇರೆ ಟೈಟ್ಲ್ ಇತ್ತು ಆ ಪುಸ್ತಕಕ್ಕೆ, ಕೊನೆಯ ದಿನಗಳು ಅಂತ ಹಾಗೇನೋ ಇತ್ತು. ಅದನ್ನು ಪುತ್ತೂರಿನ ಗೆಳೆಯ ಇದು ಮಾಡಿ ಶುಭಂ ತಿಳಿಯಿಡಿ, ಅದು ಸಿನಿಮಾದ ಕೊನೆಯ ತೋರಿಸುವಂಥ ಇದು. ಸೊ ಶುಭಂ ತಿಳಿಯಿಡಿ ಅಂತ ನನಗೆ ಭಾರಿ ಇಷ್ಟ ಆಯಿತು ಶುಭಮ್. ಸೊ ಹಾಗೆ ಇಟ್ಟ ಅದು. ಅದಂತೂ ಅದ್ಭುತ ಯಶಸ್ಸನ್ನು ಕಾಣ್ತು. ಅದು ತುಂಬ ಅಂದರೆ ತುಂಬ ನನಗೆ ನನ್ನ ನಿರೀಕ್ಷೆ ಮೀರಿ ಅದಕ್ಕೆ ₹750, 900 ಪುಟ, ₹750 ಇಟ್ಟಿದ್ದೆ. ₹750 ಇಟ್ಟಿರೋ ಕಾರಣ ಏನಂದರೆ ಅದನ್ನು ಇಂಡಸ್ಟ್ರಿಗೆ ಮಾರೋಣ ಅಂತೇಳಿ. ಈ ಸಾಮಾನ್ಯ ಓದುಗನಿಗೆ ಸಾಧ್ಯ ಇಲ್ಲ. ₹750 ಇಟ್ಕೊಂಡು ಯಾವುದೇ ಬುಕ್ ಸ್ಟಾಲಿಗೆ ಹೋದರೆ 10 ಪುಸ್ತಕ ತಗೋಬೋದು, ಪರ್ಚೇಸ್ ಮಾಡ್ಬೋದು. ಅಂತಲ್ಲಿ ಇದು ಒಂದು ಪುಸ್ತಕಗಳು ಯಾರು ಬರ್ತಾರೆ ಅಂತೇಳಿ ಇಂಡಸ್ಟ್ರಿಯವರಿಗೆ ಮಾಡಿದ್ದು. ಯಾರೋ ಒಬ್ರು ಉಮಾಶ್ರೀ ಸಿಗ್ತಾರಪ್ಪ, ಅವರು ಪರ್ಚೇಸ್ ಮಾಡ್ತಾರೆ, ಈ ಒಂದು ಆಸೆಯಿಂದ ಮಾಡಿರೋದು. ಬಟ್ ಇಂಡಸ್ಟ್ರಿಗೆ ಹೋಗೇ ಇಲ್ಲ ಅದು, ಇಲ್ಲೇ ಸೇಲ್ ಆಗ್ಬಿಡ್ತದೆ. ಲೈಬ್ರರಿಗೆ ಹೋಯ್ತು, ಅದು ಎಲ್ಲ ಬೇರೆ ಬೇರೆ ರೀತಿಯ ಹೆಸರು ಮಾಡ್ತದೆ ಶುಭಮ್. ನನಗೆ ಗೊತ್ತಾಗಿಲ್ಲ ಆ ಮಟ್ಟಕ್ಕೆ ಹೋಯ್ತು ಅಂತೇಳಿ. ಅದು ಒಂದು ರೀತಿಯಲ್ಲಿ ನನ್ನ ಲೈಫು ಬಯೋಗ್ರಫಿ ಹೌದು ಮತ್ತು ಚಿತ್ರರಂಗದ ಬಯೋಗ್ರಫಿ ಹೌದು, ಎರಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿರೋದು. ಅದರ ಹಿನ್ನೆಲೆಯಲ್ಲಿ ಇರೋದು ವೇಣು, ಛಾಯಾಗ್ರಾಹಕ ವೇಣು, ತಾರಮ್ಮನ ಗಂಡ. ಆತ ನನ್ನ ಹಳೆಯ ಫ್ರೆಂಡ್. ಅವರು ಒಂದು ಸಿನಿಮಾ ಮಾಡುವಂತ ಹೊರಟರು. ಯಾವ ಸಿನಿಮಾ? ನಾನೊಂದು ಪುಸ್ತಕ ಓದಿದ್ದೀನಿ, ಸೀತಾರಾಮ ಅಂತ ಬರ್ತಿದ್ದು, ಕಲ್ಪನಾ ಲೈಫ್ ಸ್ಟೋರಿ. ಕಲ್ಪನಾ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತೇಳಿ. ಸುಮ್ಮನೆಪ್ಪ ಕಲ್ಪನಾ ಬಗ್ಗೆ ಅಂತ ಇಬ್ಬರು ಸುಮಾರು ಒಂದು ಹೋಟೆಲ್ನಲ್ಲಿ ಒಂದು 20-30 ಮೀಟಿಂಗ್ ಮಾಡಿದ್ದೆ ಅವನು. ಕೊನೆಗೂ ಒಂದು ಶೇಪ್ ಅಂತ ಇದಕ್ಕೆ ಅದಕ್ಕೆ ಸ್ಕ್ರಿಪ್ಟ್ ಬರೆದೆ, ಎಲ್ಲ ಡೀಟೇಲ್ ಬರೆದೆ. ಆರಂಭದ ನಿರೂಪಣೆ ಎಲ್ಲ ಸುದೀಪ್ ಮಾಡೋದು ಅಂತೆಲ್ಲ ತೀರ್ಮಾನ ಆಯಿತು. ಕ್ಯಾರೆಕ್ಟರ್ಗೆಲ್ಲ ಪಕ್ಕ ಆಯಿತು. ತಾರಮ್ಮ ಮಾಡೋದು ಅಂತೇಳಿ. ಆಗ ತೆಳ್ಳಗಿದ್ರು ತಾರಮ್ಮ, ಈಗಲೂ ತೆಳ್ಳಗಾಗಿದ್ದಾರೆ. ಮಾಡಿಸ್ಬೋದು ಮೊನ್ನೆ ಮಾತಾಡ್ತಾ ಹೇಳಿದೆ, ಈಗಲೂ ಶುರು ಮಾಡ್ಬೋದು ಅಂತೇಳಿ. ಬಟ್ ಅದೇನಾಯ್ತು ಸಮಸ್ಯೆ, ಆಗ ಪೂಜಾ ಗಾಂಧಿ ಅಭಿನೇತ್ರಿ ಅಂತ ಮಾಡಿದರು. ಹೋಗೋಯ್ತು, ನಮ್ಮ ಚಾನ್ಸ್ ಹೋಯ್ತು ಅಂತೇಳಿ ಸುಮ್ಮನಾಗ್ಬಿಟ್ರು. ಸುಮ್ಮನಾಗ ಅಷ್ಟರಲ್ಲಿ ಇನ್ನೊಂದು ಸಿನಿಮಾ ಬಂತು, ಒಂದು ತಮಿಳ್ ಸಿನಿಮಾ, ಅದು ಹೆಸರೇನೋ ಇದೆ. ಆ ಸಿನಿಮಾ ನಾನು ನೋಡ್ತಾ ಇದ್ದಂಗೆ ನಾವು ಏನು ಸ್ಕ್ರಿಪ್ಟ್ ಮಾಡಿದ್ದೇವೋ ಸೇಮ್ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಮಹಾನಟಿ ನೋಡ್ತಾ ಇದ್ವಿ. ಆ ವೇಣು ಇನ್ನೊಂದು ಥಿಯೇಟ್ರಲ್ಲಿ ನೋಡ್ತಾ ಇದ್ದೇನೆ. ಅಲ್ಲಿಂದಲೇ ಥಿಯೇಟ್ರಿಂದಲೇ ಫೋನ್ ಮಾಡಿದೆ ನನಗೆ, ಗಣೇಶ್ ಇದನ್ನು ಡ್ರಾಪ್ ಮಾಡೋಣ, ಬೇಡ ಇದು ಈ ಸಿನಿಮಾ ಬಿಟ್ಟ ಮೇಲೆ ಸಿಗಿ ಅಂತೇಳಿ. ಅಲ್ಲಿ ಹೋಗಿ ಮಾತಾಡಿದ್ರೆ ವೇಣು ಹೇಳಿದ್ರು, ಒಂದು ಕೆಲಸ ಮಾಡಿ ನಿಮ್ಮ ಲೈಫ್ ಸ್ಟೋರಿ ಬರೀರಿ ಅಂತ. ಹುಚ್ಚ, ನನ್ನ ಲೈಫ್ ಸ್ಟೋರಿ ಓದಲಿಕ್ಕೆ ಯಾರಿದ್ದಾರೆ, ಅದೆಲ್ಲ ಆಗುವಂಥದ್ದಲ್ಲ ಅಂತೇಳಿ ಹಠ ಮಾಡ್ದ. ಇದ್ರ ಹಿಂದೆ ನಾನಿದ್ದೀನಿ, ಏನೇ ಇದು ಸಪೋರ್ಟ್ ಬೇಕಿರೋ ನಾನು ಮಾಡ್ತೇನೆ, ನೀ ಬರೀಲೇಬೇಕು, ಎಷ್ಟು ಪುಟ ಆದರೂ ಪರವಾಗಿಲ್ಲ ಅಂತ ಒತ್ತಾಯ ಮಾಡಿದರು. ಹಾಗೆ ಶುಭಮ್ ಆಗಿದ್ರು. ಅದು ನಾನು ನನ್ನ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ಶುರು ಆಗುತ್ತೆ. ಆಮೇಲೆ ಎಲ್ಲ ತಾರೆಯನ್ನು ಮಿಕ್ಸ್ ಮಾಡ್ತಾ ಹೋದಾಗೆ ಅದು ಬೇರೆ ಲೋಕ ಪರಿಚಯ ಆಯಿತು. ಆ ಶುಭಮ್ ಪುಸ್ತಕ ಬರೆದ ಹಿನ್ನೆಲೆಯಲ್ಲಿ ವೇಣು ಇದ್ದಾನೆ, ಬೇರೆ ಬೇರೆ ರೀತಿಯ ಸಪೋರ್ಟ್ ನನಗೆ ಮಾಡ್ದ. ಇದಕ್ಕೆಲ್ಲ ಕುಟುಂಬದ ಹಿಂದೆ ನಿಂತಿರುವ ನಿಮ್ಮ ಶಕ್ತಿ ಗಾಯತ್ರಿ ಗಣೇಶ್ ಕಾಸರಗೋಡು ಅವ್ರ ಬಗ್ಗೆ ನಾನು ಪದೇ ಹೇಳುವುದೇನೆಂದರೆ, ಹಿಂದೆ ನಿಂತಿರುವ ಅಲ್ಲ, ಮುಂದೆ ನಿಂತಿರುವ. ಯಾವುದೇ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬರು ಹೆಣ್ಣಿದ್ದಾಳೆ ಅಂತೇಳಿ ಆ ಮಾತನ್ನ ಪಾಲ. ನನ್ನ ರೀತಿಯಲ್ಲಿ ನನ್ನ ಗಂಡಸಿನ ಮುಂದೆ ಅಥವಾ ಗಂಡನ ಮುಂದೆ ಆ ಹೆಂಡತಿ ಇರ್ತಾಳೆ ಅಂತೇಳಿ, ಅದು ಗಾಯತ್ರಿ.
ನನ್ನ ಎಲ್ಲ ಚೇಷ್ಟೆಗಳನ್ನು, ನನ್ನ ಎಲ್ಲ ಕೋಪ ತಾಪಗಳನ್ನು ಸಹಿಸ್ಕೊಂಡು ಈ 39 ವರ್ಷ ನಮ್ಮ ಜೊತೆಲಿದ್ದೀರಿ. ಆವಾಗ ಹೇಗಿದ್ರು ಹಾಗೆ ಅದೇ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಮಧ್ಯೆ ಫೈಟ್ಗಳು ಇರಬೇಕಿಲ್ಲದಿದ್ದರೆ ಅದು ದಾಂಪತ್ಯ ಆಗಿರಲ್ಲ. ಹ್ಞೂ ಅಂತ ಹೇಳ್ತಾರೆ, ನಿಮ್ದಿಲ್ವಾ? ಇದೆ, ಅದಕ್ಕೆ ಹೇಳಿದ್ದು. ಸೊ ಹಾಗೆ ಅದು ಇರುತ್ತೆ. ಎಲ್ಲ ರೀತಿಯ ಸಪೋರ್ಟ್ ಮಧ್ಯದಲ್ಲಿ ಪತ್ರಕರ್ತರನ್ನ ನಿಭಾಯಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಅದು ಕಷ್ಟ. ಮೊನ್ನೆ ನಡೀತು ಒಂದು ದೊಡ್ಡ ಕಷ್ಟ. ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ 50 ವರ್ಷ ದಾಟಿದ ಮೇಲೆ ಯಾವುದೇ ಫಿಲ್ಮ್ ಜರ್ನಲಿಸ್ಟ್ಗೆ ಆಯುಷ್ಯ ಇಲ್ಲ. ಆಯುಷ್ಯ ಇಲ್ಲ ಅಂದ್ರೆ ವೃತ್ತಿಯಲ್ಲಿ ಆಯುಷ್ಯ ಇಲ್ಲ, ಮುಗಿತು, ಮೂಲಗುಂಪಾಗ್ಬಿಡ್ತಾರೆ 50 ವರ್ಷ. ನನಗೆ ಈ ವಯಸ್ಸಲ್ಲಿ ಒಂದಷ್ಟು ಜನ ಕರೆದು ಕೆಲಸ ಕೊಡ್ತಾ ಇದ್ದಾರೆ. ನಾನು ಆರಾಮಾಗಿ ಒಪ್ಕೊಂಡ್ಬಿಟ್ಟೆ. 2-3 ಚಾನಲ್ಗೆ ಬರೆಯುವಂಥದ್ದು. ಮನೇಲಿ ನೋಡಿದರೆ ಬೇರೆ ರೀತಿ ಆಗೋಯ್ತು ಅದು. ನನಗೆ ಗೊತ್ತಾಗಿಲ್ಲ. ನಿಮಿಷಕ್ಕೂ ಯೋಚನೆ ಮಾಡೋದು. ಅಲ್ಲಿಗೆ ಅದು ಕಾರ್ಯಕ್ರಮ ಮಾಡಬೇಕು, ಇವರನ್ನು ಭೇಟಿ ಆಗಬೇಕು, ಅವ್ರನ್ನ ಸಂದರ್ಶನ ಮಾಡಬೇಕು, ನನ್ನದು ಸ್ವಂತ ಒಂದು ಕಾರ್ಯಕ್ರಮ ಮಾಡಬೇಕು. ಮಾಡೋ ಗಡಿಬಿಡಿಯಲ್ಲಿ ಇಡೀ ಮನೆಯ ಇದನ್ನೇ ಮರೆತುಬಿಟ್ಟೆ. ಆಗ ನಮ್ಮ ಅಲೋಕ್, ಸಣ್ಣ ಮಗ ಮತ್ತು ಸೊಸೆ ಅನುಷ ಎಲ್ಲ ಹೇಳಿಸ್ಕೊಂಡ, ಅಪ್ಪ ನೀವು ಏನು ಬದಲಾಗಿದ್ದೀರಿ ಅಂತೇಳಿ. ನನಗೆ ಗೊತ್ತಾಗಿಲ್ಲ ಬದಲಾಗಿದ್ದೇನು ಅಂತೇಳಿ. ಒಂದು ದಿವಸ ಗಾಯತ್ರಿ ಕೂತ್ಕೊಂಡು ಹೇಳಿದ್ರು, ಫೋನ್ ಮಾಡಿ ಹೇಳಿರ್ಬೇಕು, ನನಗೊಂದು 10 ನಿಮಿಷ ಮಾತಾಡಲಿಕ್ಕೆ ಟೈಮ್ ಕೊಡ್ತೀರಾ ಅಂತೇಳಿ. ನನಗೆ ಶಾಕ್ ಆಗೋಯ್ತು. ನಾನು ಎಲ್ಲಿ ಮುಟ್ಟಿದ್ದೀನಿ ಅಂತ ಅನ್ನಿಸ್ತು. ಇದೆಲ್ಲ ಲೈಫು. ಹೀಗೆ ನಾವು ನಿಜವಾಗ್ಲೂ ಎಂಜಾಯ್ ಮಾಡಬೇಕಾದ ಲೈಫು. ಆರಾಮಾಗಿದ್ದೇನೆ, ಎಲ್ಲವೂ ಕೊಟ್ಟಿದೆ ಇಂಡಸ್ಟ್ರಿ ನನಗೆ. ನಾನು ಎಲ್ಲವೂ ಗೌರವ, ತುಂಬ ಗೌರವ ಕೊಟ್ಟಿದೆ. ತುಂಬ ರೆಸ್ಪೆಕ್ಟ್ ಆಗಿರಲಿ, ಪ್ರೀತಿ ವಿಶ್ವಾಸ, ಮಧ್ಯೆ ಅದು ಇದು. ನನ್ನ ದೊಡ್ಡ ಗಿಫ್ಟ್ ಅಂದರೆ ನೀನು ಕೋಪಿಷ್ಟ, ದುರ್ವಾಸ, ಜಮದಗ್ನಿ. ಅದನ್ನು ನಾನು ನನ್ನ ಅವಾರ್ಡ್ ಅಂತ ನಾನು ಪಡ್ಕೊಂಡಿದ್ದೀನಿ. ಸೊ ಅಂಥಲ್ಲಿ ಇದು ಎಲ್ಲಿ ದಾರಿ ತಪ್ಪಿತು, ಏನಾಯಿತು ಅಂತೇಳಿ ನನಗೆ ಇದಾಯಿತು. ಮತ್ತು 2 ಬಿಟ್ಬಿಟ್ಟೆ. ಆ 2 ಬಿಟ್ಬಿಟ್ಟೆ. ದುಡ್ಡು ಪ್ರಶ್ನೆ ಆಗಿರಲಿಲ್ಲ. ನನ್ನ ವೃತ್ತಿ ಬದುಕಿನಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಪಡೆದಿದ್ದು ಈಗ ಈ 2 ತಿಂಗಳಲ್ಲಿ. ಅದು ಬೇಡ ಅಂತ ಅನ್ನಿಸ್ತು. ಒಂದನ್ನು ಇಟ್ಕೊಂಡೆ. ಈಗ ಆರಾಮಾಗಿದ್ದು, ಎಲ್ಲಿಗೆ ಬೇಕು ಇಲ್ಲಿಗೆ ಕೂತ್ಕೊಂಡು ಮಾತಾಡ್ತಿರೋದು ಆ ಸಮಯ. ಸೊ ಅದಕ್ಕೆ ಕಾರಣವಾದವರು ಶ್ರೀಮತಿ ಗಾಯತ್ರಿ ಗಣೇಶ್ ಕಾಸರಗೋಡು ಅಂತೇಳಿ. ಈ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ಏನಾದ್ರು ನೀವು ಹೇಳೋದಾದ್ರೆ? ಏನಿಲ್ಲ, ಏನಾದರೂ ಕೆಲವು ಉದ್ದೇಶಪೂರ್ವಕ ಅಂತೂ ನಾನು ಯಾರಿಗೆ ನೋವು ಮಾಡಲ್ಲ. ನನಗೆ ಗೊತ್ತಿಲ್ಲದೆ ಏನಾದರೂ ನೋವಾಗಿದ್ದರೆ ತಾಯಿ, ಯಾಕಂದರೆ ಅಮ್ಮನ ಮನೆ ಅಂತ ಇಡ್ಲಿಕ್ಕೆ ಕಾರಣ ಆಕೆನ, ಅಮ್ಮನ ಹೃದಯ ಆಕೆ. ಏನಿದ್ರು ಕ್ಷಮಿಸಿಬಿಡ್ತಾಳೆ. ಮತ್ತು ಅವಳಿಗೆ ಬೇಕಾಗಿದ್ದು ಪ್ರೀತಿ, ಅದಕ್ಕಿಂತ ಹೊರತಾಗಿ ಏನೂ ಬೇಡ. ದುಡ್ಡು ಬೇಡ ಅಂತೇಳಿ ಅವರೇ ಹೇಳಿದ್ದು. ಈ 2 ಚಾನಲನ್ನು ಬಿಡಲಿಕ್ಕೆ ಕಾರಣನೇ ಅದು. 60 ಸಾವಿರ ಯಾರು ಕೊಡ್ತಾರೆ? 1,20,000 ನಾನು ಬಿಟ್ಟು ಬಂದೀನಿ ಈಗ, ಬಿಕಾಸ್ ಆಫ್ ಹರ್. ನಾನು ನಿನ್ನ ಪ್ರೀತಿಗೆ ನಾನು ಗೌರವ ಕೊಟ್ಟಿದ್ದೀನಿ. ಆ ಪ್ರೀತಿಯನ್ನು ನಾವು ಕೊನೆ ತನಕ ಇದೇ ರೀತಿಯನ್ನು ಕಾಪಾಡ್ಕೊಂಡು ಬರೋಣ. ನನ್ನದು ತಪ್ಪಾಗಿದೆ. ನಿನಗೆ ಮನಸ್ಸಿಗೆ ನೋವಾಗಿದ್ದರೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದು. ನೋವಾಗಿದೆ, ಅದನ್ನು ಆ ಕ್ಷಮೆ ಯಾವತ್ತೂ ಇರಲಿ. ನೀನು ನನ್ನ ಮುಂದೆನೇ ಇರು, ಹಿಂದೆ ಇರು ಅಂತೇಳಿ ಹೇಳಲ್ಲ. ನಾನು ಹಿಂದೆ ನಿಂತ್ಕೊಂಡು ನನ್ನ ಕೆಲಸವನ್ನು ಮಾಡ್ತಾಯಿದ್ದೀನಿ. ಬದುಕಿನ ಕೊನೆ ಕ್ಷಣದವರೆಗೂ ನಾವು ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತೇಳಿ ಗಾಯತ್ರಿ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವ್ರು ಇದ್ದೇ ಇರ್ತಾರೆ ಅಂತ ನಮಗೂ ಗೊತ್ತಿದೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್, ನಿಮಗೆ ಅನಿಸಿದ ಹಾಗೆ ನೀವು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ಬೋದು. ಒಂದಷ್ಟು ಪ್ರಶ್ನೆಗಳು. ನಿಮ್ಮ ಪತ್ರಿಕೋದ್ಯಮದ ಸ್ನೇಹಿತರ ಬಗ್ಗೆ 1-2 ಮಾತಲ್ಲಿ ನಮಗೆ ತಿಳಿಸ್ಕೊಡೋದಾದ್ರೆ, ನಿಮ್ಮ ಪ್ರೀತಿಯ ಜೋಗಿ ಸರ್. ಜೋ ಅಂದರೆ ಜ್ಯೋತಿ, ಗಿ ಅಂದರೆ ಗಿರೀಶ್ ರಾವ್. ತುಂಬ ಪ್ರೀತಿ ಪಾತ್ರ ನನಗೆ. ತುಂಬ ಅಂದರೆ ತುಂಬ. ನನ್ನ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಬೆಳೆದ ರೀತಿ ಆಶ್ಚರ್ಯಪಡುವಂಥ, ತುಂಬ ಅಚ್ಚರಿ ಅದು. ಇಲ್ಲಿ ಬೆಳ್ತಂಗಡಿ ಅವರು ಹೇಗೆ ಇಲ್ಲಿಗೆ ಬಂದರೂ ಏನೋ ಗೊತ್ತಿಲ್ಲ, ಬಟ್ ನನ್ನ ಸಂಪರ್ಕಕ್ಕೆ ಬಂದಿದ್ದು ಇಲ್ಲಿ ಹಾಯ್ ಬೆಂಗಳೂರು ಆಫೀಸಲ್ಲಿ, ಅಲ್ಲಿ ರವಿ ಬೆಳಗೆರೆಯ ಜೊತೆ. ಆಮೇಲೆ ಆ ಸ್ವಂತಿಕೆಯನ್ನು ಬೆಳೆಸೋದಿದೆಯಲ್ಲ, ಅದರಲ್ಲಿ ನಂಬರ್ 1 ಜೋಗಿ. ಇವತ್ತು ಜೋಗಿ 2 ಪದ ಜೋಗಿ ಅಂತೇಳಿ, ಬಟ್ ಸಾರ್ವತ್ರಿಕವಾಗಿ ದೊಡ್ಡ ಹೆಸರು ಮಾಡಿದ್ದು. ಸೊ ಅವ್ರ ಜೊತೆ ನಾನಿದ್ದೀನಿ ಅಥವಾ ನನ್ನ ಜೊತೆ ಜೋಗಿ ಇದ್ದಾರೆ ಎಂಬುದು ನನ್ನ ಅಭಿಮಾನಕ್ಕೆ ಕಾರಣ, ನನ್ನ ಖುಷಿಗೆ ಕಾರಣ. ಹೇಗೆ ನಾವು ಪತ್ರಿಕೋದ್ಯಮದಲ್ಲಿ, ನೀವು ಒಂದು ಪತ್ರಿಕೆಯಲ್ಲಿ ಬರೀತಿದ್ರೆ ಇನ್ನೊಬ್ಬ ಪತ್ರಕರ್ತ ಇನ್ನೊಂದು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ. ಸೊ ಅವ್ರ ಮಧ್ಯದಲ್ಲಿ ಏನೋ ಒಂದು ದ್ವೇಷ ಅಥವಾ ಏನೋ ಒಂದು
ಬೇರೆ ತರದ ವೈಮನಸ್ಸು ಇರುತ್ತೆ ಅಂತ. ಆದ್ರೆ ಗಣಪತಿ ಅವ್ರನ್ನ ಮತ್ತೆ ನಿಮ್ಮನ್ನ ನೋಡಿದಾಗ ಸಾಕಷ್ಟು ಫೋಟೋಗಳು ನಮ್ಗೆ ಸಿಕ್ಕತ್ತೆ. ತುಂಬಾ ಆತ್ಮೀಯರಾಗಿರ್ತೀರಾ. ಅವ್ರ ಬಗ್ಗೆ ಹೇಳೋದಾದ್ರೆ ನೀವು. ಗಣಪತಿ ನನ್ನನ್ನು, ನಾನು ಆತನನ್ನ ತಮ್ಮುಡು ಅಂತ ಕರಿತೇನೆ, ಆತ ನನ್ನ ಅಗ್ರಜ ಅಂತ ಕರಿತೇನೆ. ಅಂದ್ರೆ ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ. ನಾವಿಬ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ, ಗಂಗಾ ಕಾವೇರಿ ಅಂತ ಒಂದು ಸಿನಿಮಾ. ಅದು ಒಪ್ಪಿದ್ದು ಗಣಪತಿ ಇದ್ದಾನೆ ಅಂತೇಳಿ ನಾನಿದ್ದೇನೆ ಅಂತ ಗಣಪತಿ ಇಬ್ರು ಒಪ್ಪಿಕೊಂಡಿರೋ ಆ ಕಾರಣಕ್ಕಾಗಿ. ಬಟ್ ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು, ಸಂಭಾವನೆ ಕೊಟ್ಟರು. ಇಲ್ಲಿ ಗಂಗೋತ್ರಿಯಲ್ಲಿ ಶೂಟಿಂಗ್ ಆಯ್ತು. 15 ದಿವಸ ನಾವು ಆ ಒಂದು ಎಂಜಾಯ್ ಮಾಡಿದೇವೆ ಆ ಐಸನ್ನ. ಅದ್ಭುತ ಡೇಸ್ ಆ ಕಾಲದ್ದು, ಸುವರ್ಣ ಯುಗನ ಹೌದು. ಅಂದ್ರೆ ಈ ಶೂಟಿಂಗ್ ನಲ್ಲಿ ಹೊರಗೆ ಹೋದರೆ ಯಾವ ರೀತಿ ಇರ್ತೀವಿ ಅಂತೇಳಿ ನಮ್ಗೆ ಗೊತ್ತಾದ್ದಲ್ಲೇ. 15 ದಿವಸ ಒಂದೇ ರೂಮ್, ನಮ್ದು ಒಂದೇ ರೂಮಲ್ಲಿ ನಾವಿದ್ವಿ. ಅದೇನು ಮಾತುಕತೆ, ಅಬ್ಬಾ. ಈಗ ಒಂದು ಚಾನೆಲ್ ನಡೆಸ್ತಾ ಇದ್ದಾರೆ, ತುಂಬಾ ಸಕ್ಸಸ್ಫುಲ್ ಮ್ಯಾನ್ ಆತ. ಖುಷಿ ಆಗುತ್ತೆ. ಈಗಲೂ ಒಡನಾಟ ಹಾಗೇ ಇದೆ. ನಾನು ಯಾವುದೋ ಒಂದು ಸಂದರ್ಶನಕ್ಕಾಗಿಯೂ ಕೂಡ ಕರೆದಿದ್ದೀನಿ, ಅವರು ಕರೆದಿದ್ದಾರೆ ನನ್ನ ಸಂದರ್ಶನಕ್ಕಾಗಿ. ಪರಸ್ಪರ ಏನು ಅದರಲ್ಲಿ ಅಸೂಯೆ ಪಡುವಂಥದ್ದು ಏನೂ ಇಲ್ಲ. ಆತನೂ ಅಸೂಯೆ ಪಟ್ಟಿಲ್ಲ, ನಾನು ಅಸೂಯೆ ಪಟ್ಟಿಲ್ಲ. ಹೆಸರು ಯಾರ್ದು ಹೆಚ್ಚಾಗಿದ್ರು ಸ್ವೀಕಾರಾರ್ಹ. ಇನ್ನು ಅಕ್ಷರ ಬ್ರಹ್ಮ, ಬರಹಗಾರ, ತುಂಬಾ ಜನ ಎದುರಿಕೆಯಿಂದಾನೇ ಇಟ್ಕೊಂಡಂತ ವ್ಯಕ್ತಿ, ನಿಮ್ಮನ್ನ ನೋಡ್ರೆ ಎದುರ್ಕೊಳ್ತಾ ಇದ್ದಂತ ವ್ಯಕ್ತಿ ರವಿ ಬೆಳಗೆರೆ ಅವ್ರ ಬಗ್ಗೆ ಹೇಳೋದಾದ್ರೆ. ಯಾರು ಕೂಡ ಆ ಎತ್ತರ ಕೇಳಿದ ಮೇಲೆ, ಅಂದ್ರೆ ಸುಮಾರು ಆತನೇ ಹೇಳಿದ ಪ್ರಕಾರ ಒಂದು 800 ಕೋಟಿ ಬೆಲೆ ಬಾಳುವಂತ ವ್ಯಕ್ತಿ ಆಗಿದ್ದ ಆತ. ಅಂದ್ರೆ ಸಾಯುವ ಕಾಲಕ್ಕೆ ಅಕ್ಷರ ನನಗೆ ಎಲ್ಲವನ್ನು ಕೊಟ್ಟಿದೆ ಅಂತ. ಹಾಯ್ ಬೆಂಗಳೂರು, ಅಲ್ಲಿಂದ ಹಾಯ್ ಬೆಂಗಳೂರು ಶುರು ಮಾಡೋ ಹೊತ್ತಿಗೆ ಹೇಗೆ ಶುರು ಬೇಡ ಅಂತ ಹೇಳ್ದೆ ನಾನು. ಅವ ಹೇಳಿದ ನನ್ನ ಹತ್ರ 80,000 ರೂಪಾಯಿ ಅವರ ಸ್ನೇಹಿತರು ಕೊಟ್ಟಿದ್ದಾರೆ, 72,000 ಅಥವಾ 80,000 ಕೊಟ್ಟಿದ್ದಾರೆ, ನಾನು ಪತ್ರಿಕೆ ಶುರು ಮಾಡ್ಬೋದು. ಆ ಸೈನ್ ತಗೊಂಡಿಂದ ಹೊರಗೆ ಬಂದ್ಬಿಟ್ಟಿದ್ದ. ಬೇಡ ಅಂತ ಹೇಳಿದೆ. ಇಲ್ಲ, ನಾ ಮಾಡಲೇಬೇಕು, ಒಂದಷ್ಟು ಸ್ಯಾಂಪಲ್ ಇದೆ ಪತ್ರಿಕೆಗಳು, ಬಾ ನಾನು ಇಲ್ಲಿ ತೋರಿಸ್ತೇನೆ ಅಂತೇಳಿ. ಇಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಆ ರೌಂಡ್ ಟೇಬಲ್ ಇದೆ, ಅಲ್ಲಿ ಹರಡದ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ಬಿಟ್ಟೆ, ಚೆನ್ನಾಗಿದೆ ಅಲ್ಲ ಇದೆ. ಅದು ಅಷ್ಟರಲ್ಲಿ ಕಲರ್ಫುಲ್ ಮಧ್ಯೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎದ್ದು ಕಾಣುತ್ತೆ ಅಂತೇಳಿ. ಕಪ್ಪು ಸುಂದರಿ ಹುಟ್ಟಿದ್ದ ಹಾಗೆ, ರವಿ ಇದು ನಿನ್ನ ಪತ್ರಿಕೆ. ಅದರ ಗುಣ ಏನಂದ್ರೆ ಪ್ರಿಂಟ್ ಮಾಡಬೇಕಾಗಿಲ್ಲ, ಪ್ರಿಂಟ್ ಆದಾಗಿಯೇ ಸೇಲ್ ಮಾಡ್ಬೋದು, ಕಟ್ಟಿಂಗ್ ಇಲ್ಲ. ಸೊ ಅದು ಟ್ಯಾಬ್ಲಾಯ್ಡ್ ಫಾರ್ಮ್ ಅಲ್ಲ. ಸೊ ಅದಕ್ಕೊಂದು ಬೇರೆ ರೂಪ ಕೊಟ್ಬಿಟ್ಟ. ಆಮೇಲೆ ಪ್ರಾರ್ಥನಾ ಶುರು ಮಾಡಿದೆ. ಪ್ರಾರ್ಥನಾ ಶುರು ಮಾಡೋ ಮೊದಲು ಆತ ನನ್ನ ಹೇಳಿದ, ಅಲ್ಲೊಂದು ಜಾಗ ಇತ್ತು ಸೈಟ್, ಆ ಸೈಟ್ನಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ತೇನೆ, ಒಂದಷ್ಟು ದುಡ್ಡಿದೆ ಅಂತ ಗಣೇಶ್, ಕಲ್ಯಾಣ ಮಂಟಪ ಕಟ್ತೇನೆ. ಆ ಕಲ್ಯಾಣ ಮಂಟಪದಲ್ಲಿ ಬಾಟಮ್ ಏನಿದೆಯೋ ಅದು ಫ್ರೀ, ಯಾರು ಮದುವೆ ಮಾಡಿದ್ರು ಫ್ರೀ. ಅದರ ಮಧ್ಯದ್ದು ಪರವಾಗಿಲ್ಲ, ಸ್ವಲ್ಪ ರೇಟ್ ಕೊಟ್ಟು. ಮೇಲಿನ ಫ್ಲೋರು ತುಂಬಾ ಲಕ್ಸುರಿ ಆಗಿ ಲಕ್ಷಗಟ್ಟಲೆ ಬಾಡಿಗೆ ಬರುವಂಗೆ, ಅಂದ್ರೆ ಕೆಳಗಿನ ಫ್ರೀ ಕೊಟ್ಟಿದ್ದನ್ನು ಅದ್ಲೇ ಅಡ್ಜಸ್ಟ್ ಆಗ್ಬೇಕು ಅಂಥದ್ದು ಮಾಡ್ತೇನೆ ಅಂತ ಹೇಳಿದ್ದ. ಬಟ್ ಅಲ್ಲಿ ನೋಡಿದರೆ ಪ್ರಾರ್ಥನಾ ಎದ್ದುಬಿಟ್ಟು ಶಾಲಾ, ಯಾಕಂದ್ರೆ ಅವರ ಮಿಸ್ಸಸ್ ತಾಯಿ ಎಲ್ಲ ಟೀಚರ್ ಆಗಿದ್ದವರು. ಸೊ ಆ ಕಾರಣಕ್ಕಾಗಿ ಪ್ರಾರ್ಥನಾ ಎದ್ದುಬಿಟ್ಟು. ಪ್ರಾರ್ಥನಾ ಸಾಮ್ರಾಜ್ಯ ಅದು ದೊಡ್ಡ ಸಾಮ್ರಾಜ್ಯ. ಸೊ ಖುಷಿ. ಅವರ ಮಗ ಈಗ ಕರ್ಣ ಅದ್ಭುತವಾದ ಒಂದು ಶಾಲೆ ಕಟ್ಟಿದ್ದಾನೆ, ಅಂದರೆ ಪ್ರಾರ್ಥನಾ ಸ್ಕೂಲ್, ಇಂಟರ್ನ್ಯಾಷನಲ್ ಲೆವೆಲ್ನ ಸ್ಕೂಲ್. ಅದ್ಭುತ. ಅಂದರೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಿದರೆ ಅಬ್ಬಾ ಇದು ಸಾಧ್ಯನಾ ಅಂತ ಮಾಡಿದ್ದಾರೆ ಅವ್ರ ಮಿಸ್ಸಸ್ ಜೊತೆ ಸೇರಿ. ಮಿಸ್ಸಸ್ ಅವರ ಬಲಗೈ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು. ಮತ್ತೆ ಈಗ ನಿಮ್ಮ ಕೈಯಲ್ಲಿ ಈಗ 3 ಪತ್ರಿಕೆಗಳಿದೆ ಅಂತ ಅನ್ಕೊಳ್ಳಿ. ಒಂದು ಇಂಗ್ಲೆಂಡ್ ಲೆಟರ್ ಸಂಕ್ಷಿಪ್ತವಾಗಿ ವಿವರಿಸುವಂಥದ್ದು, ಇನ್ನೊಂದೊಂದು ಚಿಕ್ಕ ಪೋಸ್ಟ್ ಕಾರ್ಡ್ ಅಥವಾ ಒಂದು ಸ್ಪೀಡ್ ಪೋಸ್ಟ್. ಈ 3 ಕಾರ್ಡ್ಗಳನ್ನ ನಿಮ್ಗೆ ಕೊಟ್ಟರೆ ನೀವು ಯಾರಿಗೆ ಅದನ್ನು ತಲುಪಿಸೋಕೆ ಇಷ್ಟಪಡ್ತೀರಾ? ನಿಮ್ಮ ವಿಷಯವನ್ನ ಹೇಳಿ ಅವರ ವಿಷಯವನ್ನ ತಿಳ್ಕೊಳ್ಳೋಕೆ ಯಾರಿಗೆ ಇಷ್ಟಪಡ್ತೀರಾ? ಒಂದು ಇಂಗ್ಲೆಂಡ್ ಲೆಟರ್ ತುಂಬ ವಿಸ್ತಾರವಾಗಿ ಬರಿಬೇಕು ಅಂದ್ರೆ ಯಾರಿಗೆ ಬರೀತೀರಾ? ಒಂದು ಲೆಟರ್ ಕೊಟ್ಟರೆ ನಾನು ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ಕಾರ್ಡ್, ಒಂದೇ ಒಂದು ಇದು ಬರೀತೇನೆ. ಒಂದು ವಿಷಯ ನನಗೇನಾದರೂ 7 ಜನ್ಮ ಅಂತ ಒಂದು ಇರೋದಿದ್ರೆ, ನಂಬೋದು ಬಿಡೋದು ಆಮೇಲೆ ಪ್ರಶ್ನೆ, ಇರೋದಿದ್ರೆ ಒಂದು ಸಿನಿಮಾ ಪತ್ರಕರ್ತನಾಗಿ ಮಾತ್ರ ನಾನು ಹುಟ್ಟಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನನಗೆ ಅದು ಎಲ್ಲವನ್ನು ಕೊಟ್ಟಿದೆ. ಕೆಳಗಿನ ಒಂದು ಲೈನ್ ಬರುತ್ತದೆ, ಆ 7 ಜನ್ಮದಲ್ಲಿ ಗಾಯತ್ರಿ ನನ್ನ ಬಾಳ ಸಂಗತಿಯಾಗಿ ಇರಲಿ. ಖಂಡಿತ. ಎರಡು ಲೈನ್ ಬರಿತೀನಿ. ಸೊ ಇದು ಇಂಡಸ್ಟ್ರಿ ನನಗೆ ಏನೇನು ಕೊಟ್ಟಿದ್ದೆವು ಅದೆಲ್ಲವನ್ನು ಗಾಯತ್ರಿ ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಬರಿಬೋದು ಅಷ್ಟೇ. ಖಂಡಿತ. ಮತ್ತೆ ಈಗ ನೀವು ಒಂದೇ ವಾಕ್ಯದಲ್ಲಿ ಇವರ ಬಗ್ಗೆ ಹೇಳೋದಾದ್ರೆ, ಅಣ್ಣವರು ಬಿಯಾಂಡ್ ಲಿಮಿಟ್ಸ್. ವಿಷ್ಣುವರ್ಧನ್ ಎಲ್ಲ ಎಲ್ಲೇನೋ ದಾಟಿದವರು, ಅವರಿಗೆ ಒಂದು ಎಲ್ಲೇ ಇಲ್ಲ. ಈ ಶತಮಾನ ಕಳೆದಿರೋ ಅಣ್ಣವರೇ, ದೊಡ್ಡ ಮನೆನೇ. ಎಸ್.
ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಯಜಮಾನ. ಎಸ್. ಸೂಪರ್. ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅದಕ್ಕೆ ಒಂದು ಪದ ಬೇಕಪ್ಪ, ಅದಕ್ಕೆ ಪದ ಭಾರಿ ಕಷ್ಟ ಆಗ್ತದೆ, ಯಾಕಂದರೆ ಅದು ಕ್ಲಿಷ್ಟ ಹೆಸರು ಅದು, ಶಂಕರ್ ನಾಗ್ ಅಂತೇಳಿ. ಚಡಪಡಿಕೆ ಅಂತ ಹೇಳ್ಬೋದು. ಚಡಪಡಿಕೆ, ಯಾವಾಗಲೂ ಚಡಪಡಿಕೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಮಲ್ಟಿ ಅವಸರ. ಫಸ್ಟ್ ಮಿಂಚಿನ ಓಟ ಅಂತ ಹೇಳ್ತಾರೆ ಸಿನಿಮಾದ, ಮಿಂಚಿನ ಓಟ ಅದು. ಯಾಕಂದ್ರೆ ಸ್ವತಃ ಅನಂತನಾಗ್ ಹೇಳ್ತಾ ಇದ್ರು, ಇಷ್ಟು ಸ್ಪೀಡ್ ಬೇಡ ಮಾರಾಯ, ಸ್ಪೀಡ್ ಬೇಡ, ಸ್ಲೋ 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 ಅಂತೇಳಿ. ಬಟ್ ಸ್ಪೀಡೇ ಅವರನ್ನ ಬಲಿ ತಗೊಂಡ್ಬಿಡ್ತು. ಅಂಬರೀಷ್ ಅವರು. ಅಂಬರೀಷು ದೊಡ್ಡಣ್ಣ ಅಂತ ಹೇಳ್ಬೋದು. ಈ ದೊಡ್ಡಣ್ಣ ಅಲ್ಲ, ಅದು ನಿಜವಾದ ದೊಡ್ಡಣ್ಣ. ಯಾಕಂದ್ರೆ ಬೈತಾನೆ, ಬೆಂತಡ್ತಾನೆ, ಸಹಾಯ ಮಾಡ್ತಾನೆ, ಎಲ್ಲ ರೀತಿಯ ಒಂದು ಮಿಕ್ಸ್ ಆಗಿದ್ದ ಒಂದು ಗುಣ ಇರುವಂತ ಒಂದು ಕುಟುಂಬದಲ್ಲಿ ಒಬ್ಬ ದೊಡ್ಡಣ್ಣ. ಮತ್ತೆ ಒಂದಷ್ಟು ಪದಾರ್ಥಗಳನ್ನ ಹೇಳ್ತೀನಿ. ಹಣ್ಣು ಆಗಿರ್ಬೋದು ಏನೊಂದು, ಅದನ್ನ ನೀವು ಯಾರಿಗೆ ಹೋಲಿಸ್ತೀರಾ ಮತ್ತೆ ಯಾಕೆ? ಮಾವಿನ ಹಣ್ಣು ಗಣೇಶ್. ಹಾ, ತುಂಬಾ ಸ್ವೀಟ್. ಮುಂಗಾರು ಮಳೆ ಗಣೇಶ್. ಅದು ಹೀಗೆ ಓಪನ್ ಮಾಡಿದ್ರೆ ಹಾ ಅಂತ ಅನ್ಸೋದು. ಎಸ್. ಹಲಸಿನ ಹಣ್ಣು ದರ್ಶನ್ 100%. ಯಾಕಂದ್ರೆ ಎಲ್ಲ ಮುಳ್ಳಿದೆ ಅದಕ್ಕೆ, ಒಳಗೆ ಓಪನ್ ಮಾಡಿದ್ರೆ ಒಳ್ಳೆ. ಅದು ಹೀಗೆ ನೋಡೋದು ರಫ್ ಆಗಿ ಕಾಣ್ಬೋದು ದರ್ಶನ್, ಆದ್ರೆ ಒಳ್ಳೆ ಹೃದಯ, ಒಳ್ಳೆ ಮನಸ್ಸಿರುವಂತ ವ್ಯಕ್ತಿ ಆತ. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ಒಳ್ಳೇದು. ಎಸ್ 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 ನೆನಪಾಗೋದೇ ಬೆಟ್ಟದ ನೆಲ್ಲಿಕಾಯಿಗೆ. ಮತ್ತೆ ಬಡವರ ಬಾದಾಮಿ ಕಡಲೆಕಾಯಿ, ಅದು ಪುನೀತ್, ಸಂಶಯ ಬೇಡ, ಪುನೀತ್. ಸೇಬು, ಆಪಲ್ ಸುದೀಪ್. ಎಸ್. ಬ್ಯಾಡ್ಗಿ ಮೆಣಸಿನ್ಕಾಯಿ, ಯಪ್ಪ, ಅದು ಆಲ್ಟರ್ನೇಟಿವೇ ಇಲ್ಲ, ದುನಿಯಾ ವಿಜಯ್. ಯಾಕೆ ಅವರು ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂದ್ರೆ? ನನಗೆ ತುಂಬಾ ಹತ್ತಿರದ ವ್ಯಕ್ತಿ, ತುಂಬಾ ಆತ್ಮೀಯ, ತುಂಬಾ ಕಡಕ್, ಹೃದಯವಂತ. ಬ್ಯಾಡ್ಗಿ ಮೆಣಸಿನಕಾಯಿ ಅಂದ್ರೆ ಟಕ್ ಅಂತ ಮಾತಾಡ್ಬಿಡುದು, ತಲೆ ಹೊಡೆದಾಗ ಮಾತಾಡ್ಬಿಡುದು. ಅದು ರಾತ್ರಿ 10 ಗಂಟೆ ಮೇಲೆ ಅಂತೂ ಅದು ಭಾಷೆನೇ ಬೇರೆ ಇರ್ತದೆ. ಅದು ವಿಜಯ್ ಕುಮಾರ್. ಸೊ ಬ್ಯಾಡ್ಗಿ ಮೆಣಸಿನಕಾಯಿ ಅಂದ್ರೆ ವಿಜಯ್ ಕುಮಾರ್. ಈಗ ಸೊ ದುನಿಯಾ ವಿಜಯ್. ಈಗ ಒಟ್ಟಾರೆಯಾಗಿ ನಿಮ್ಮ ಈ ಸಿನಿ ಜರ್ನಿ, ಚಿತ್ರರಂಗದಲ್ಲಿ ಸಿನಿ ಪತ್ರಕರ್ತರಾಗಿ ಒಂದ್ಸಲ ಹಿಂತಿರುಗಿ ನೋಡಿದಾಗ ತೃಪ್ತಿಯಾಗಿದೆಯಾ? 100% ಅಲ್ಲ, ಅದು 1000% ಹೇಳಿದರೆ ಅದು ನಿಜ. ನಾನು ಹೇಳಿದೆ, ಆ ಒಂದು ಪತ್ರದಲ್ಲಿ ಬರೆದಿದ್ದರೆ ಮುಂದಿನ ಜನ್ಮ ಇರೋದಿದ್ದರೆ, ಅಂದರೆ 7 ಜನ್ಮದಲ್ಲೂ ನನ್ನ ಸಿನಿಮಾ ಪತ್ರಕರ್ತ ನನಗೆಲ್ಲವನ್ನು ಕೊಟ್ಟಿದ್ದೆಮ್ಮ ಚಿತ್ರರಂಗ. ಈಗ ನಾನು ಇಲ್ಲಿ ಇಷ್ಟು ಸುಖವಾಗಿ ಮಾತಾಡ್ತಿರೋದು ಆ ಚಿತ್ರರಂಗ ಕೊಟ್ಟ ಬಳುವಳಿ, ಅದು ನನಗೆ ಕೊಟ್ಟ ಗಿಫ್ಟ್. ಅದು ನಾನು ಬಹುಶಃ ಚಿತ್ರರಂಗಕ್ಕೆ ನನ್ನಂಥ ಒಬ್ಬ ಇರಬೇಕಂತ ನನಗೆ ಗೊತ್ತಿಲ್ಲ. ಅಂದರೆ ಸಿಡುಕು ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಎಲ್ಲನೂ ಪಡ್ಕೊಂಡಿದ್ದೀನಿ ನಾನು ಅವರು ಸಿನಿಮಾದಿಂದ. ಮತ್ತು ನನಗೆ ಅಂಥದ್ದೆಲ್ಲ ಬ್ರ್ಯಾಂಡೆಡ್ ಪತ್ರಕರ್ತ ನಾನು ಅಂತ ನನಗೆ ಅನಿಸೋದು. ಅಂದರೆ ಇನ್ನೊಬ್ಬನನ್ನು ನಾನು ನೋಡಿದಾಗ ನನ್ನನ್ನು ನಾನು ನೋಡೋದಿದೆಯಲ್ಲ, ಆ ನೋಡಿದಾಗ ನಂಗೆ ಅನಿಸೋದು ಬ್ರ್ಯಾಂಡೆಡ್ ಪತ್ರಕರ್ತ. ಇವನಿಗೆ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡಿಂದ ಯಾರು ಈಗಲೂ ಅಷ್ಟೇ ನನಗೆ ಲಾಸ್ಟಿಗೆ ನನಗೆ ಅನ್ಸೋದೇನಂದ್ರೆ, ನಾನು ಮಿಸ್ ಆಗಿರ್ತೀನಿ, ಯಾವುದೋ ಪ್ರೆಸ್ ಮೀಟಿಗೆ ಹೋಗಿರಲ್ಲ. ಆಗ ಅದು ಏನೋ ಒಂದು ಸಂದರ್ಭ ಬಂದಾಗ ಈ ಹೊತ್ತಿಗೆ ಗಣೇಶ್ ಕಾಸರಗೋಡು ಇರಬೇಕು ಅಂತ ಯಾರಾದರೂ ಹೇಳಿದರೆ ಅದು ನನ್ನ ಸಾಧನೆ. ಅದು ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲಿ ನಡೆದಿದೆ. ಸೊ ನಾನು ಸಾಧಕನಾಗಿದ್ದೀನಿ. ಮತ್ತೆ ಈಗ ಕನ್ನಡ ಪ್ರೇಕ್ಷಕರಿಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ನೀವೇನಾದರೂ ಕೇಳಿಕೊಳ್ಳೋದಾದ್ರೆ ಏನು ಕೇಳ್ಕೊಳ್ತೀರಾ? ಒಳ್ಳೆ ಸಿನಿಮಾ ಬಂದ ಈಗ ಕೆಲವು ಹುಡುಗರು ಎಲ್ಲ ಗೋಳಾಡೋದನ್ನು ನೋಡ್ತಾ ಇದ್ದೀನಿ. ಟಿವಿಯಲ್ಲಿ ಆಗಿರಲಿ, ವಿಡಿಯೋದಲ್ಲಾಗಿರಲಿ, ಸಿಕ್ಕಾಪಟ್ಟೆ ಗೋಳಾಡ್ತಾರೆ. ನಾನು ಸಿನಿಮಾ ಮಾಡಿದೆ ಯಾರು ನೋಡಲ್ಲ ಅಂತ. ಅವರಿಗಾಗಿ ನಾನು ಹೇಳೋದಲ್ಲ. ನಿಮ್ಮ ಹತ್ರ ಯಾರು ಹೇಳಿದ್ರು ಸಿನಿಮಾ ನೋಡಲಿಕ್ಕೆ? ಇಲ್ಲಿ ಒಳ್ಳೆ ಸಿನಿಮಾ ಬಂದರೆ ಜನ ನೋಡ್ತಾರೆ. ಆ ಸೋಫ್ರಮ್ ಅದು ಸರಿಯಾಗಿ ಟೈಟ್ಲ್ ಇಡಲಿಕ್ಕೆ ನನಗೆ ಇನ್ನೂ ಬರಲ್ಲ. ಅಂಥ ಸಿನಿಮಾಕ್ಕೆ ಬೆಂತಟ್ಟಿಲ್ವಾ? 300-400 ಕೋಟಿ ಕಲೆಕ್ಷನ್ ಆಗಿಲ್ವಾ? ಅದು ಹೇಗೆ? ಅದು ಹಾಗೆ ಅಂಥ ಸಿನಿಮಾ ಮಾಡಿ. ಅದು ಬಿಟ್ಬಿಟ್ಟು ನಾನು ಸಿನಿಮಾ ಮಾಡಿದ್ದು ಜನ ನೋಡಬೇಕು ನೋಡಲ್ಲ. ಜನಕ್ಕೆ ಅನಿಸ್ಬೇಕು ಇದು ನಾನು ನೋಡೋದು ಅಂಥ ಸಿನಿಮಾ ಮಾಡಿ. ಕಂಟೆಂಟ್ ಮುಖ್ಯವಾಗಿರಲಿ, ನಿಮ್ಮ ನಿರೂಪಣಾ ಶೈಲಿ ಆಗಿರಲಿ. ಹೊಸ ಹೊಸೊಬ್ಬರು ಬಂದವರೆಲ್ಲ ಸಕ್ಸಸ್ ಆಗಬೇಕು ಅಂತೇನಿಲ್ಲ, ಆಗಲ್ಲ.
ಇದು ಕಿವಿ ಮಾತು ಅಷ್ಟೇ. ಪ್ರೇಕ್ಷಕರಿಗೆ OTT ಪ್ಲಾಟ್ಫಾರ್ಮ್ ಇಂದ ಹೊರಗೆ ಬರಬೇಕು, ಚಿತ್ರಮಂದಿರಕ್ಕೆ ಬರಬೇಕು, ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಿ. ಇದೊಂದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಎಲ್ಲರೂ ರಿಕ್ವೆಸ್ಟ್ ಇದು, ಚಿತ್ರಮಂದಿರದಲ್ಲೇ ನೋಡಿ ಅಂತೇಳಿ. ನೋಡಿ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಬೆನ್ನು ತಟ್ಟಿ 1 ಸಲ ಅಲ್ಲ 2 ಸಲ 3 ಸಲ ನೋಡಿ. ಮತ್ತೆ ನಮ್ಮ ಕಾರ್ಯಕ್ರಮ AD ಕ್ರಿಯೇಷನ್ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು? ಸೊ ಇದು ಸಕ್ಸಸ್ ಆಗೋದ್ರಲ್ಲಿ ಯಾವ ಅನುಮಾನವಿಲ್ಲ. ಯಾಕಂದರೆ ತಾಯಿ ಆಶೀರ್ವಾದ ಇದೇ ಇರಲಿ, ಇದು ಸಕ್ಸಸ್ ಆಗುತ್ತೆ. ಮತ್ತು ನಿನ್ನ ಶ್ರಮ, ದಿವ್ಯವಾದ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಚಿಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸ ಮಾಡುವ 1 ವಾರ 1 ತಿಂಗಳ ಹಿಂದೆ ನಿದ್ದೆ ಇರಲ್ಲ ಯಾರಿಗೆ. ನಿದ್ದೆ ಇಲ್ಲದಿರುವುದೇ. ಒಂದು ಸಲ ಇದನ್ನು ಟೆನ್ಷನ್ನಲ್ಲಿದ್ದರು ಯಾರು, ಶಿವಣ್ಣ, ಫಸ್ಟ್ ಆನಂದ ಫಿಲ್ಮ್ನಲ್ಲಿ ಓಡ್ಕೊಂಡು, ನನ್ನ ಕಣ್ಣಾರು ನೋಡ್ತಾ ಇದ್ದಾನೆ, ಓಡ್ಕೊಂಡು ಬಂದು ಅಪ್ಪಾಜಿ ಟೆನ್ಷನ್ ಆಗ್ತಾ ಇದೆ, ಏನಾದರೂ ಹೇಳಿದ್ದೆ. ಟೆನ್ಷನ್ ಆಗಬೇಕು ನಿನಗೆ, ಟೆನ್ಷನ್ ಆದ್ರೇ ಮುಂದೆ ಸಿನಿಮಾದಲ್ಲಿ ಆರಾಮಾಗಿ ನಿನಗೆ ಮಾಡಲಿಕ್ಕೆ ಸಾಧ್ಯ. ನೀನು ಟೆನ್ಷನ್ ಆಗಬೇಕು ಮತ್ತು ನಿನಗೆ ಅದು ಸಕ್ಸಸ್ ಆಗೋದ್ರೂ ಪರವಾಗಿಲ್ಲ. ಆ ಟೆನ್ಷನ್ ನಿನ್ನನ್ನು ಯಾವುದೋ ಎತ್ತರಕ್ಕೆ ತೊಗೊಂಡು ಹೋಗ್ತಾನೆ. ಅದನ್ನೇ ನಾನು ಹೇಳ್ತಾ ಇರೋದು ದಿವ್ಯನಿಗೆ, ಭರತನ ಹೆಂಗೆ ಬಿಡೋದು, ಅದು ಇದರ ಹಿನ್ನೆಲೆಯಲ್ಲಿರುವ ದೊಡ್ಡ ವ್ಯಕ್ತಿ ಭರತ್. ಸೊ ಇಬ್ಬರಿಗೂ ಮತ್ತು ಪುಟ್ಟವನಿಗೂ ನಾನು ಶುಭ ಹಾರೈಸ್ತೇನೆ. ಆಗತ್ತೆ. ನಾವು ಯಾವಾಗಲೂ ನೆಗೆಟಿವ್ಗಿಂತ ಹೆಚ್ಚಾಗಿ ಪಾಸಿಟಿವ್ ಆಗೇ ಮಾತಾಡೋಣ, ಚೆನ್ನಾಗಾಗುತ್ತೆ. ನಿನ್ನ ಟೆನ್ಷನಿಗೆಲ್ಲ ಉತ್ತರ ಕೊಡುವಂಥ ಒಂದು ದಿನ ಬಂದೇ ಬರುತ್ತೆ. ಅವತ್ತು ನಾವು ಮತ್ತೆ ಕೂತ್ಕೊಂಡು ಮಾತಾಡೋಣ. ಹೌದು, ಖಂಡಿತವಾಗ್ಲು. ಓಕೆ, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮ್ಮ ಜೊತೆ ಇಷ್ಟು ಸಮಯ ಕಳೆದಿದ್ದಕ್ಕೆ ಮತ್ತು ನಿಮ್ಮ ಎಲ್ಲ ನೆನಪುಗಳನ್ನ ಮೆಲುಕು ಹಾಕಿದ್ದಕ್ಕೆ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಥ್ಯಾಂಕ್ ಯು AD ಕ್ರಿಯೇಷನ್ಸ್, ನಾಟ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗುತ್ತೆ, ಆಗಲೇಬೇಕು. ಥ್ಯಾಂಕ್ ಯು. ನಮಸ್ಕಾರ. ಗಣೇಶ್ ಕಾಸರಗೋಡು. ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿರೋದು AD ಕ್ರಿಯೇಷನ್ಸ್ ಸಂಸ್ಥೆಯ ಬಗ್ಗೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಅದ್ಭುತವಾದ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪುಸ್ತಕ ಆಗಿರಲಿ ಅಥವಾ ಅಡುಗೆ ಆಗಿರಲಿ, ಎಲ್ಲವನ್ನು ಸೇರಿಸ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಾದ ಮಿಕ್ಸ್ಚರ್ ಈ AD ಕ್ರಿಯೇಷನ್ಸ್ ಚಾನಲ್ ಬರ್ತಾ ಇದೆ. ತುಂಬ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ನೀವು ಅವರಿಗೆ ಸಹಕಾರ ಕೊಡಬೇಕು, ಅವರು ಬೆನ್ನು ತಟ್ಟಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಟ್ಟು ಈ ಚಾನಲನ್ನು ಬೇರೆ ರೀತಿಯಲ್ಲಿ ಬೆಳೆಸುವಂಥ ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಮಾಡಿ, ಸಬ್ಸ್ಕ್ರೈಬ್ ಆಗಿ ಫಸ್ಟ್. ಸೊ ನಿಮಗೆ ಖಂಡಿತ ನಿರಾಶೆ ಆಗಲ್ಲ ಅಂಥ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾತ್ರಿ ಹಗಲು ಅಂತ ಯೋಚನೆ ಮಾಡದೆ ಕೆಲಸ ಮಾಡ್ತಿರುವಂಥ ಈ ಟೀಮಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.